ಹಲೋ. ನಮಸ್ತೆ, ನಮಸ್ತೆ. ತುಂಬಾ ಖುಷಿ ಆಗ್ತೈತೆ. ನಮಸ್ತೆ ಗುರುಜಿ. ಓಹೋಹೋ! ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನೀವ್ ಲೈನ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತೈತೆ ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗಲಿ. ಸಂತೋಷ ಆಯ್ತು. ಭಾಳ ಖುಷಿ. ಏನು ಇಷ್ಟೊಂದು ಖುಷಿ? ಆ? ಸಿಕ್ಕಾಪಟ್ಟೆ ಖುಷಿ ಆಗಾಯ್ತು. ನಾನ್ ನಿಮ್ ಕಾರ್ಯಕ್ರಮ ಕೆಲವು ದಿನದಲ್ಲಿ ಅಷ್ಟೇ ನೋಡಿದ್ದು. ಆ. ನನ್ಗೆ ಯಾರ ಹತ್ರನು ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಕೆಲವೊಂದನ್ನ. ನಾನು ಇತ್ತೀಚೆಗೆ ನಿಮ್ ಕಾರ್ಯಕ್ರಮ ನೋಡಕ್ಕೆ ಪ್ರಾರಂಭಿಸಿದ್ದು. ಓಕೆ, ಓಕೆ, ಓಕೆ. ನಿಮ್ ಮಾತು ತುಂಬಾ ಅದು ಏನೋ ಒಂಥರ ತಪ್ಪು ಹೌದು ನಮ್ ಮನ್ಸಿಗೆ ನಾವ್ ಕೇಳ್ಕೊಂತ ಇದ್ವಿ. ಇನ್ನೊಬ್ರ ಹತ್ರ ಹೇಳ್ಕೊಳಕ್ ಆಗಲ್ಲ. ಕೇಳ್ಕೊಂಡ್ರೆ ಎಲ್ಲಿ ನಮ್ಮನ್ನ ಬೇರೆ ತರ ನೋಡ್ತಾರೋ ಅನ್ನೋ ಭಾವನೆ ಹುಟ್ಟುತ್ತೆ. ಅದ್ ನಿಮ್ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ರಾಯರ್ನ ಎನ್ಸ್ಕೊತಾನೆ ಇದ್ದೆ. ದೇವ್ರೆ ಕಾಲ್ ಕನೆಕ್ಟ್ ಆಗ್ಲಿ ಕಾಯ್ತಾ ಇದ್ದೆ. ಅವಾಗಿಂದ ಒಂದು 4-5 ಅವರಿಂದಾನು ಕಾಲ್ ಮಾಡಿದೀನಿ ಸರ್. ಅದು ತುಂಬಾ ಖುಷಿ ಆಗ್ತೈತೆ. ಸಂತೋಷನವಾ ಪಾಪ. ಎಷ್ಟು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ. ತುಂಬಾ ನಾನ್ ನಿಜವಾಗ್ಲೂ ನೋಡಿದ್ದೆ ಒಂದು ಸ್ವಲ್ಪ ದಿನದಲ್ಲಿ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ನಾನ್ ನಿಮ್ಗೆ. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಾ. ಎಷ್ಟೋ ನಂದು ಮನ್ಸುಗಳಿಗೆ ತಪ್ಪು ಸರಿ ನೀವ್ ಯಾವ್ದ್ ಮಾಡ್ತಾ ಇದ್ದೀರಾ ಅದನ್ನ ಚೆನ್ನಾಗಿ ಹೆಂಗ್ ಹೇಳಕ್ಕೆ ನಂಗೆ ಖುಷಿ ಆಗ್ತೈತಿ. ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆಯ್ತು, ಆಯ್ತು. ಪದಗಳಲ್ಲಿ ಅಭಿಷೇಕ ಮಾಡಿಬಿಟ್ರಿ. ನಿಮ್ಗೆ ಒಳ್ಳೇದಾಗಲಿ. ಭಾಳ ಸಂತೋಷ. ನಿಮ್ಮಲ್ಲಿ ಆ ಪದಗಳ ಮೂಲಕ ವ್ಯಕ್ತವಾಗ್ತಿರೋ ಸಂತೋಷ, ನಿಮ್ಮ ದುಃಖವನ್ನು ಹೊರತುಪಡಿಸಿ ಒಂದೊಳ್ಳೆ ಕೆಲಸವನ್ನು ಪ್ರಶಂಸೆ ಮಾಡೋ ಬುದ್ಧಿ ಇದೆಯಲ್ಲ. ನಿಮ್ಮ ದುಃಖ ಹೇಳ್ಕೊಳ್ಳೋದು ಬೇರೆ, ಆದರೆ ಅದಕ್ಕಿಂತ ಮುಂಚೆ ನೀವು ಕೆಲಸ ಚೆನ್ನಾಗಿದೆ ಸರ್, ಅಥವಾ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿದೆ ಸರ್, ಅದರಿಂದ 4 ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ಪ್ರಶಂಸೆ ಮಾಡೋ ನಿಮ್ಮ ಬುದ್ಧಿಗೆ ನಾನು ಥ್ಯಾಂಕ್ ಯು. ಯಾಕಂದರೆ ಅದು ನಮಗೂ ಒಂದು ಮೋಟಿವೇಶನ್. ಹೌದಪ್ಪ, ಯಾರಿಗೂ ಖುಷಿ ಆಗಿದೆ ಅಂತ. ಇಲ್ಲ ಗುರುಜಿ, ನೀವ್ ಹೇಳೋ ಮಾತುಗಳು ಕೆಲವ್ರಿಗೆ ತುಂಬಾ ಎಷ್ಟೊಂದು ಆ ಜಾಗದಲ್ಲೇ ಇರ್ತಾರೆ. ಕೆಲವೊಂದು ನೀವ್ ಒಬ್ರು ಹೇಳ್ಕೊಂತ ಇರ್ತಾರೆ, ಬೇರೆಯವ್ರು ಎಲ್ಲ ಮಾತಾಡ್ತಿರ್ತಾರಲ್ಲ ಅದೇ ಜಾಗದಲ್ಲಿ ನಾವ್ ಇರ್ತೀವಿ. ಅವಾಗ ನೀವ್ ಅವ್ರಿಗೆ ಹೇಳ್ತಾರೋ ಪ್ರತಿ ಒಂದ್ ಮಾತು ಕೂಡ ಹೌದು ಅವ್ರು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಹೌದು ಅದ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂ ಕೆಲವರು ನೊಂದ್ಕೊಂಡು ಏನೋ ಮಾಡ್ಕೊಂಡ್ಬಿಡೋಣ ಹಂಗೆ ಹಿಂಗೆ ಅನ್ನೋರ್ಗೆ ಇದು ಒಂದು ಸಲ ಈ ಕಾರ್ಯಕ್ರಮಗಳನ್ನ ನೋಡಿದಾಗ ತುಂಬಾ ಧೈರ್ಯ ಬರುತ್ತೆ. ಹೌದು ನಾವ್ ಮಾಡ್ಕೊಂತಿರೋ ತಪ್ಪದು, ನಾವ್ ಸರಿ ಹೋಗ್ಬೇಕು ಫಸ್ಟ್ ಅನ್ನೋದು ಫಸ್ಟ್ ಬರುತ್ತೆ. ಇವಾಗ ನನಗೂ ಅಷ್ಟೇನೆ ಒಂದ್ ವಾರದಿಂದ ತುಂಬಾ ನೋವಿದೆ ಸರ್. ಅದ್ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಹೆಂಗ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈ ನಿಮ್ ಕಾರ್ಯಕ್ರಮ ನೋಡ್ತಿರ್ಬೇಕಾದ್ರೆ ಒಂದ್ ಸ್ವಲ್ಪ ಧೈರ್ಯ ತಿರ್ಗ ಮತ್ತೆ ಅದು ನನಗ್ ಆಗ್ತಾ ಇದೆ. ಬಹುಶಃ ಅದು ಈಗ ಮಾತಾಡ್ತೀವಲ್ಲ, ತೊಂದರೆ ಇಲ್ಲ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಮಾಡ್ಕೊಂಡಿರೋದವ್ವ? ನಾನು ಒಂದು ಇಲ್ಲೇ ಹಾಸ್ಪಿಟಲ್ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೆಸರು ಹೇಳಕ್ ಇಷ್ಟಪಡಲ್ಲ. ತೊಂದ್ರೆ ಇಲ್ಲ, ಊರು ಹೆಸರು ಹೇಳ್ದಿದ್ರು ತೊಂದ್ರೆ ಇಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ. ವಾರದಿಂದ ಬಬ್ಬಾ ಅಂದ್ರೆ ಒಂದು 10 ಹೆಣ್ಮಕ್ಳು ಕತೆ ಕೇಳಿದೀರಾ? ಹೌದು ಕೇಳಿದೀನಿ. ಹೆಣ್ಮಕ್ಳು ಅಂತಲ್ಲ, ಗಂಡ್ಮಕ್ಳು ಕತೆನೂ ಕೇಳಿ. ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಮಾತಾಡಿರೋದನ್ನ ಕೇಳಿದೀನಿ. ಸಂತೋಷ. ಇಲ್ಲಿ ಹೇಳ್ಕೊಳ್ಬೇಕು, ಮಾತಾಡಬೇಕು ಅಂತ ಅನ್ಸಿದ್ದಕ್ಕೆ ಬಹಳ ಥ್ಯಾಂಕ್ ಯು. ಯಾಕಂದ್ರೆ ಅದೊಂದು ನನಗೆ ನಿಮ್ ಜೊತೆ ಮಾತಾಡಕ್ಕೆ ಲೈನ್ ಕನೆಕ್ಟ್ ಆಗಿರೋದೇ ತುಂಬಾ ಖುಷಿ ಆಗ್ತೈತೆ. ನನ್ಗೆ ಬೇರೆ ಏನು ಹೇಳ್ಕೊಳ್ಳೋದೇ ಬೇಡ, ಇದೇ ಖುಷಿ ಆಗ್ಬಿಟ್ಟೈತೆ ನಿಮ್ ಜೊತೆ ಮಾತಾಡಿದ್ದು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಹಂಗಾರೆ ಹೇಳ್ಕೊಳ್ಳೋದು ಬೇಡ ಅಲ್ವಾ? ಈಗ ಆಯ್ತಲ್ಲ, ಹೇಳ್ಕೊಳ್ಳೋದೇನು ಬೇಕಿಲ್ಲ. ಈಗಾಗಲೇ ನಿಮಗೆ ಖುಷಿ ಆಗ್ಬಿಟ್ಟಿದೆ. ಸಮಾಧಾನ ಒಂಥರ. ಇವಾಗ ಅಮ್ಮನ್ ನೋಡಿದಾಗ ಅಪ್ಪನ್ ನೋಡಿದಾಗ ಮನೆಗ್ ಬಂದ್ರೆ ಎಷ್ಟು ಖುಷಿ ಆಗುತ್ತೋ, ನಿಮ್ ಲೈನ್ ಸಿಕ್ತಾಗ ನಂಗೆ ಹಂಗೆ ಅನ್ಸಿದ್ದು. ನಾನ್ ನಿಮ್ ಹತ್ರ ಹೇಳ್ಕೋಬೇಕು, ತುಂಬಾ ವಿಚಾರಗಳು ಹೇಳ್ಕೋಬೇಕು. ತಾಯಿ, ಸಂತೋಷವಾಯ್ತು, ಒಳ್ಳೇದಾಗ್ಲಿ. ರಿಸೆಪ್ಷನಿಸ್ಟ್ ಕೆಲಸ ಯಾವಾಗ್ಲಿಂದ ಮಾಡ್ತಿರೋದು? ಹಾಗೆ ಒಂದು 3-4 ವರ್ಷದಿಂದ ಮಾಡ್ತಾ ಇದೀನಿ. ಆಯ್ತವ. ಅಂದ್ರೆ ನಿಮ್ದು ಮೂಲ ಬೆಂಗಳೂರಲ್ಲ ಅನ್ಕೊಂಡು, ನಿಮ್ ಕರ್ಮಭೂಮಿ ಬೆಂಗಳೂರು ಅಥವಾ ನೀವು ಕೆಲಸ ಮಾಡೋದು ಬೆಂಗಳೂರು ಅನ್ಕೊಳ್ತೀನಿ? ಹೌದು, ನಮ್ದು ಬೇರೆ. ಅದನ್ನು ಹೇಳಲ್ಲ ನಾನು, ಯಾಕಂದ್ರೆ ನಿಮ್ ಕಾರ್ಯಕ್ರಮಕ್ಕೆ ತುಂಬಾ ಜನ ಫ್ಯಾನ್ಸ್ ಇದಾರೆ. ಓಕೆ, ಆಯ್ತು. ನನ್ನ ಆತ್ಮೀಯ ಗೆಳತಿಯರು ಎಲ್ರು ಇದಾರೆ, ಅದಕ್ಕೋಸ್ಕರ ಹೇಳಕ್ ಇಷ್ಟಪಡಲ್ಲ. ನಂದು ಬೇರೆ ಊರು. ಆಯ್ತವ, ಹೇಳ್ತಾಯಿ ನಿನ್ ಕತೆ. ನನ್ ಕತೆ ಏನು ಅಂತಾನೆ ಹೇಳಕ್ ಆಗ್ತಿಲ್ಲ, ಹೇಳ್ತೀನಿ. ನಾನು ಅಮ್ಮ ಚಿಕ್ಕ ವಯಸ್ಸಿಗೆ ನನ್ಗೆ ಮದ್ವೆ ಮಾಡಿದ್ರು. ತುಂಬಾ ಚಿಕ್ಕ ವಯಸ್ಸಿಗೆನೆ. ಅದ್ ಎಷ್ಟನೇ ಕ್ಲಾಸ್ ಅಂತಾನೆ ಹೇಳಕ್ ಆಗಲ್ಲ. ಅಂದ್ರೆ ಬುದ್ಧಿನೇ ಇರ್ಲಿಲ್ಲ ಅಷ್ಟು, ಇನ್ನು ಮೆಚೂರ್ಡ್ ಕೂಡ ಆಗಿರ್ಲಿಲ್ಲ. ಅಂದಾಜು ಅಂದ್ರೆ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್. ಅರ್ಥಾತ್ ಒಂದು 14 ವಯಸ್ಸಿಗೆ ಮದುವೆ ಮಾಡಿದ್ರು ಅಂತ. ಆ ವಯಸ್ಸಿಗೆ ಮದುವೆ ಮಾಡಿದ್ರು. ಮನೇಲಿ ಯಾರು ಇರ್ಲಿಲ್ಲ. ಆ ವಯಸ್ಸಿಗೆ ಏನಕ್ ಮಾಡಿದ್ರು ಅಂದ್ರೆ, ಅಮ್ಮ ಕಷ್ಟಪಟ್ಟು ದುಡಿದ್ರೆ ಹೊರಗಡೆ ಹೋದ್ರೆ ಜೀವನ, ಇಲ್ಲಾಂದ್ರೆ ಇಲ್ಲ. ವ್ಯಾಪಾರ ಮಾಡ್ಕೊಂಡು ಮಾಡ್ಬೇಕಾಯ್ತು. ಅಪ್ಪ ತುಂಬಾ ಚಿಕ್ಕ ಏಜಲ್ಲೇ ತೀರೋಗ್ಬಿಟ್ರು. ಎಷ್ಟು ಜನ ಮಕ್ಕಳು ನೀವು? ನಾನು
3 ಜನ ಮಕ್ಳು, 2 ಗಂಡು ಮಕ್ಳು, ನಾನೇ ದೊಡ್ಡವಳು. ನೀವೇ ಅಕ್ಕ? ನಾನೇ ಅಕ್ಕ. ಹೇಳುವ. ಅಮ್ಮ ಕೆಲ್ಸಕ್ಕೆ ಹೋದ್ರೆ ಮನೆ ಕೆಲ್ಸಕ್ಕೆ ಹೋಗೋರು, ವ್ಯಾಪಾರಕ್ಕೆ ಹೋಗೋರು. ಆ ಇದ್ರಲ್ಲಿ ನಾನು ಸ್ಕೂಲ್ನ ಬಿಟ್ಬಿಟ್ಟೆ. ಅಪ್ಪ ತುಂಬಾ ಒಂದು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ತೀರೋಗ್ಬಿಟ್ರು. ನಾನು 2ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ತೀರೋಗ್ಬಿಟ್ರು ಅಪ್ಪ. ಈಗ ಎಷ್ಟು ವರ್ಷನವ ನಿಮ್ಗೆ? ನನ್ಗೆ ಇವಾಗ 27. 27. ಬಟ್ ಮದುವೆ ಆಗಿದ್ದು 14 ವರ್ಷದವಳಿದ್ದಾಗ. ಹೌದು. ಅಂದ್ರೆ ಇದೇನು ಅಮ್ಮ ಒಬ್ಬರೇ ಇದ್ದಿದ್ದ ಕಾರಣಕ್ಕೆ ಬೇಗ ಮಾಡ್ಬೇಕು ಅಂತ ಅನ್ಸಿದ್ದ? ಅಂದ್ರೆ ಅಮ್ಮ ಹೊರಗಡೆ ವ್ಯಾಪಾರಕ್ಕೆ ಹೋಗ್ತಿದ್ರು. ನನ್ನ ಒಬ್ಬಳೇ ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ಯಾರು ನೋಡ್ಕೊಳ್ಳೋರು ಇರ್ಲಿಲ್ಲ. ತಮ್ಮಂದಿರು ನಾನೇ ನೋಡ್ಕೊಬೇಕಾಗಿತ್ತು. ಅದೇ ಅಷ್ಟು 8-9 ತನಕ ಓದಿಸಿದ್ರು. ಆಮೇಲಿಂದ ಹಿಂಗ್ ಯಾವ್ದೋ ಚೆನ್ನಾಗಿರೋ ಸಂಬಂಧ ಸಿಕ್ತು, ಜೋರಿದ್ದಾರೆ ಮನೆ ಕಡೆ, ನನ್ ಮಗಳು ಚೆನ್ನಾಗಿರ್ತಾಳೆ ಅಂತ ಬಂತು. ಅವಾಗ ಮದ್ವೆ ಮಾಡ್ಬಿಡೋಣ ಅನ್ಕೊಂಡ್ರು. ನಾನು ಬೇಡ ಅಂತಾನೆ ಹೇಳ್ದೆ ಆಗ. ಬಟ್ ಒಂದು ಊಹಿಸುವಲ್ಲೇ ನೀವು ಉತ್ತರ ಕರ್ನಾಟಕದವ್ರು? ಇಲ್ಲ ಇಲ್ಲ ಇಲ್ಲ, ನಾವು ಉತ್ತರ ಕನ್ನಡ ಅಲ್ಲ ಅಲ್ವಾ? ಸಾಮಾನ್ಯವಾಗಿ 14 ವರ್ಷಕ್ಕೆ ಮದುವೆ ಆಗೋದಲ್ಲೇ ಅಂತ. ಇಲ್ಲ, ನಮ್ ಇದ್ರಲ್ಲೂ ಕೂಡ ಬೇಗನೆ ಆಗ್ತಾರೆ. ಆಯ್ತು, ಹೇಳಬ. ಅದಕ್ಕೆ ಬೇಗ ಅಂದ್ರೆ ನಂಗೆ ಮಾಡೋಕ್ಕಿರ್ಲಿಲ್ಲ. ಅಮ್ಮನ್ಗೆ ಅವಾಗ ಸಪೋರ್ಟ್ಗೆ ಅಂತ ಯಾರು ಇರ್ಲಿಲ್ಲ. ನನ್ನ ಕಟ್ಕೊಂಡು ಸ್ವಲ್ಪ ಅಂದ್ರೆ ಅವಾಗೆಲ್ಲ ಇದು ಲವ್ ಗಿವು ಅಂತೆಲ್ಲ ಈ SLCಗೆಲ್ಲ ಓಡೋಗ್ತಿದ್ರು ಅಂದ್ಬಿಟ್ಟು, ನನ್ ಮಗಳು ಹೆಂಗ ಆತರ ತಲೆ ಕೆಡ್ಸ್ಬಿಡ್ತಾರೆ, ಇಲ್ಲ ಅಕ್ಕಪಕ್ಕದವ್ರ ಮರ್ಯಾದೆ ಹೋಗ್ಬಿಡುತ್ತೆ, ತಂದೆ ಇಲ್ದ ಮಗಳನ್ನ ಸಾಕ್ತಾ ಇದೀನಿ, ಒಂದ್ ಚೆನ್ನಾಗಿರೋ ಸಂಬಂಧ ಕಡೆ ಬಂದ್ರೆ ಮಾಡ್ಬಿಡಣ ಅಂತಂದ್ಬಿಟ್ಟು, ಅವಾಗ ಅಮ್ಮನ್ಗೂ ಕೂಡ ನನ್ ಮಗಳಿಗೆ ಯಾವ ವಯಸ್ಸಿಗೆ ಮದುವೆ ಮಾಡ್ಬೇಕು ಅನ್ನೋದು ಅಮ್ಮಂಗೂ ಕೂಡ ಅಷ್ಟು ತಿಳುವಳಿಕೆ ಇಲ್ಲ. ಅಮ್ಮನ್ಗೂ ಆಗ ಒಂದ್ 25-26 ಇತ್ತು ವಯಸ್ಸು, ಅಷ್ಟು ಗೊತ್ತಿರ್ಲಿಲ್ಲ. ಒಂದ್ ಮನೆಗ್ ಹೋದ್ರೆ ಸಾಕು, ಅವ್ಳ ಜವಾಬ್ದಾರಿ ಮುಗೀತೆ, ಇನ್ನು ನಾನು 2 ಗಂಡ್ಮಕ್ಳ ಹೆಂಗೋ ಸಾಕ್ಬೋದು ಅಂತ ಅವ್ರದ್ದು ಯೋಚನೆ ಬಂದಿತ್ತು. ಮದ್ವೆ ಮಾಡ್ಕೊಟ್ರು. ಅಲ್ಲೇ ಹತ್ರದಲ್ಲೇ, ನಮ್ಮೂರು ಅಕ್ಕಪಕ್ಕ ಒಂದ್ 10-15 ಕಿಲೋಮೀಟರ್. ಹೊಸ ಸಂಬಂಧನೇ. ಅವರು ಚೆನ್ನಾಗಿ ಇದ್ರು. ಆದ್ರೆ ನನಗೂ ಅವ್ರಿಗೂ ಒಂದು 13 ವರ್ಷ ಡಿಫ್ರೆನ್ಸ್ ಇತ್ತು ಏಜ್. ಮದ್ವೆ ಮಾಡ್ಕೊಟ್ರು. ಅಂದ್ರೆ ಆ ವ್ಯಕ್ತಿ ನಮ್ಗೆ ಏನು ಅಂತಾನೆ ಗೊತ್ತಿಲ್ಲ, ನನ್ಗೆ ಜೀವನ ಅನ್ನೋದು ಏನು ಅಂತಾನೆ ಗೊತ್ತಿರ್ಲಿಲ್ಲ. ಒಂದ್ ಅಡ್ಗೆನೂ ಕೂಡ, ಒಂದ್ ಕಾಫಿನೂ ಮಾಡಕ್ ಬರ್ತಿರ್ಲಿಲ್ಲ. ಆ ತರ ಹೋದೆ ಮನೆಗೆ. ಆ ಮನೇಲಿ ನಾನು ತುಂಬಾ ಚಿಕ್ಕೋಳು ಅಂದ್ರೆ ಚಿಕ್ಕೋಳು. ಅವ್ರಿಗೆ ಅಣ್ಣ ಇದ್ರು, ಅಣ್ಣ ಅತ್ತಿಗೆ ಇದ್ರು, ನಾನು ಒಬ್ಳು ಅಲ್ಲಿಗೆ ಹೊಸ್ದಾಗ್ ಹೋದೆ. ಅವ್ರ ತಂದೆ ತಾಯಿ ತುಂಬಾ ಏಜ್ ಆಗಿತ್ತು. ಹೋದೆ, ನಾನು ಏನು ನನ್ಗೆ ಎಷ್ಟು ಬರುತ್ತೋ ಅಷ್ಟು ಕೆಲ್ಸಗಳು ಮಾಡ್ತಿದ್ದೆ. ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ. ಅದೇ ನಮ್ ಓರ್ಗಿತ್ತಿ ಅಂತ ಹೇಳ್ತಾರೆ ನೋಡಿ ಅಕ್ಕ, ಅವ್ರಿಗೆ ನಾನು ಹೇಳ್ಬಿಟ್ಟೆ, ಅಕ್ಕ ನಂಗೆ ಅಡ್ಗೆ ಮಾಡಕ್ ಓರ್ಗಿತ್ತಿ ಅಂದ್ರೆ ನಮ್ಮ ಯಜಮಾನ್ರ ಅವ್ರ ಅಣ್ಣ ಅತ್ತಿಗೆ ಅಂತಾರೆ. ವಾರ್ಗಿತ್ತಿ ಅಷ್ಟು ಗೊತ್ತಿಲ್ಲ, ಸಾರಿ. ಅವ್ರಿಗೆ ನನ್ಗೆ ಅಡ್ಗೆ ಮಾಡಕ್ ಬರ್ತಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟಿದ್ದೆ, ನಾನು ಎಲ್ಲಾ ಕೆಲ್ಸಾನು ಮಾಡ್ತೀನಿ, ನೀವ್ ಅಡ್ಗೆ ಮಾತ್ರ ಮಾಡಿ ಅಂತ. ಎಲ್ಲಾನು ಮಾಡ್ತಾ ಇದ್ದೆ, ಹಿಂಗೆ ಚೆನ್ನಾಗಿತ್ತು. ಆದ್ರೆ ಈ ವ್ಯಕ್ತಿ, ನಾನ್ ಮದ್ವೆ ಆಗಿರೋ ವ್ಯಕ್ತಿ ಎಲ್ಲೂ ಈಚೆ ಕರ್ಕೊಂಡ್ ಹೋಗ್ತಿರ್ಲಿಲ್ಲ. ನಿಂಗೆ ಏನ್ ಬೇಕು, ನೀನ್ ತಿಂದ್ಯಾ, ಅದೇನು ಕೇಳ್ತಾನೆ ಇರ್ಲಿಲ್ಲ. ಆ ಟೈಮಲ್ಲಿ ಅಮ್ಮ ತುಂಬಾ ನೆನ್ಪಾಗ್ತಿದ್ರು. ಫೋನು ಕೂಡ ಕೊಡ್ತಾ ಇರ್ಲಿಲ್ಲ ಅಮ್ಮನ ಹತ್ರ ಮಾತಾಡಕ್ಕೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ ಇವ್ರು ಗೊತ್ತಾಗ್ಲಿಲ್ಲ. ಅಮ್ಮ ಚೆನ್ನಾಗೆ ಮದ್ವೆ ಮಾಡ್ಕೊಟ್ರು ಇವ್ರಿಗೆ, ಇವ್ರು ಹೇಳ್ದಂಗೆನೆ ಗ್ರ್ಯಾಂಡ್ ಆಗೇ ಮಾಡ್ಕೊಟ್ರು ಮದ್ವೆನ. ಅವಾಗ ಆಯ್ತು 3 ತಿಂಗಳು 2 ತಿಂಗಳು ಅಷ್ಟೇನೆ. ಅಂದ್ರೆ ತುಂಬಾ ಅನುಮಾನ ವ್ಯಕ್ತಿಗೆ. ಹೆಂಗೆ ಅಂದ್ರೆ ಮನೆಯಿಂದ ಈಚೆ ಕಡೆಗೂ ಬಿಡ್ತಾ ಇರ್ಲಿಲ್ಲ. ಮನೆಯಿಂದ ಈಚೆಗೆ ಬಿಡ್ತಾ ಇಲ್ಲ. ಮತ್ತೆ ರೂಮಿಂದ ಬಂದ್ರೆ ರೂಮ್ ಬಾಗ್ಲೆಲ್ಲ ಹಾಕೊಳ್ಳೋದು, ಈಚೆಗೆ ಬಿಡ್ತಾ ಇರ್ಲಿಲ್ಲ. ನಾನು ಏನಕ್ಕೆ ಹಿಂಗೆಲ್ಲ ಕೂಡಾಕ್ತೀರಾ ನೀವು ಗೊತ್ತಾಗ್ಲಿಲ್ಲ. ಇಲ್ಲ, ನೀವ್ ಈಚೆ ಬರ್ಬಾರ್ದು, ಒಳಗಡೆನೆ ಇರ್ಬೇಕು, ನಿನ್ ಯಾರು ನೋಡ್ಬಾರ್ದು, ಆತರ ಎಲ್ಲ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ನಾನು ಎಲ್ಲೋ ತುಂಬಾ ಪ್ರೀತಿ ಇರ್ಬೇಕೇನೋ ಆತರ, ಇಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ ಏನೋ ಆತರ ಅನ್ಕೋತಿದ್ದೆ ನಾನು. ಅವರು ಅಷ್ಟು ಚೆನ್ನಾಗಿರ್ಲಿಲ್ಲ. ನಮ್ಮ ಮನೆಯವರು ಅಷ್ಟು ಚೆನ್ನಾಗಿರ್ಲಿಲ್ಲ, ಯಜಮಾನ್ರು ಚೆನ್ನಾಗಿರ್ಲಿಲ್ಲ. ನಾನು ಅದಕ್ಕೇನೋ ಈ ಚಿಕ್ಕ ಹುಡುಗಿ ಅಂತ ಏನೋ ಗೊತ್ತಾಗಲ್ಲ ಅಂತ ಆತರ ಮಾಡ್ತಾರಂತೆ ಸ್ವಲ್ಪ ದಿನ ಹಂಗೆ ಅನಿಸ್ತು. ಈಚೆ ಎಲ್ಲೂ ಕರ್ಕೊಂಡ್ ಹೋಗ್ತಿಲ್ಲ. ಮದ್ವೆ ಆಗ ಹೊಸರಲ್ಲಿ ಅಲ್ಲಿ ಇಲ್ಲಿ ಕರ್ಕೊಂಡ್ ಹೋಗ್ತಾರಲ್ಲ, ಏನು ಕರ್ಕೊಂಡ್ ಹೋಗ್ತಿರ್ಲಿಲ್ಲ. ನಾನ್ ಮನೆ ಬಿಟ್ರೆ ಇನ್ನೇನು ಮಾಡ್ತಿರ್ಲಿಲ್ಲ, ಮನೆಯೊಳಗೆ ಇರ್ತಿದ್ದೆ. ಅವ್ರು ಹೊರಗಡೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತಿದ್ರು ಅಷ್ಟೇ. ಮಾತುಕತೆ ಏನು ಮಾತಾಡ್ತಿರ್ಲಿಲ್ಲ. ಅದು ನನ್ಗೆ ಅಂದ್ರೆ ಯಾತರ ಅನ್ಸ್ಬಿಡ್ತು ಅಂದ್ರೆ, ಮಾತೇ ಇಲ್ಲ, ಪ್ರೀತಿನೇ ಇಲ್ಲ, ಕೇವಲ ಅದ್ ಮಾತ್ರ. ಅರ್ಥ ಆಯ್ತು ಅನ್ಸುತ್ತೆ. ದೈಹಿಕವಾಗಿ ಸಂಪರ್ಕ ಮಾತ್ರ. ಹೌದು, ಅದು ಮಾತ್ರ. ಅದು ನನ್ಗೆ, ಅದು ಭಯ ನನ್ಗೆ. ಇದು ಮದ್ವೆ ಮಾಡ್ಕೊಂಡಿದ್ದಿದ್ಕ ನಾನು ಆತರ ನನ್ ಮನ್ಸಲ್ಲಿ ಹಂಗ್ ಹುಟ್ಬಿಡ್ತ ಆ ಟೈಮಲ್ಲಿ.
ಆ ಟೈಮಲ್ಲಿ ಎಷ್ಟು ಅದು 3 ತಿಂಗಳು ಮದ್ವೆಗ್ 3 ತಿಂಗಳು. ಅದ್ರ 3 ತಿಂಗಳಿಗೆ ನಾನು ಪ್ರೆಗ್ನೆಂಟ್. ಅದು ನಂಗೆ ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿಲ್ಲ. ನಾನು ಇರೆಗ್ಯುಲರ್ ಪೀರಿಯಡ್ ಆಗ್ತಿದ್ದೆ, ಹಂಗಾಗಿ ನಂಗೆ ಅದು ಗೊತ್ತಾಗ್ತಿರ್ಲಿಲ್ಲ. ಅಮ್ಮನ ಹತ್ರ ಮಾತಾಡ್ಬೇಕು ಅಂದ್ರು ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅಮ್ಮನೇ ನನ್ ಪ್ರಪಂಚ. ಅಮ್ಮನ ಜೊತೆ ಮಾತಾಡಕ್ ಬಿಡ್ತಿರ್ಲಿಲ್ಲ, ತಮ್ಮನ ಜೊತೆ ಮಾತಾಡಕ್ ಬಿಡ್ತಿರ್ಲಿಲ್ಲ. ಈ ಕೂಡಾಕೋದು, ಈಚೆಗ್ ಬಿಡದೆ ಇರೋದು, ಒಂದ್ ರಂಗೋಲಿ ಹಾಕ್ಬೇಕಾದ್ರು ಆ ವ್ಯಕ್ತಿ ಈಚೆಗ್ ಬಂದು ನಿಂತ್ಕೊಂಡ್ರೆ ರಂಗೋಲಿ ಬಿಡ್ಬೇಕು, ಒಂದ್ ಬಟ್ಟೆ ಒಣಗಾಕ್ಬೇಕಾದ್ರು ಆ ವ್ಯಕ್ತಿ ಬಂದಾಗ್ಲೇನೆ. ಆತರ ಅಂದ್ರೆ ಒಂಥರ ಅನುಮಾನ ಅನ್ಸುತ್ತೆ. ಅದು ಯಾವ ತರ ಅನ್ನಕ್ಕೆ ಒಂಥರ ಸೈಕೋ ತರ. ಒಂದು ವಾಶ್ರೂಮ್ಗೆ ಹೋದ್ರು ಕೂಡ ನಾನು ಅವ್ರು ನಿಂತ್ಕೊಂಡ್ರೆ ನಾನು ಹಂಗೆ ಮಾಡ್ಬೇಕು. ಅವ್ರ ಮನೇಲಿ ಕೇಳ್ತಾ ಇದ್ರು, ಯಾಕಂಗ್ ಮಾಡ್ತೀಯ ಹುಡ್ಗಿನ ಅಂತ. ಹುಡ್ಗಿ ಸಿಟಿಲಿ ಇತ್ತು, ಏನ್ ಮಾಡಿರುತ್ತೋ ಹೆಂಗೋ ಗೊತ್ತಿಲ್ಲ, ಆ ತರ. ನಾನೇ ಚಿಕ್ಕೋಳು, ಅದು ಏನು ಅಂತಾನೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾನ್ ತಪ್ಪೇನ್ ಮಾಡಕ್ ಹೋಗ್ಲಿ. ಅದನ್ನ ಕೇಳಿದ್ರು ಒಂದ್ಸಲಿ ಅತ್ತೆ ಮಾವ ಅನ್ನೋರು ಕೇಳಿದ್ರು, ಯಾಕೆ ಹಂಗೆ ಕಟ್ಟಾಕ್ತೀಯ, ಯಾಕಂಗ್ ಬಿಡದೆ ಇರ್ತೀಯ ಅಂತ. ಅವಾಗ ನನ್ನ ಹೆಂಡತಿ ನಾನು ಹೆಂಗನ ಮಾಡ್ಕೋತೀನಿ, ನೀವ್ ಕೇಳ್ಬಾರ್ದು ಅಂತಾನು ಅವ್ರ ಮೇಲೆಲ್ಲ ಜಗಳ ಜೋರ್ ಮಾಡಿದ್ರು. ಅವರು ನಾನು ಕೇಳ್ದೆ, ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಅಂತ. ಅವಾಗ ನಾನು ಅನ್ಬೇಕು ಅಂತ ಗೊತ್ತಿರ್ಲಿಲ್ಲ, ಏನ್ ಅನ್ಬೇಕು ಅಂತಾನೆ ಗೊತ್ತಿಲ್ಲ. ಅವ್ರನ್ನೇ ಕೇಳ್ತಿದ್ದೆ, ನಿಮ್ಮನ್ನ ನಾನು ಏನಂತ ಕೂಗ್ಬೇಕು ಅಂತ. ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು, ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ಬೇಕು ನೀವು ಅಂತ ಹೇಳೋರು. ಸರಿ ಅಂತ ಹಂಗೆ ಇದ್ದೆ. ತಕ್ಷಣನೇ ಮದ್ವೆಯಾಗಿ 3 ತಿಂಗಳಿಗೆ ನಾನ್ ಪ್ರೆಗ್ನೆಂಟ್. ಅದನ್ನ ಕರ್ಕೊಂಡೋದ್ರು ನೀನ್ ಯಾರಿಗೆ ಆಗಿದ್ಯಾ ಅಂತ ಅವರೇ ಪ್ರಶ್ನೆ ಕೇಳಿದ್ರು. ನಾನು ಏನ್ ಹಿಂಗ್ ಕೇಳ್ತಾ ಇದ್ಯಾ, ನನ್ಗೇನು ಅನ್ನೋದೇ ಗೊತ್ತಿಲ್ಲ, ನನ್ಗಿದೇ ನರ್ಕ ಅಂತ ಅನ್ಸ್ಬಿಟ್ಟೈತೆ, ನನ್ಗೆ ಯಾಕೆ ಕತ್ಲೆ ಆಗುತ್ತೆ ಅನ್ನೋದೇ ಭಯ ಆಗ್ಬಿಟ್ಟೈತೆ. ಅಂತದ್ರಲ್ಲಿ ಇದ್ ಯಾವ ತರ ಕೇಳ್ತೀಯಾ ಅಂತ ಅಂದಾಗ, ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು ಅಂದಾಗ ಕಳ್ಸಲ್ಲ ಅಂತಂದ್ರು. ಆ ಟೈಮಲ್ಲಿ ನನ್ ತುಂಬಾ ಹುಷಾರ್ ತಪ್ಪಿಟ್ಟು ಮನ್ಸಿಗೆ ಒಂಥರ ಯೋಚನೆಗಳು ಜಾಸ್ತಿ ಆಗ್ಬಿಟ್ಟು, ಅವಾಗ ತುಂಬಾ ಚಿಕ್ಕ ಏಜ್ ಇತ್ತು ಅಂದ್ಬಿಟ್ಟು ಅದು ಒಂಥರ ಹೆಂಗೆ ಅಂದ್ರೆ ಪ್ರೆಗ್ನೆಂಟ್ ನಂಗೆ ಹೋಗ್ಬಿಟ್ಟಿದ್ದೆ. ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿದ್ರು. ಅವಾಗ ಬೈದ್ರು, ನಮ್ ತಾಯಿನೂ ಬೈದ್ರು, ಇಷ್ಟ್ ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡಿ ಅವಾಗ್ಲೇ ಪ್ರೆಗ್ನೆಂಟ್ ಅಂತಿರಲ್ಲ, ನಿಮ್ಗೆ ಬುದ್ಧಿ ಬೇಡ್ವಾ ಅಂತೆಲ್ಲ ಅಂದ್ರು ಸ್ವಲ್ಪ ಕೆಲವು ಜನ. ಗೊತ್ತಾಗ್ತಿರ್ಲಿಲ್ಲ ಮಾಡ್ಬಿಟ್ವಿ ಅಂತ ಅಮ್ಮನೂ ಅಂದ್ರು. ಅವಾಗ ಅವಾಗ ಹೇಳಿದ್ರು, ಸ್ವಲ್ಪ ರೆಸ್ಟ್ ಅಲ್ಲೇ ನಿಮ್ಮನೇಲಿ ಇಟ್ಕೊಳ್ಳಿ, ಕಳ್ಸ್ಬೇಡಿ ಅಂತ. ಅವಾಗ ಇಲ್ಲ ನನ್ನ ಹೆಂಡತಿನ ಬಿಡಲ್ಲ, ನಾನು ಅವ್ನು ಅಲ್ಲೇ ಕರ್ಕೊಂಡ್ ಹೋಗೋದು ಅಂತ ನಮ್ಮ ಅಮ್ಮನ ಹತ್ರನು ಬಿಡ್ಲಿಲ್ಲ. ಕರ್ಕೊಂಡ್ ಬಂದ್ಬಿಟ್ರು. ಅಂದ್ರೆ ಹೆಂಗೆ ಅಂದ್ರೆ ಹೇಳಕ್ಕೆ ಆಗ್ತಿಲ್ಲ. ಈಚಕ್ ಬಿಡ್ತಾ ಇರ್ಲಿಲ್ಲ, ಓಡಾಡಕ್ ಬಿಡ್ತಾ ಇರ್ಲಿಲ್ಲ. ಒಂದು ಹಾಸ್ಪಿಟ್ಲಿಗೆ ಒಬ್ಬ ಗಂಡು ಮಗು ಅನ್ನೋ ಒಂದು ಹುಡುಗನು ಕತ್ತೆತ್ತಿ ನೋಡಂಗಿರ್ಲಿಲ್ಲ. ಆ ತರ ಇದ್ದೆ ನಾನಲ್ಲಿ. ಒಂದು ನರಕದಲ್ಲಿ ಇದ್ದೆ ನಾನು. ಎಷ್ಟು ಬೇಗ ನಾನು ಈಚೆಗೆ ಬಂದ್ಬಿಡ್ತೀನೋ, ನಮ್ಮ ಅಮ್ಮನ ಹತ್ರಕ್ಕೆ ಯಾವಾಗ ಹೋಗ್ಬಿಡ್ತೀನೋ ಅಂತ. ಅಮ್ಮನ್ ಫೋನ್ ಮಾಡಿದಾಗ ಲೌಡ್ ಸ್ಪೀಕರ್ ಇಟ್ಬಿಟ್ಟು ಫೋನ್ ಕೊಡೋನು, ಮಾತಾಡು ಅಂತ. ಅವಾಗ ನನ್ ಕಷ್ಟಗಳು ಹೇಳ್ಕೊಂಡ್ರೆ ಅಮ್ಮ ನೊಂದ್ಕೊಂತಾರೇನೋ, ಈಗ್ಲೇ ಪಾಪ ಗಂಡ ಇಲ್ದೆ ನನ್ ಮದ್ವೆ ಮಾಡಿ ಸಾಕಿದ್ದಾರೆ, ಇನ್ ಅವ್ರಿಗೆ ಹೇಳ್ಕೊಡೋದ್ ಬೇಡ ನನ್ನವ್ನ ಅಂತ. ಚೆನ್ನಾಗಿದ್ದೀನಿ ಅಮ್ಮ, ನಾನ್ ಇದನ್ನೇ ಹೇಳ್ತಾ ಇದ್ದೆ ನಾನು. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ತಂದೆ ಇಲ್ದೆ ಎಲ್ಲ ನೋಡಿದ್ದೆ ಅಮ್ಮನ ಕಷ್ಟಗಳೆಲ್ಲ. ಹಂಗಾಗಿ ನನ್ಗೂ ಕಷ್ಟಗಳು ಗೊತ್ತಿತ್ತು, ಏನು ಹೇಳ್ಕೊಂತಿರ್ಲಿಲ್ಲ. ಒಂದೇನಂದ್ರೆ ಏನೇ ಕಷ್ಟ ಬರ್ಲಿ ಏನೇ ಬರ್ಲಿ ಇಲ್ಲಿ ಗಂಡನ ಮನೇಲೇ ಇರ್ಬೇಕು ನಾನು ಅನ್ನೋದು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಆ ಚಿಕ್ಕ ಏಜ್ಗೆ ನನ್ಗಿತ್ತದು, ಇಲ್ಲೇ ಇರ್ಬೇಕು, ನಾನು ಎಲ್ಲೂ ಹೋಗ್ಬಾರ್ದು ಅಂತ. ಹಂಗಾಗಿ ಅವ್ರು ಹೊಡೆದ್ರು, ಏನೇ ಮಾಡಿದ್ರು. ಆ ವಿಚಾರಕ್ಕೇನೆ ನೀನ್ ನನ್ನ ಹತ್ರ ಬರಲ್ಲ ಅನ್ನೋ ವಿಚಾರಕ್ಕೇನೆ ತುಂಬಾ ಒದೆಗಳೆಲ್ಲ ತಿಂದಿದ್ದೀನಿ. 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಅದು ಅನ್ನೋದೇ ಅಲ್ದೆ, ಇದು ಮೇಲಿಂದ ಕೆಳಗೆ ಇದು ಏನ್ ಹೇಳ್ಕೊಳ್ಳೋದು, ದೂಕೋದು, ಈ ತರದ್ದೆಲ್ಲ ಮಾಡಿದೀನಿ. ಆದ್ರೆ ನನ್ ಏನ್ ಅದೃಷ್ಟನೋ ಗೊತ್ತಿಲ್ಲ, ಅದೇನೋ ಪಾಪಿ ಏನೋ ಅಂತಾರಲ್ಲ ಹಂಗೆ ನನ್ ಏನೂ ಆಗ್ತಾ ಇರ್ಲಿಲ್ಲ. ಮಗುಗೂ ಏನಾಗ್ತಿಲ್ಲ, ನನಗೂ ಏನಾಗ್ತಿರ್ಲಿಲ್ಲ. ಇಷ್ಟು ವರ್ಷ ಇದ್ದೆ. ಆಮೇಲೆ ತುಂಬಾ ಒಂದು 7-8 ತಿಂಗಳಿಗೆ ಅದು ನಮ್ಮನ್ ಮನೆಗೆ ಕಳ್ಸಿದ್ದೆ ಒಂದು ದೊಡ್ಡದಿದು, ಹೇಳ್ಕೊಳಕ್ಕೆ ಆಗಲ್ಲ. ಕಳಿಸ್ತಾನೆ ಇರ್ಲಿಲ್ಲ. ಆ ಟೈಮಲ್ಲಿ ಕಳ್ಸಿದ್ರು, ಶ್ರೀಮಂತ ಮಾಡಿ ಕಳ್ಸಿದ್ರು ಅಮ್ಮನ್ ಮನೆಗೆ. ನನ್ಗೆ ಹೆಂಗೆ ಅಂದ್ರೆ ಮೈಯಲ್ಲೆಲ್ಲ ಹೊಡೆದಿರೋ ಏಟ್ಗಳು. ಪ್ರೆಗ್ನೆಂಟ್ ಟೈಮಲ್ಲಿ ಹೆಂಗೆ ಅದು ಈಚೆ ಕಡೆಗೂ ಬಿಡ್ತಿರ್ಲಿಲ್ಲ ಗುರುಜಿ. ಈಚೆ ಕಡೆನು ಯೂರಿನ್ ಪಾಸ್ ಮಾಡೋಕು ಎಲ್ಗೂ ಕಳಿಸ್ತಾನೆ ಇರ್ಲಿಲ್ಲ. ಒಂದ್ ಕವರ್ ಕೊಟ್ಟು ನೀನ್ ಒಳಗಡೆನೆ ಮಾಡು ಅನ್ನೋನು, ಆ ತರ ವ್ಯಕ್ತಿ. ಆಮೇಲೆ ಮಲ್ಕಕ್ ಬಂದಿಲ್ಲ ಅಂದ್ರೆ ಕಚ್ಬಿಡೋದು, ಈ ತರ ವ್ಯಕ್ತಿ ಹತ್ರ ನಾನು ಇದ್ದಿದ್ದು. ಇದ್ದಾದ್ಮೇಲೆ ಇದನ್ನ ಯಾರು ನಿರಂತರ ಅಂದ್ರೆ ಮದುವೆ ಮಾತ್ರನಾ ಅಥವಾ ನಿರಂತರ? ಇಲ್ಲ, ಅದು ಒಂದೇ ತಿಂಗಳು ನನ್ನ ಚೆನ್ನಾಗ್ ನೋಡ್ಕೊಂಡಿದ್ದು. ಒಂದ್ ತಿಂಗಳಾದ್ಮೇಲೆ ಅವನ್ದು ಎಲ್ಲಾನು ತೋರಿಸ್ತಾ ನನ್ಗೆ.
ನಿರಂತರ ಅದು ಹೇಳುವ ಕಂಟಿನ್ಯೂ ಮಾಮೂಲಿ ಅಷ್ಟು ಇದ್ರಲ್ಲಿ ನರಕದಲ್ಲೇ ಇದ್ದೀನಿ. ಇಷ್ಟೊಂದು ಇವಾಗ್ಲೂ ಕೂಡ ನನ್ನ ಮೈಯಲ್ಲಿ ಅದು ಮಾರ್ಕ್ಗಳೆಲ್ಲ ಹಂಗೆ ಇದೆ. ಹ್ಮ್ ಅದನ್ನ ನಾನು ಹೇಳ್ಕೊಂಡಿರ್ಲಿಲ್ಲ, ಯಾರ ಹತ್ರನೂ ಹೇಳ್ಕೊಂಡಿರ್ಲಿಲ್ಲ. ಅವರು ಮನೇಲೂ ಕೂಡ ನಾನು ಹೇಳ್ಕೊಳಕ್ ಹೋದ್ರೆ ಸ್ವಂತ ಅವ್ರ ನಮ್ ಭಾವ ಅಂತಾರಲ್ಲ ಅವರು ಕೂಡ ಅವ್ರಿಗೆಲ್ಲ ಹೇಳ್ಕೊಳಕ್ ಹೋದ್ರೆ ಹಿಂಗ ನಮ್ಮ ಅತ್ತೆ ಅಮ್ಮನ್ಗೆಲ್ಲ ಹೇಳ್ಕೊಳಕ್ ಹೋದ್ರೆ ನಿನ್ ಗಂಡ ಏನ್ ಮಾಡಿದ್ರು ನೀನ್ ಅನ್ಭವಿಸ್ಬೇಕು, ರೂಮಿಂದ ಈಚೆ ಬರ್ಬಾರ್ದು ನಿನ್ ವಾಯ್ಸು, ಆತರ ಹೇಳೋರು. ಆತರ ನಂಗೆ ಅವ್ರು ಅಕ್ಕಪಕ್ಕ ಅವ್ರ ಮನೆಗೆ ಯಾರು ಬರ್ತಾ ಇರ್ಲಿಲ್ಲ ಗುರುಜಿ, ಒಬ್ರು ಬರ್ತಾ ಇಲ್ಲ. ಒಬ್ರು ಯಾರನ್ನ ಬರ್ತಾರೆ ಮನೆಗೆ ಅಂದ್ರೆ ಅವ್ರಿಗೇನೋ ಕಾಫಿ ಕೊಟ್ಟು ಚಾಪೆ ಹಾಕಿ ಕೂರ್ಸಿದ್ರೆ ಯಾರವ್ರು, ಅವ್ರಿಗೇನು ಕೊಡ್ಬೇಕು ನೀನು, ಅವ್ರಿಗೆ ನಿಮ್ ಸೋದ್ರ ಮಾವನ, ಈ ತರ. ಹಾಗಾಗಿ ಅವ್ರ ಮನೆಗೆ ಯಾರು ಬರ್ತಾನೆ ಇರ್ಲಿಲ್ಲ. ನಾನು ಅದೇ ನಮ್ಮ ಮನೆಯವರ ಅತ್ತೆ ಅಣ್ಣ ಒಂದ್ ಪಾಪು ಇತ್ತು ಅವ್ರಿಗೆ, ಅತ್ತೆ ಮಾವ ಇಷ್ಟೇ ಇದ್ದಿದ್ದ ಮನೇಲಿ. ಹಿಂಗಿದ್ದಿದ್ದು ಅದೇ ಈ ತರದ್ದೇ ನರ್ಕ ಅನ್ಭವಿಸ್ಕೊಂಡು ಹೋದೆ. ನಮ್ಮ ರಿಲೇಷನ್ ಯಾರು ಬಂದ್ರು ಕೂಡ ಅವಳು ಇಲ್ಲ, ನಮ್ಮ ಮನೆಗ್ ಬಂದ್ರು ಕೂಡ ಚೈತ್ರ ಇಲ್ಲ. ಅಯ್ಯೋ ಹಲೋ ಹೇಳುವ. ಅದೇ ಅವಳಿಲ್ಲ, ಅಮ್ಮನ್ ಮನೆಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳೋರು. ಅವ್ರು ಹೋಗಿ ನಮ್ ತಾಯಿನ ಕೇಳಿದಾಗ ಅಲ್ಲೇ ಇದ್ದಾಳೆ, ಅವಳು ಬಂದೇ ಇಲ್ಲ, ಮದ್ವೆಗೆ ಇಷ್ಟು ವರ್ಷ ಆದ್ರೂ ಕಳ್ಸಿಲ್ಲ, ಆತರ ಇಷ್ಟ್ ತಿಂಗಳಾದ್ರೂ ಕಳ್ಸಿಲ್ಲ ಅಂತ ಅಲ್ಲಿ ಹೇಳೋರು. ಈ ತರ ನಮ್ ರಿಲೇಷನ್ ಕೂಡ ನಾನು ಸೇರಕ್ ಬಿಡ್ತಿರ್ಲಿಲ್ಲ. ಎಲ್ಲಿ ಇವೆಲ್ಲ ಹೇಳ್ಬಿಡ್ತಾಳೋ ಅಂತನೋ ಏನೋ ಅದು ನನ್ಗೆ ಗೊತ್ತಿಲ್ಲ ಆಗ. ಸರಿ ಆಗು ಈಗ ಹೆಂಗೋ 9 ತಿಂಗಳು ಆಯ್ತು, ಕಳ್ಸಿದ್ರು. ಎಲ್ಲರೂ ಹೇಳ್ತಾರಲ್ಲ ಕಳ್ಸ್ಬೇಕು, ಈ ಟೈಮಲ್ಲಾದ್ರೂ ಕಳ್ಸ್ಬೇಕು ಅಂತ. ಸರಿ ಅಂದ್ಬಿಟ್ಟು ಕಳ್ಸಿದ್ರು ಅಮ್ಮನ್ ಮನೆಗೆ. ಆವಾಗ್ಲೂ ನಾನು ಹೇಳ್ಕೊಂಡಿಲ್ಲ, ಅಮ್ಮನ್ ಮನೇಲೂ ಹೇಳ್ಕೊಂಡಿಲ್ಲ ನಾನು ಹಿಂಗ್ ಆಗ್ತೈತೆ ಅಂತ. ಸರಿ ಡೆಲಿವರಿ ಆಯ್ತು. ಆದ್ಮೇಲೆ ಪಾಪುನ ನೋಡಕ್ಕೆ ಬಂದಿದ್ದಷ್ಟೇ, ಅವತ್ತೊಂದಿನ ಬಿಟ್ಬಿಟ್ಟು ಹೋಗ್ಬಿಟ್ರು, ಮತ್ ಬರ್ಲೇ ಇಲ್ಲ. ಅವಾಗ ಅಮ್ಮನೇ ನೋಡ್ಕೊಂಡು ಹಿಂಗ್ ಮಾಡಿದ್ರು. ಆಮೇಲೆ ನಮ್ಮ ಅಮ್ಮಂಗೆ ಫೋನ್ ಬಂತು, ಅವಳ ಎಲ್ಲೋ ಬಿಡ್ಬಾರ್ದು, ಈಚೆಗಡೆ ಬಿಡ್ಬಾರ್ದು ನೀವು ಹಂಗೆ, ಆಮೇಲೆ ನೆಂಟ್ರುಗಳನ್ನ ನೀವ್ ಯಾರು ಸೇರ್ಸ್ಬಾರ್ದು. ನಮ್ಮಮ್ಮ ಅವಾಗ ಯಾಕೆ ಹಂಗೆಲ್ಲ ಹೇಳ್ತೀರಾ, ಏನಕ್ಕೆ ಈ ತರ ಎಲ್ಲ ಮಾತಾಡ್ತೀರಾ ಅಂತದಾಗ ಕೆಲವು ವಿಚಾರ ಅವಾಗ್ಲೂ ಜಗಳ ಆಗಿ ನನ್ ಮಗಳ ಮೇಲೆ ಅನುಮಾನ ಪಡ್ತಾ ಇದೀಯ ಏನು, ಯಾಕೆ ಈ ತರ ಅಂತ. ಅದು ಇಲ್ಲ ಆತರ ಅಲ್ಲ, ನನ್ಗೆ ಅವಳನ್ನ ಯಾರನ್ನು ನೋಡ್ಬಾರ್ದು, ನನ್ಗೆ ಅವಳು ನನ್ ಪ್ರಾಣ ನನ್ ಜೀವ ಆತರ ಎಲ್ಲ ಮಾತಾಡೋನು. ಯಾರು ಕೂಡ ಇವನ್ ಕೆಟ್ಟ ವ್ಯಕ್ತಿ ಅಂದ್ರೆ ನಂಬೋ ತರನೇ ಇಲ್ಲ, ಆ ತರ ಮಾತಾಡ್ತಿದ್ದ ಅವನು. ಎಲ್ಲಾರ ಮುಂದೆ ತುಂಬಾ ಚೆನ್ನಾಗಿ ಮಾತಾಡ್ಸೋ ತರ ಮಾತಾಡೋದು. ನನ್ನ ಒಬ್ಳೆ ಇದ್ದಾಗ ಬೇರೆ ತರನೇ ಅದು. ಆ ತರ ಇದ್ದಿದ್ ವ್ಯಕ್ತಿ ಅದು. ನನ್ ಜೊತೆ ಅದೇ ಅದು ಹಂಗ್ ಜೀವನ ಮಾಡ್ಕೊಂಡು ಹೋದೆ. ಕೊನೆಗೆ ಅಮ್ಮಂಗೆ ಯಾವಾಗ ನಾನು ಹೇಳ್ದೆ ಅಂದ್ರೆ, ನನ್ ಬರ್ತಾ ಡೆಲಿವರಿ ಡೇಟ್ ಬರ್ತಾ ಕುತ್ಕೊಳಕ್ಕೆ ಎದೊಳಕ್ಕೆಲ್ಲ ಆಗ್ತಿಲ್ಲ, ನನ್ನಲ್ಲಿ ನಂಗೆ ಶಕ್ತಿನೂ ಇರ್ಲಿಲ್ಲ. ಅದು ಅಮ್ಮಂದೇ ಸ್ವಲ್ಪ ಸಪೋರ್ಟ್ ತಗೊಂಡು ಎಲ್ಲಾ ಮಾಡ್ಬೇಕಾಗಿತ್ತು. ಒಂದ್ಸಲಿ ಸ್ನಾನ ಮಾಡಿಸ್ಬೇಕಾಯ್ತು ಅಮ್ಮ. ಸ್ನಾನ ಮಾಡಿಸ್ ಬಂದಾಗ ಫುಲ್ಲು ಮೈಯಲ್ಲೆಲ್ಲ ಮಚ್ಚ ಮಾರ್ಕು, ಕಚ್ಚಿರೋ ಮಾರ್ಕು ಇದೆಲ್ಲ ನೋಡ್ಬಿಟ್ಟು ಕೇಳಿದ್ರು. ಅಷ್ಟು ವರ್ಷದಿದ್ದಿದ್ ನೋವ್ನ ಅದೇನೋ ಕಣ್ಣಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟು ಎಲ್ಲಾನು ಹೇಳ್ಬಿಟ್ಟೆ. ಅಮ್ಮ ಈ ತರ ಎಲ್ಲ ನರ್ಕ ಕೊಟ್ಬಿಟ್ಟ, ನೀನ್ ನನ್ ಮದ್ವೆ ಮಾಡ್ಬಿಟ್ಟು ನನ್ ಲೈಫ್ ಹಾಳ್ ಮಾಡ್ಬಿಟ್ಟೆ ನೀನು ಅಂತೆಲ್ಲ ಅಮ್ಮನ್ಗೆ ಹೇಳ್ದಾಗ, ಈ ತರ ವ್ಯಕ್ತಿನ ನಂಗೆ ಗೊತ್ತಿರ್ಲಿಲ್ಲ ಅಂತ ಅಮ್ಮನು ಅವಾಗ ನನ್ ಜೊತೆ ಸೇರ್ಕೊಂಡ್ರು. ತಮ್ಮಂದಿರನ್ನ ಪುಟ್ಟ ಚಿಕ್ಕವ್ರ ತಮ್ಮಂದಿರು, ಅವರು ದೊಡ್ಡವ್ರೇನಿರ್ಲಿಲ್ಲ. ಪ್ರೈಮರಿ ಸ್ಕೂಲ್ ಓದ್ಕೊಂತ ಇದ್ರು ಇಬ್ರುವೆ. ನಮ್ಗೆ ಸಪೋರ್ಟ್ ಅಂತ ಯಾರು ಇರ್ಲಿಲ್ಲ, ಕೇಳಕ್ಕಿರ್ಲಿಲ್ಲ. ಹಂಗು ನಮ್ಮಮ್ಮ ಹಂಗು ಕೇಳಿದ್ರು. ಕೇಳಕ್ ಹೋಗಿದ್ಕೆ ಅಮ್ಮನ್ಗೆ ಹಿಡ್ಕೊಂಡ್ ಹೊಡಿದ್ರು. ಅಮ್ಮನ್ಗೆಲ್ಲ ಹೊಡೆದು ಬಾಯಿ ಎಲ್ಲ ಮುಚ್ಚಿ, ನೀನ್ ಯಾರ್ಗನ ಹೇಳ್ಕೊಂಡ್ರೆ ನಿಮ್ ಅಮ್ಮನ್ ಸಾಯಿಸ್ಬಿಡ್ತೀನಿ, ಈ ತರ ಎಲ್ಲ ಬೆದರಿಕೆ ಬಂತು. ಅವಾಗ ಅಮ್ಮಂಗೂ ಅಷ್ಟು ಸಪೋರ್ಟ್ ಯಾರ್ದು ಇರ್ಲಿಲ್ಲ, ಅಷ್ಟ್ ಧೈರ್ಯನೂ ಇರ್ಲಿಲ್ಲ. ಎಲ್ಲಿ ಮಗಳ ಜೀವನ ಹಾಳಾಗುತ್ತೋ ಆತರ ಆಯ್ತು ಅಂತ ಅಂದ್ಬಿಟ್ಟು ನನಗೆ ಒಂದ್ ವರ್ಷನೂ 9 ತಿಂಗಳು 1 ವರ್ಷದ ಬಂಟನ ಅಲ್ಲಿ ಮುಗಿಸ್ಕೊಂಡೆ. ಆದ್ರೂ ನರ್ಕನೆ. ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂತ ಕೇಳೋದ್ನು ಆತರ ಎಲ್ಲ ಮಾಡ್ತಿದ್ದ. ಮನೇಲಿದ್ದೀನಿ ಅಂದ್ರೆ ಮನೇಲಿದ್ಯೋ ಇಲ್ಲ ಯಾವನ್ ಜೊತೆನೂ ಇದೆಯೋ, ಇಲ್ಲ ಮಗು ಕೊಡು ಮಾತಾಡ್ಬೇಕು. 2 ತಿಂಗಳು ಮಗು ಅದೇನ್ ಮಾತಾಡುತ್ತೆ, ಅದು ಕೊಡು, ಮಗು ಐತೋ ಇಲ್ವೋ ಕೇಳ್ಬೇಕು ಅದ್ರ ಧ್ವನಿನ, ಅದ್ ಕೈಲಿ ಅಲೋ ಅನ್ಸು. ನಿಮ್ ಮನೇಲೇ ಇದೆಯೋ ಬೇರೆ ಮನೇಲಿ ಇದೆಯೋ, ಇಲ್ಲ ಯಾರನ್ನಾದ್ರೂ ಕರ್ಸ್ಕೊಂಡಿದ್ಯೋ, 3 ದಿನ ಬಾಣ್ತಿಯೇನೋ, ಅವಾಗ ಯಾರ್ ಬಂದಿದ್ದಾರೆ ನಿನ್ ಜೊತೆಗೆ, ಆತರ ಎಲ್ಲ ಮಾತಾಡೋನು. ತುಂಬಾ ಅನುಮಾನ ಅಂದ್ರೆ ಅದು ಒಂಥರ ವಿಚಿತ್ರ ಅನುಮಾನ ಅದು. ಹಂಗೆ ಹಿಂಗೆ ಜೀವನ ಮಾಡ್ಕೊಂಡು ಹಿಂಗೆ ಹೋದ್ವಿ. ಅಮ್ಮ ಆದ್ರೂ ಕೇಳ್ತಿದ್ರು, ಏನು ಮಾಡಕ್ಕಾಗಲ್ಲ, ಹಣೆ ಬರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಮ್ಮ ಆತರ, ಹಿಂಗೆಲ್ಲ ಮಾಡ್ಬೇಡ ಅಪ್ಪ ಅಮ್ಮನ್ ಅಂದ್ರು. ನನ್ನ ಇಷ್ಟ ಹೆಂಗನ ಮಾಡ್ಕೊಂತೀನಿ ಆತರ. ಅಮ್ಮಂಗೇನೆ ಆತರ ಬೈಯೋದು ಮಾಡೋದೆಲ್ಲ ಮಾಡಿದಾಗ ಅಮ್ಮನು ತುಂಬಾ ಸೈಲೆಂಟ್ ಆಗ್ಬಿಟ್ಟಿತ್ತು. ಆಮೇಲೆ ನನ್ಗೂ
ನೋಡೋ ತನಕ ನೋಡಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ತಡ್ಕೊಂಡೇ ಇದ್ದು 9 ತಿಂಗಳಾದ್ಮೇಲೆ ನನ್ಗೂ ಅಷ್ಟ್ ಧೈರ್ಯ ಇರ್ಲಿಲ್ಲ. ಏನ್ ಮಾತಾಡ್ಬೇಕು ನಾನು ಹಂಗ ಆಪೋಸಿಟ್ ಬರ್ತಾನೆ ಇರ್ಲಿಲ್ಲ. ಕೊನೆಯಲ್ಲಿ ಒಂದ್ಸಲ ಹೆಂಗೆ ಅಂದ್ರೆ ಒಂದ್ಸಲಿ ಮನೆಗ್ ಬಂದಿದ್ದ, ದಿಢೀರ್ ಅಂತ ಮನೆಗ್ ಬಂದು ಮನೆಗ್ ಹೋಗೋಣ ನಡಿ ಅಂತ ಹೊಡಿಯೋದು, ಮಗುನೆಲ್ಲ ಕೆಳಗಡೆ ಬಿಸಾಕಿದೆಲ್ಲ ಮಾಡ್ಬಿಟ್ಟ. ಇದ್ ನನ್ಗೆ ಹುಟ್ಟಿಲ್ಲ ಆ ತರ ಎಲ್ಲ ಮಾತಾಡಕ್ಕೆಲ್ಲ ಬಂದಾಗ ನನಗೂ ತಡ್ಕೊಳಕ್ಕಾಗ್ದೆ ಅವಾಗ ನಾನ್ ತಿರುಗ್ ಬಿದ್ದೆ. ನನ್ ಏನ್ ಅನ್ಕೊಂಡಿದ್ಯಾ ನೀನು, ಇಷ್ಟ್ ವರ್ಷ ನಾನು ಯಾರಿಗೂ ಹೇಳ್ಕೊಂಡಿಲ್ಲ, ಇವಾಗ ನನ್ ತಾಯಿ ನನ್ಗಿರೋದೇ ನನ್ ತಾಯಿ, ಈ ತರ ಎಲ್ಲ ಹಿಂಸೆ ಕೊಟ್ರು ನಾನು ಯಾರಿಗೂ ಹೇಳಿಲ್ಲ, ಮರ್ಯಾದೆ ಹೋಗುತ್ತೆ, ಅಮ್ಮ ಅಷ್ಟ್ ಕಷ್ಟಪಟ್ಟು ಮದ್ವೆ ಮಾಡಿದ್ದಾರೆ ಚೆನ್ನಾಗಿರ್ಲಿ ಅಂತ ನಾನು ಅವ್ನ್ಗೆಲ್ಲ ಹೇಳಕ್ ಇದ್ ಮಾಡ್ದೆ. ಅವನಿದ್ಬಿಟ್ಟು ಏನೇನೋ ಸಂಬಂಧಗಳು ಮಗುನೆಲ್ಲ ಕಿತ್ಕೊಂಡು ಹೋಗೋದೆಲ್ಲ ಮಾಡ್ದಾಗ ನಾನ್ ಬರಲ್ಲ ಅಂತ ನಿಂತ್ಕೊಂಡ್ಬಿಟ್ಟೆ. ಅಮ್ಮ ಹೇಳ್ತು, ಇಷ್ಟು ನರ್ಕ ಕೊಡೋರ್ ಹತ್ರ ಹೆಂಗ್ ಬದುಕ್ತೀಯಾ, ಬೇಡ ಬಿಟ್ಬಿಡು, ಎಷ್ಟೊಂದ್ ಜನ ನಿನ್ ಜೀವ ಅಂತಿದ್ರ ಮಗುನ್ ಸಾಕೊಂತ್ಯಾ, ಜೀವನೇ ಇಲ್ಲ ಅಂದ್ಮೇಲೆ ಏನ್ ಸಾಕೋತ್ಯಾ, ಬಿಟ್ಬಿಡು ಬೇಡ, ಏನೋ ಕಷ್ಟ ಸುಖನ ನಾವ್ ನೋಡ್ಕೊಂಡಿರೋಣ ಅಂತ ಅಮ್ಮ ಧೈರ್ಯ ಕೊಟ್ಮೇಲೆ ನಾನ್ ಬರಲ್ಲ ಅಂತ ಕುತ್ಕೊಂಡ್ಬಿಟ್ಟೆ. ಅಷ್ಟು ವರ್ಷದಲ್ಲಿ ಮಾತಾಡ್ದಿರೋದ್ನ ಕರ್ಕೊಂಡು ಹೋಗಕ್ಕೆ ಅಂತ ಎಲ್ಲ ಅವ್ರು ರಿಲೇಷನ್ ಎಲ್ಲ ಬಂದಿದ್ರು. ಅವಾಗ ಹೇಳ್ದೆ, ನಾನ್ ಬರಲ್ಲ, ನನ್ಗೆ ಇಷ್ಟ ಇಲ್ಲ ಬರಕ್ಕೆ, ಬೇರೆದೇನು ಹೇಳಿಲ್ಲ, ನನ್ ಪರ್ಸನಲ್ ವಿಚಾರಗಳನ್ನ ಹೇಳಕ್ ಆಗ್ಲಿಲ್ಲ, ಬರಕ್ ಇಷ್ಟ ಇಲ್ಲ, ಹಿಂಗ ಅನುಮಾನ ಒಂದೇ ರೀಸನ್ ಕೊಟ್ಟಿದ್ದು, ಅನುಮಾನ ಪಡ್ತಾನೆ ನಾನ್ ಬರಲ್ಲ ಅಂತ ಹೇಳ್ದೆ. ಟೈಮಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ರು, ಹೊಡಿಯೋದೆಲ್ಲ ಮಾಡ್ಬಿಟ್ರು, ತಾಲಿ ಎಲ್ಲ ಕಿತ್ಕೊಂಡು ಅಮ್ಮಂಗ್ ಹೊಡ್ದಿ ನಂಗೂ ಹೊಡ್ದಿ ಎಲ್ಲಾರ್ಗೂ ಹೊಡ್ದ್ಬಿಟ್ರು ಅವ್ರು. ಅವ್ರ ಮನೆ ಜನ ಎಲ್ಲ ಸೇರಿ ಹೊಡ್ಯಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನನ್ ತಮ್ಮ ಬಂದ್ಬಿಟ್ಟು ಇನ್ನೂ ಒಂದ್ 5ನೇ 6ನೇ ಕ್ಲಾಸ್ ಓದ್ತಿದ್ದ, ಅವ್ನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ, ಹಿಂಗ್ ನಮ್ಮ ಅಕ್ಕನ್ಗೂ ನಮ್ಮ ಅಮ್ಮಂಗೂ ಹೊಡಿತಿದ್ದಾರೆ ಅಂತ. ಅವಾಗ ಬಂದ್ಮೇಲೆ ಮತ್ತೆ ಸ್ಟೇಷನ್ ಎಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಪಾಪ ಯಾರೋ ಒಳ್ಳೆಯವ್ರು ಅನ್ಸುತ್ತೆ, ಅವರು ಅಷ್ಟ್ ಚಿಕ್ಕ ಹುಡ್ಗಿ ಈ ಬೇಗ ಮದ್ವೆ ಮಾಡ್ಕೊಂಡಿದ್ರೆ ಹೆಂಗ್ ನೋಡ್ಕೊಬೇಕು ಅಂತೆಲ್ಲ ಅವರೆಲ್ಲ ನ್ಯಾಯ ಎಲ್ಲ ಮಾಡಿ 12 ಗಂಟೆ ತನಕನೂ ತೀರ್ಮಾನ ಎಲ್ಲ ಮಾಡಿದ್ರು. ಅವಾಗ ಅವಳು ಸರಿ ಇಲ್ಲ, ಅವಳು ಕೆಟ್ಟವಳು ಅಂತ ನನ್ ಮೇಲೆ ಬಂತು. ಅವಾಗ ಅವ್ರೇ ಅಂದ್ರು, ಅಷ್ಟ್ ಚಿಕ್ಕ ಹುಡ್ಗಿ ಏನ್ ತಪ್ಪು ಮಾಡಕ್ಕಾಗತ್ತೆ ಅಂತ ಅವರೇ ಹೇಳಿ ಕಳ್ಸಿದ್ರು. ಅವಾಗ ನಾನು ಹೋಗಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ನಾನೇ ನನ್ ಕೈಯಾರ ನನ್ ಕಂಪ್ಲೇಂಟ್ ಬರ್ಕೊಟ್ಟಿದ್ದೆ, ಈ ತರ ಎಲ್ಲ ಹಿಂಸೆ ಕೊಡ್ತಾನೆ ಅಂತ ಅಂದ್ಬಿಟ್ಟು. ಒಬ್ರು ಲೇಡಿ ಕಾನ್ಸ್ಟೇಬಲ್ ಬಂದು ನೋಡಿದ್ರು, ನಾನು ಅವಾಗ ಹೇಳ್ಕೊಂಡೆ ಹಿಂಗಿಂಗ್ ಐತೆ ಅಂತ, ಮೈಯೆಲ್ಲ ಅವರೇ ನೋಡಿದ್ರು. ಅವಾಗ ಅವರು ಹೇಳ್ದಾಗ, ಹುಡ್ಗಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬರ್ತಾಳೆ, ಅವಳಿಗೆ ಹಿಂಸೆ ಮಾಡ್ಬೇಡ. ಅವರು ಬುದ್ಧಿ ಹೇಳಿದ್ರು, ನಿನ್ಗೂ ಚಿಕ್ಕ ಏಜು ಅಮ್ಮ, ಏನೋ ಮನೇಲಿ ಮಾಡಿದ್ದಾರೆ, ಸ್ವಲ್ಪ ದಿನ ಹೋಗ್ಲಿ, ನಿನ್ಗೂ ಮನ್ಸ್ ಇದ್ ಮಾಡ್ಲಿ, ನೀನು ಅನುಮಾನ ಪಡ್ಬೇಡಪ್ಪ ಅಂತೆಲ್ಲ ಅವ್ರಿಗೂ ಹೇಳಿ ಅವ್ರ ಮನೆ ಕಳ್ಸಿದ್ರು, ನಮ್ ಮನೆ ಕಳ್ಸಿದ್ರು. ಅವ್ನ್ ಬರ್ಲೇ ಇಲ್ಲ. ಆಮೇಲೆ ನಾನ್ ಕಾಯ್ತಾ ಇದ್ದೆ ಬರ್ತಾನೆ ಅಂತ, ಕರ್ಕೊಂಡ್ ಹೋಗಕ್ ಬರ್ಲೇ ಇಲ್ಲ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಗೇ ಹೋಯ್ತು, ಬರ್ಲೇ ಇಲ್ಲ. ನಾನು ಎಷ್ಟು ಫೋನ್ ಮಾಡಿದ್ರು ಫೋನ್ ಎತ್ಲಿಲ್ಲ, ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ರು ಎತ್ಲಿಲ್ಲ. ಹಂಗೆ ಜೀವನ ಕಳ್ದ್ಬಿಟ್ಟೆ. 3 ವರ್ಷ ಆದ್ಮೇಲೆ ಬಂದ. ಅವನ್ಗೋಸ್ಕರ ನಾನ್ ಕಾಯ್ತಾ ಇದ್ದೆ, ಅವ್ನ್ ಏನೇ ಮಾಡಿದ್ರು ಕಾಯ್ಬೇಕು. ಇವಾಗ ಏನ್ ಮಾಡಕ್ ಆಗಲ್ಲ, ಅವ್ನ್ ಹಂಗೆಲ್ಲ ಹಿಂಸೆ ಕೊಟ್ರು ಅಲ್ಲೇ ಬಾಳ್ಬೇಕು. ನಮ್ಮ ಅಮ್ಮನೂ ಹಂಗೆ ಹೇಳ್ಕೊಡ್ತಿದ್ದು, ನಾನು ಹಂಗೆ ಅನ್ಕೊಂಡಿದ್ದೆ. ಸರಿ 3 ವರ್ಷ ಆದ್ಮೇಲೆ ಬಂದಾದ್ಮೇಲೆ ತಪ್ಪಾಯ್ತು, ನೀನ್ ಬಿಟ್ಟೋಗ್ಬಿಟ್ಟೆ, ನಿಂಗ್ ಆತರ ಎಲ್ಲ ಹಿಂಸೆ ಕೊಡ್ಬಾರ್ದಾಗಿತ್ತು, ಹಂಗ ಅನುಮಾನ ಪಡ್ಬಾರ್ದಾಗಿತ್ತು, ನಿಂಗೆ ಏನು ಗೊತ್ತಿಲ್ಲ ಅಂತೋಳ್ ನಾನು ಹಿಂಗೆಲ್ಲ ಮಾಡ್ಬಿಟ್ಟೆ, ಚೆನ್ನಾಗಿರೋಣ ಬಾ ಅಂತ ಕರ್ಕೊಂಡೋದ. ಮತ್ತೆ ಕರ್ಕೊಂಡೋಗಿ ಮತ್ತೆ ಸೇಮ್ 1 ತಿಂಗಳು ನನ್ನ ಚೆನ್ನಾಗ್ ನೋಡ್ಕೊಂಡಿದ್ದು. ಮೊದಲು ಇದ್ದಿದ್ ನರ್ಕಗಿಂತ ಇನ್ನು ದುಪ್ಪಟ್ಟು ನರ್ಕ ಪ್ರಾರಂಭ ಆಯ್ತು ನನ್ಗೆ. ಇಷ್ಟ್ ವರ್ಷ ಹೆಂಗಿದ್ದೆ, ಯಾರ್ ಬರ್ತಿದ್ರು, ಏನು ಕತೆ, ಎಷ್ಟ್ ಜನ ಹತ್ರ ಹೋಗಿರ್ತೀಯ ನೀನು, ಆತರ ಎಲ್ಲಾ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಅಂದ್ರೆ ಪ್ರತಿದಿನ ನಂಗೆ ನಿದ್ದೆ, ಇದು ಊಟನೂ ತಿನ್ನಕ್ಕೂ ನೆಮ್ಮದಿ ಇಲ್ಲ, ನಿದ್ದೆ ಮಾಡಕ್ಕೂ ನೆಮ್ಮದಿ ಇರ್ತಾ ಇರ್ಲಿಲ್ಲ. ಆತರ ಹತ್ಕೊಂಡು ದಿನ ಹೊಡಿಯೋದು ಅದಕ್ಕಿಂತ ಜಾಸ್ತಿ ಆಯ್ತು. ಆಗ್ಲೂ ಕೂಡ ನನ್ಗೆ ಫಸ್ಟ್ ಇದ್ರಲ್ಲಿ ಕೂಡ ಅಷ್ಟೆಲ್ಲಾ ನರ್ಕ ಕೊಟ್ಟು ನನ್ಗೆ ಅವಾಗ್ಲೂ ಬುದ್ಧಿ ಬಂದಿಲ್ಲ, ಇದು ಬೇಡ, ನನ್ ಪಾಡಿಗೆ ನಾನು ಇರ್ಬೇಕು ಅನ್ನೋದು ನನ್ಗೆ ಅವಾಗ್ಲೂ ಬುದ್ಧಿ ಬಂದಿಲ್ಲ. ಅದಾಗಿ 1-2 ತಿಂಗಳಿಗೆ ಮತ್ತೆ ನಾನು ಪ್ರೆಗ್ನೆಂಟು. ಅವಾಗ ಏನ್ ಮಾಡ್ಬೇಕು ಅದು ಅವಾಗ್ಲೂ ಗೊತ್ತಿಲ್ಲ. ಅದೇ ಇವಾಗಿರೋ ಬುದ್ಧಿ ಅವಾಗ ಇದ್ದಿದ್ರೆ ನಾನು ಹಿಂಗ್ ಮಾಡ್ಕೊಂತಾನೆ ಇರ್ಲಿಲ್ವೋ, ಅದ್ ನನಗ್ ಗೊತ್ತಿಲ್ಲ. ಅವಾಗ ಅದು ಬುದ್ಧಿ ಇಲ್ಲ. 2ನೇ ಮಗು ಆಯ್ತು, ಅದೇ 2ನೇ ಮಗು ಕನ್ಸೀವ್ ಆದೆ. ಆಮೇಲಿಂದ ಒಂದು 3 ತಿಂಗಳು ಚೆನ್ನಾಗ್ ನೋಡ್ಕೊಂಡ. ಆಮೇಲೆ ತಿರ್ಗಾ ಬೇರೆ ಬೇರೆ ತರನೇ ಮಗುಗೂ ಹೊಡಿಯೋದು, ನನ್ಗೂ ಹೊಡಿಯೋದು, ಸಾಯಿಸ್ಬಿಡ್ತೀನಿ ಅನ್ನೋದು. ಅದು 2-3 ಸಲ ಕತ್ತೆಲ್ಲ ಹಿಂಗೆಲ್ಲ ಇಸ್ಕಿ ಸತ್ತೋಗ್ ನೀನು ಅಂತೇಳಿ ಎಲ್ಲ ಮಾಡ್ತಾ ಇದ್ದ. ಆದ್ರೂ ಸುಮ್ನೆ ಇದ್ದೆ, ಏನೇನ್ ಅರ್ಕ ಕೊಟ್ರು ಸುಮ್ನೆನೆ ಇದ್ದೆ. ಏನು ಫೋನ್ ಯೂಸ್ ಮಾಡ್ಬಾರ್ದು ನೀನು, ಏನು ಈ ತರ ಬಟ್ಟೆ ಹಾಕ್ಬಾರ್ದು, ಆ ತರ ಈಚೆ ಹೋಗ್ಬಾರ್ದು, ಎಲ್ಲದಕ್ಕೂ ಮತ್ತೆ ತಿರ್ಗಾ ಅವ್ನು ಹೇಳ್ದಂಗೆ ಹಿಂಗೆ ಇದ್ದೆ.
ಆದ್ರೆ ಒಂದೇನು ಅಂದ್ರೆ ಕಣ್ಣಾರ ನೋಡಿದ್ದು ಸ್ವಂತ ಅತ್ತಿಗೆ ಜೊತೆನೆ ಅವನ್ಗೆ ಅಫೇರ್ ಇತ್ತು. ಅದು ನನಗ್ ಗೊತ್ತಿರ್ಲಿಲ್ಲ. ಯಾರು ಹೇಳಿರ್ಲಿಲ್ಲ, ನನ್ ಕಣ್ಣಾರ ನಾನೇ ನೋಡಿದ್ದೆ. ಒಂದ್ಸಲಿ ಹಿಂಗೆ ನಾನು ಎಲ್ಲೋ ಈಚೆ ಹೋಗಿ ದೇವಸ್ಥಾನದಿಂದ ಈಚಕ್ಕಿಂದ ಮನೆ ಒಳಗ್ ಬರ್ಬೇಕಾಗಿತ್ತು. ಅತ್ತೆ ಮಾವ ಎಲ್ಲ ಹೊಲ್ದತ್ರ ಹೋಗ್ಬಿಟ್ಟಿದ್ರು. ಸರಿ ಮನೆಗ್ ಬರ್ತೀನಿ, ಅವ್ರದೊಂದ್ ಪಾಪು ಇತ್ತು, ಅವ್ರದೊಂದ್ ಮಗಳು ಇತ್ತು, ವಾರಗಿತ್ತಿನೋ ಏನು ಹೇಳಿದ್ರಲ್ಲ, ಅವ್ರ ಮಗು ಇತ್ತು. ಅವಾಗ ನಾನ್ ಕೇಳ್ದೆ, ಎಲ್ಲಿ ಚಿಕ್ಕಪ್ಪ ನಿಮ್ಮಮ್ಮ ಎಲ್ಲಿ ಅಂತ ಕೇಳಿದಾಗ ಅದು ಗೊತ್ತಿಲ್ಲ ಅಂತು. ಸರಿ, ಅಲ್ಲಿ ಒಂದ್ ದೊಡ್ಡ ಮನೆ ಇತ್ತು, ಚೆನ್ನಾಗೇ ಇದ್ರು, ಅವ್ರ ಮನೆ ಅನುಕೂಲವಾಗಿ ಚೆನ್ನಾಗಿದ್ರು. ಒಂದ್ 3-4 ರೂಮ್ ಇದ್ದೋ, ನೋಡ್ಕೊಂಡ್ ಬರ್ತಿದ್. ನಮ್ ರೂಮಲ್ಲೂ ಇರ್ಲಿಲ್ಲ, ಅವಕ್ಕ ಅವ್ರ ರೂಮಲ್ಲೂ ಇರ್ಲಿಲ್ಲ. ಸರಿ ಎಲ್ಲೋದ್ರು, ಒಂದು ಸ್ಟೋರ್ ರೂಮ್ ಅಂತ ಇತ್ತು, ಅಲ್ಲಿ ಹೋಗಿ ನೋಡ್ತೀನಿ. ಫಸ್ಟ್ ಅಕ್ಕ ಬಂದ್ರು, ಆಮೇಲೆ ನಮ್ಮ ಮನೆಯವ್ರು ಬಂದ್ರು. ನೋಡಿ ಅವಾಗ್ಲೂ ನನ್ಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ಗೊತ್ತಾಯ್ತು, ಕಣ್ಣಾರ ನೋಡಿದ್ನಲ್ಲ, ಆ ತರ ಪರಿಸ್ಥಿತಿನ ನೋಡ್ದೆ ನಾನು. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಏನು ಬರ್ಲಿಲ್ಲ, ಸುಮ್ನೆ ಇದ್ದೆ. ಸೈಲೆಂಟ್ ಆಗಿದ್ದೆ. ಆಮೇಲೆ ಕೇಳ್ದೆ, ನೀನ್ ಮಾಡಿದ್ ತಪ್ಪಲ್ವಾ? ನಿಮ್ ಅತ್ತಿಗೆ ಅಲ್ವಾ ಅವರು? ನಿಮ್ ಅತ್ತಿಗೆ ಜೊತೆ ಆತರ ಇರೋ ತಪ್ಪಲ್ವಾ? ಅವಾಗ ಅವ್ರು ಹೇಳಿದ್ರು, ನೀನ್ ಇವತ್ತಿಂದ ನೋಡ್ತಾ ಇದ್ಯಾ, ನೀನ್ ಬರಕ್ಕಿಂತ ಮುಂಚೆ ಅವರೇ ನನ್ಗೆ ಆ ತರ ಎಲ್ಲ ಹೇಳಿದ್ರು. ಮತ್ ನನ್ನನ್ನ ಯಾಕೆ ಮದ್ವೆ ಆಗ್ಬೇಕಾಗಿತ್ತು ನೀವು? ನನ್ ಜೀವನ ಏನಕ್ಕೆ ಹಾಳು ಮಾಡ್ಬೇಕಾಗಿತ್ತು? ನಾನು ಅವ್ರಿಗೆ ಕ್ವಶನ್ ಮಾಡ್ದೆ. ನೀ ಇರೋಗಿದ್ರೆ ಇರ್ಬೋದು, ಬಿಡೋಗಿದ್ರೆ ಬಿಡ್ಬೋದು, ನನ್ನಿಷ್ಟ. ನಾನ್ ಹೇಳ್ದಂಗೆ ಇರ್ಬೇಕು. ನೀನ್ ಏನಾರ ಮಾತಾಡೋದೆಲ್ಲ ಮಾಡಿದ್ರೆ ನಿನ್ನ ನಾನ್ ಮುಗ್ಸೋದೇನ್ ದೊಡ್ಡ ವಿಚಾರ ಅಲ್ಲ. ಆ ತರ ಅವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾನ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದ್ ಮಗು ಇದ್ದು ಇನ್ನೊಂದ್ ಮಗು ಕನ್ಸೀವ್ ಆಗಿದ್ದೀನಿ. ಒಂದ್ 6 ತಿಂಗಳು 3 ತಿಂಗಳು ಪ್ರೆಗ್ನೆಂಟ್ ಅನ್ಸುತ್ತೆ. ಅವಾಗ್ಲೂ ನಂಗೆ ಏನ್ ನಿರ್ಧಾರ ತಗೋಬೇಕು, ಏನ್ ಮಾಡ್ಬೇಕು ಏನೋ ಗೊತ್ತಿಲ್ಲ. ದಿನ ಹೊಡಿಯೋದು, ಏನು ಕ್ವಶನ್ ಮಾಡಂಗೆ ಇಲ್ಲ. ನಾನು ಮನೆಗ್ ಹೋಗ್ತೀನಿ ಅನ್ನಂಗಿಲ್ಲ, ಹಿಂಗೆ ಯಾರ ಮನೆಗಾದ್ರೂ ಹೋಗ್ ಬರ್ತೀನಿ, ಇಲ್ವೇ ಇಲ್ಲ. ಅಷ್ಟು ವರ್ಷದಲ್ಲೇ ಅವ್ನ್ ಬಂಧನದಲ್ಲೇ, ಈ ಜೈಲ್ ಇರುತ್ತಲ್ಲ ಹಂಗೆ ವಾಸ ಮಾಡ್ಕೊಂಡಿದ್ದೆ. ಆಮೇಲೆ ಅದೇ ಟೈಮಲ್ಲಿ ನನ್ ಚಿಕ್ಕ ತಮ್ಮ ತೀರೋಗ್ಬಿಟ್ಟ. ನನ್ ತಮ್ದಿರ್ ಬಂದ್ರು ಕೂಡ ಇವ್ರು ಚೆನ್ನಾಗ್ ಭಾವನಿಸ್ತಿರ್ಲಿಲ್ಲ. ಆ ಮನೇಲಿ ಒಂದ್ ಊಟ ಹಾಕೊಟ್ರು, ನಿಮ್ ತಿನ್ನಕ್ಕೇನ್ ಗತಿ ಇಲ್ವಾ, ಇಲ್ಗೆ ಬರ್ಬೇಕಾ, ಆ ತರ ಅವರು ಬಿಹೇವ್ ಮಾಡ್ತಿದ್ರು ಎಲ್ಲಾರುವೆ. ಅವ್ರು ಹಂಗಾಗಿ ಯಾರು ಬರ್ತಿರ್ಲಿಲ್ಲ, ಯಾರ ಹತ್ರನು ಹೇಳ್ಕೊಂತಿರ್ಲಿಲ್ಲ. ಬರೋರು ಹೀಗ ಹೋಗ್ಬಿಡೋರು. ತಮ್ಮಂದಿರು ಕೂಡ. ಚಿಕ್ಕ ತಮ್ಮ ತೀರೋದಾದ್ಮೇಲೆ ಅವಾಗ್ಲೂ ಕರ್ಕೊಂಡ್ ಹೋಗ್ಲಿಲ್ಲ. ಅವಾಗ ಏನೋ ಕರ್ಕೊಂಡ್ ಹೋದ್ರು ಒಂದ್ಸಲ. ಮತ್ತೆ ಅವಾಗ ಅಮ್ಮ ಫುಲ್ ನೊಂದೋಗ್ಬಿಟ್ಟಿದ್ರು. ಯಾರ್ ಧೈರ್ಯನೂ ಇಲ್ಲ, ಇರೋದ್ ನನ್ ಮಗ ಅಷ್ಟೇ ಅಮ್ಮನ್ ಪ್ರಪಂಚ ಇದ್ದಿದ್ದ. ಅವ್ನು ನನ್ನನ್ನು ಬಿಡ್ಲಿಲ್ಲ ಅಲ್ಲಿಗೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇದು ತಿಥಿ ಅಂತ ಮಾಡ್ತಾರೆ ನೋಡಿ, ತಿಂಗಳು ತಿಥಿ ಅಂತೆಲ್ಲ. ಆ ತಿಥಿ ಮಾತ್ರ ಅಕ್ಕ ಬರ್ಲೇಬೇಕು. ಅವ್ನ್ ತಮ್ಮ ಅಂದ್ರೆ ತುಂಬಾ ಇಷ್ಟ. ಅದೇ ನಾನು ಚಿಕ್ಕ ವಯಸ್ಸಲ್ಲಿ ಅವ್ರಿಬ್ಬರನ್ನ ನಾನ್ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ. ನಾನು 5th ಸ್ಟ್ಯಾಂಡರ್ಡ್ ಇಂದ ಓದಿದ್ದು. 1st ಸ್ಟ್ಯಾಂಡರ್ಡ್ ಇಂದ ಅಪ್ಪ 2ನೇ ಕ್ಲಾಸ್ ತೀರೋಗ್ಬಿಟ್ರು ಅಂದಾಗ ನಾನೇ ನೋಡ್ಕೊಂತಿದ್ದೆ. ಅಮ್ಮ ಮನೆ ಕೆಲ್ಸಕ್ಕೆಲ್ಲ ಹೋಗೋರು, ಅವ್ರ ಮಕ್ಳು ನೋಡ್ಕೊಂಡು ನಾನ್ ಮನೇಲಿ ಇರ್ಬೇಕಾಗಿತ್ತು. ಹಂಗ್ ಬೆಳ್ದವ್ರು ಅವ್ರು ನನ್ ತಮ್ದಿರು. ಆ ಟೈಮಲ್ಲಿ ತಿಂಗಳ ತಿಥಿಗೆ ಅಂತ ಹೋಗಿ ಬಂದು ಮಾಡ್ತಾ ಇದ್ದೆ. ಅವಾಗ ಅಮ್ಮ ಕೇಳಿದ್ರು, ಏನು ನೀನ್ ನೋಡ್ರೆ ತುಂಬಾ ಕೊರಗ್ತಾ ಇದ್ಯಾ ಅಂತ ಅನ್ಸುತ್ತೆ, ಮತ್ತೆ ಹಂಗೆ ಮಾಡ್ತಾವ್ನ, ಹಾಗೆ ಹೀಗೆ ಅಂತ. ಅವಾಗ ನನ್ಗೆ ದೊಡ್ಡ ತಮ್ಮ ಒಂಚೂರು ನನ್ ಹೆಗ್ಲಿಗ್ ಬಂದಿದ್ದ, ಸ್ವಲ್ಪ ಒಂದ್ ಫಸ್ಟ್ PU ಮಾಡ್ತಿದ್ದ. ಅವಾಗ ಸ್ವಲ್ಪ ಧೈರ್ಯ ಬರ್ತಿತ್ತು. ಅವಾಗ ಹಿಂಗೆ ಹೇಳ್ದಾಗ ಹಿಂಗೆಲ್ಲ ನರ್ಕೊ ಕೊಡ್ತವ್ನೆ ಮತ್ತೆ ಹಂಗೆ ಅಂತ ಮತ್ತೆ ಹೇಳ್ಕೊಂಡೆ. ಒಂದ್ 2-3 ಸಲ ಸಾಯ್ಸಕ್ಕೆಲ್ಲ ಕತ್ತೆಲ್ಲ ಬಟ್ಟೆಲೆಲ್ಲ ಸುತ್ಬಿಟ್ಟು ಸಾಯ್ಸಕ್ಕೆಲ್ಲ ಹೋಗಿದ್ದ. ಒಟ್ಟು ನಾನು 2-3 ಸಲ ಈ ತರ ನನ್ ಲೈಫ್ ಬೇಡ ಅಂತ ನಾನು ಸಾಯಕ್ಕೆಲ್ಲ ಹೋಗಿದ್ದೆ, ನರ್ಕ ತಡೆಯಕ್ ಆಗ್ದೆ. ಅದು ತಿರ್ಗಾ ಮತ್ತೆ ಅಮ್ಮನ್ಗೆ ಹೇಳ್ಕೊಂಡೆ. ಮತ್ತೆ ಅದೇ ತರ ಅಮ್ಮ ನನ್ 3 ವರ್ಷ ಆದ್ಮೇಲೆ ಕ್ಷಮಿಸಿದ್ದು, ನನ್ ತಪ್ಪಾಯ್ತು ಅಂತ ಹೇಳ್ದ. ನಾನ್ ಬದ್ಲಾಗಿರ್ತಾನೆ ಅಂತ ನಂಬ್ಕೊಂಡ್ ಮತ್ತೆ ಹೋದೆ. ಮತ್ತೆ ಅದಕ್ಕಿಂತ ಇನ್ನೂ ಜಾಸ್ತಿ ನರ್ಕ ಆಗೈತೆ ಅಮ್ಮ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಬಿಡಮ್ಮ, ನಾನ್ ಸತ್ರೆ ಅಲ್ಲೇ ಸಾಯ್ತೀನಿ, ಬದುಕಿದ್ರೆ ಅಲ್ಲೇ ಬದುಕ್ತೀನಮ್ಮ, ನೀನ್ ಚೆನ್ನಾಗಿರು ಅಂತ ನಾನು ಹಂಗೆ ಹೇಳ್ಬಿಟ್ಟು ಬಂದೆ. ನಮ್ಮಮ್ಮ ನಂದೇ ಯೋಚನೆ. ಹಂಗು ಹೌದಾ ಸರಿ ಆಯ್ತು ಹೋಗ್ಬಾ ಅಂತ ಅಮ್ಮ ಅಂದ್ರು. ನೆಕ್ಸ್ಟ್ ತಿಂಗಳು ಲಾಸ್ಟ್ ತಿಂಗಳ ತಿಥಿ, ಅವಾಗ ಮತ್ತೆ ಬಂದೆ ನಾನು. ಅವಾಗ ತಿರ್ಗಾ ಮತ್ತೆ ಅದೇ ತರ ಕಚ್ಚೋದು ಹೊಡಿಯೋದು ಹಿಂಗೆಲ್ಲಾ ಮಾಡ್ತಿದ್ದಲ್ಲ. ಒಂದ್ಸತಿ ತಿರ್ಗಾ ನೋಡಿದ್ರು ಮನೇಲಿ. ಅವಾಗ ಅಮ್ಮ ಫುಲ್ ನಿರ್ಧಾರ ತಗೊಂಡ್ಬಿಟ್ರು, ಮಗಳಿಗೆ ಇಷ್ಟೊಂದ್ ನರ್ಕ ಇರ್ಬೇಕಾದ್ರೆ
ಬೇಡವೇ ಬೇಡವಾ ಅಂತ ಗಂಡನೇ ಬೇಡ. ಯಾಕಂದ್ರೆ ನಾನು ಕೂಡ ಗಂಡ ಇಲ್ದೆ ಇವಾಗ ನಿಮ್ಮನ್ನೆಲ್ಲ ಸಾಕೊಂಡು ಕಷ್ಟಪಟ್ಟಿಲ್ವಾ, ಇಷ್ಟ ಮಟ್ಟಕ್ಕೆ ಅಂತ ಬಂದಿಲ್ವಾ, ಬೇಡ ಬಿಡು ನಾವ್ ನೋಡ್ಕೊಂತೀವಿ ಬಿಡು, ಜೀವಂತವಾಗಿದ್ರೆ ಪ್ರಪಂಚ ವಿಶಾಲವಾಗೈತೆ, ಎಲ್ಲಾನು ದುಡ್ಕೊಂಡ್ ತಿನ್ಬೋದು ಅಂತ ಅಮ್ಮ ಧೈರ್ಯ ಕೊಟ್ರು, ತಮ್ಮನು ಧೈರ್ಯ ಕೊಟ್ಟ. ಧೈರ್ಯ ಕೊಟ್ಟಾದ್ಮೇಲೆ ನಾನ್ ಬರಲ್ಲ ಅಂತ ಕುತ್ಕೊಂಡ್ಬಿಟ್ಟೆ. ಒಂದು ಅವನ್ಗೆ ಬೇರೆ ಕಡೆ ಅಫೈರು, ಇನ್ನೊಂದು ನನ್ನನ್ನು ಚೆನ್ನಾಗ್ ನೋಡ್ಕೊಂತಿರ್ಲಿಲ್ಲ. ಅವ್ನ್ ಕೇವಲ ಅದೊಂದಕ್ ಮಾತ್ರ ಹೆಂಡ್ತಿ ಅಂತ ಮಾಡ್ಕೊಂಡಿದ್ದ ನನ್ನ, ಬರೀ ಅದೊಂದಕ್ಕೇನೆ, ಇನ್ನೇನಕ್ಕೂ ಮಾಡ್ಕೊಂಡಿರ್ಲಿಲ್ಲ. ಅದು ನಂಗೆ ಆಮೇಲೆ 2 ಮಕ್ಳು ಆದ್ಮೇಲೆ ನನ್ಗೆ ಅರ್ಥ ಆಗಿತ್ತು. ಆಮೇಲೆ ನಾನು ಹೋಗ್ಲಿಲ್ಲ ಗುರುಜಿ. ಮತ್ತೆ ಅವ್ನ್ ಕರ್ದಾಗ ನನ್ಗ್ ಬರಲ್ಲ, ನಂಗ್ ಸತ್ರು ಬರಲ್ಲ, ನನ್ಗೆ ಇಷ್ಟ ದಿನ ಬುದ್ಧಿ ಇರ್ಲಿಲ್ಲ, ಇವಾಗ ಬುದ್ಧಿ ಇದೆ, ನನ್ಗೆ ಈ ತರ ಎಲ್ಲ ಟಾರ್ಚರ್ ಕೊಡ್ತೀನಿ ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ನಾನು ಹೇಳ್ದೆ ಅವನ್ಗೆ. ಇಲ್ಲ ಬರ್ಲೇಬೇಕು, ಹಂಗೆ ಹಿಂಗೆ ನೀನ್ ಹಿಂಗೆ ಮಾಡಿದ್ರೆ ನಾನ್ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ, ನನ್ಗೆ ಇವಾಗ ಅಷ್ಟು ನನ್ ಬುದ್ಧಿ ಇದೆ ಈಗ, ನನ್ ಮಕ್ಕಳು ಸಾಕೊಂಡು ಎಲ್ಲ ಜೀವಂತವಾಗಿ ಪ್ರಪಂಚದಲ್ಲಿ ಎಲ್ಲಾನ ಬದುಕ್ತೀನಿ, ನಾನು ನಿನ್ ಜೊತೆ ಬದುಕಲ್ಲ ಅಂತ ಹೇಳ್ಬಿಟ್ಟು ಬಿಲ್ಕುಲ್ ಬರಲ್ಲ ಅಂತಂದ್ಮೇಲೆ ಅವ್ನು ಹೋಗ್ಬಿಟ್ಟ. ಮತ್ತೆ ಜಗಳ ಎಲ್ಲ ಆಯ್ತು, ಅಮ್ಮನ್ಗೂ ಹೊಡೆದ್ರು, ನಂಗೂ ಹೊಡೆದ್ರು, ತಮ್ಮನ್ಗೂ ಹೊಡೆದ್ರು, ಎಲ್ಲಾ ಹೊಡೆದ್ರು, ಹೋಗ್ಬಿಟ್ರು. ಸರಿ ಅಂದ್ಬಿಟ್ಟು, ಸರಿ ನನ್ ಜೀವನ ಮುಗೀತು, ನಾನು ಇಷ್ಟಲ್ಲೇ ಇನ್ಮೇಲೆ ನನ್ ಮಕ್ಳು ಕಟ್ಕೊಂಡಿರ್ಬೇಕು ಅಂದ್ಬಿಟ್ಟು ಅಮ್ಮನ್ ಜೊತೆನೆ ಇದ್ದೆ. ಅಮ್ಮನ್ ಜೊತೆಗೇನೆ ವ್ಯಾಪಾರಕ್ಕೆ ಅಂತ ನಾನು ಹೋಗ್ತಾ ಇದ್ದೆ, ನಾನು ಮಾಡ್ತಿದ್ದೆ. ತಮ್ಮನು ಸ್ವಲ್ಪ ಸ್ವಲ್ಪ ದೊಡ್ಡವನಾದ, ಅವನು ಸ್ವಲ್ಪ ಧೈರ್ಯ ಕೊಟ್ಟ. ಹಿಂಗೆ ನನ್ ಲೈಫ್ ನಡಿಬೇಕಾದ್ರೆ ಹೆಂಗೋ ಚೆನ್ನಾಗಿತ್ತು, ಆದ್ರೂ ಅನಿಸ್ತಾ ಇತ್ತು ನನ್ ಲೈಫ್ ಹಿಂಗಾಗೋಯ್ತು. ನನ್ ಚಿಕ್ಕ ಏಜ್ಗೆನೆ 2 ಮಕ್ಳು, ನನ್ ಜೀವನ ಹಿಂಗಾಗೋಯ್ತು, ಒಂದಿನ ಗಂಡನ್ ಪ್ರೀತಿ ಕಾಡ್ಲಿಲ್ಲ ಅಂತ ದಿನ ಈ ತರನೇ ಕೊರಗ್ತಾ ಇರ್ಬೇಕಾದ್ರೆ, ನಾನು ಅವಾಗ ಫೋನ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಗುರುಜಿ. ನನ್ ಪಾಡಿಗೆ ಮನೆ ಆಯ್ತು, ಮಕ್ಳಾಯ್ತು, ಅಮ್ಮನ್ ಜೊತೆ ಕೆಲ್ಸ, ಹಿಂಗೆ ಇದ್ವಿ. ಅಮ್ಮನು ಚೆನ್ನಾಗ್ ನೋಡ್ಕೊಂತಿದ್ರು, ಏನು ಇರ್ಲಿಲ್ಲ. ಬಟ್ ಅಮ್ಮ ನಾನ್ ನೋಡ್ದಾಗೆಲ್ಲ ಕೊರಗೋರು, ನನ್ ಮಗಳ ಜೀವನ ಹಿಂಗಾಗೋಯ್ತು, ದುಡ್ಡು ಕಾಸು ಜೋರಾಗೈತೆ, ಮನೆ ಐತೆ, ಜಮೀನ್ ಐತೆ ಅಂತ ಕೊಟ್ಟು ಮಾಡ್ದೆ, ಒಂದಿನ ಕೂಡ ಹೆಂಡ್ತಿ ಅಂತ ನೋಡ್ಕೊಳ್ಳಿಲ್ಲ ಅಂತ ಅವ್ರಿಗೂ ದುಃಖ, ನನ್ಗೂ ದುಃಖ. ಆದ್ರೆ ಅಮ್ಮಂಗ್ ನಾನ್ ಧೈರ್ಯ ಹೇಳ್ತಿದ್ದೆ, ನನ್ಗೆ ಅಮ್ಮ ಧೈರ್ಯ ಹೇಳ್ತಿದ್ದು, ಹಿಂಗೆ ನಡೀತಿತ್ತು. ಆದ್ರೆ ಟಿಕ್ ಟಾಕ್ ಅಂತ ಬಂತು, ಈ ಟಿಕ್ ಟಾಕು ಇನ್ಸ್ಟಾಗ್ರಾಮ್ ಎಲ್ಲ ಇತ್ತಲ್ಲ, ಆ ಫೋನ್ ನನ್ಗೆ ಅಂತ ಒಂದ್ ಫೋನ್ ತಕೊಟ್ರು. ಸುಮ್ನೆ ದಿನ ಏನು ಕೊಡ್ತೀಯ, ಫೋನ್ ಕಿನಿದ್ರೆ ನಿನ್ಗೂ ಟೈಮ್ ಪಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೇಲೆ ಕೊಡ್ಸಿದ್ರು, ಅಮ್ಮನೇ ಕೊಡ್ಸಿದ್ರು ಫೋನು. ಆ ಫೋನ್ ನೋಡ್ತಾ ನೋಡ್ತಾ ನಾನೇನು ವಿಡಿಯೋನು ಮಾಡಕ್ ಬರ್ತಿರ್ಲಿಲ್ಲ ಆಗ. ಆಮೇಲೆ ವಿಡಿಯೋ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ, ನಾನೇ ವಿಡಿಯೋಗಳು ಮಾಡ್ಕೊಂಡು ಆಗ್ತಿದ್ದಾಗ ಒಬ್ಬೊಬ್ರೆ ಪರಿಚಯ, ಕಮೆಂಟ್ಸ್ಗಳು, ಅದು ನನ್ಗೆ ಒಂಥರ ನಾನ್ ಚೆನ್ನಾಗ್ ಮಾಡ್ತಿರೋದಕ್ಕೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು, ಆ ತರ ನನ್ಗೆ ಹಂಗ್ ಬಂತು. ಸ್ವಲ್ಪ ಈ ಕಡೆ ಎಲ್ಲ ಮರ್ತೆ. ಅವಾಗ ನನ್ ಲೈಫಲ್ಲಿ ಒಬ್ರು ಪರಿಚಯ ಆದ್ರು ಗುರುಜಿ. ಪರಿಚಯ ಆದ್ರು, ಮಾಮೂಲಿ ಮೆಸೇಜ್ ಅಲ್ಲಿ ಪರಿಚಯ ಆದ್ರು. ಮೆಸೇಜ್ ಮಾಡ್ತಾ ಇದ್ವಿ, ಒಂದ್ 2 ತಿಂಗಳು ಮೆಸೇಜ್ ಮಾಡಿದ್ವಿ. ಅವ್ರು ನನ್ನ ನಂಬರ್ ಕೇಳಿದ್ರು, ನಂಬರ್ ಕೊಡಿ ಅಂತ. ಆಮೇಲೆ ನಾನು 1-2 ತಿಂಗಳು ಕೊಟ್ಟಿರ್ಲಿಲ್ಲ, ಆಮೇಲೆ ಕೊಟ್ಟೆ ನಂಬರು. ಆಮೇಲೆ ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ತಿದ್ವಿ, ನನ್ ಪರಿಚಯ ಮಾಡ್ಕೊಂಡೆ, ಅವ್ರ ಪರಿಚಯನೂ ಮಾಡ್ಕೊಂಡ್ರು. ಆಮೇಲಿಂದ ಪರಿಚಯ ಆಗಿ ಸ್ವಲ್ಪ ಹಂಗೆ ಸಲಿಗೆ ಬೆಳೀತು. ಅವಾಗ ನಾನೆಲ್ಲ ಹಿಂಗೆ ಹೇಳ್ದೆ, ನಂದು ಹಿಂಗೆಲ್ಲ ಇದೆ ಲೈಫು, ಈಗ ಮಾಡ್ತಾ ಇದ್ದೀನಿ, ಇವಾಗ ನನ್ ಜೀವನಕ್ಕೆ ಅಂತ ಒಂದ್ ದಾರಿ ಹುಡ್ಕೊಂಡಿದೀನಿ, ನನ್ಗೆ ಅಂತ ಒಂದ್ ಅಂಗಡಿ ಮಾಡ್ಕೊಂಡಿದ್ದೆ ಗುರುಜಿ. ಜೀವನ ಮಾಡ್ತಿದ್ದೆ ನಾನು, ಮಕ್ಳನ್ನ ಸಾಕೊಂಡು, ತಮ್ಮಂಗೂ ಹೆಲ್ಪ್ ಮಾಡ್ಕೊಂಡು, ಅಮ್ಮನ್ಗೂ ಸ್ವಲ್ಪ ಇದ್ ಮಾಡ್ಕೊಂಡು ಆರಾಮಾಗಿ ಇದ್ವಿ. ಈ ವ್ಯಕ್ತಿ ಬಂದಾಗ ನನ್ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ. ಅವನು ಅದಕ್ಕೆ ಹೌದಾ ಇಷ್ಟೆಲ್ಲ ನೊಂದಿದ್ಯಾ ನೀನು, ಅವನು ಅವಾಗ ನನ್ಗೆ ಸಮಾಧಾನ ಹೇಳೋದು, ಹೆಚ್ಚ ಮಾಡ್ಬೇಡ ಅನ್ನೋದು, ಈ ತರನೇ ಒಬ್ಬ ಫ್ರೆಂಡ್ ಆಗಿದ್ದ. ತುಂಬಾ ವರ್ಷ ಫ್ರೆಂಡ್ ಆಗೇ ಇದ್ದ. ಆಮೇಲಿಂದ ನೀನ್ ಯಾಕೆ ಇಷ್ಟೊಂದು ನೊಂದಿದ್ಯಾ, ಯಾಕೆ ನಿನ್ಗೆ ಅಂತ ಏಜ್ ಏನಾಗಿಲ್ವಲ್ಲ, ಇವಾಗ ನೀನ್ ನನ್ನ ಮದ್ವೆ ಆಗ್ಬೋದು, ನಾನು ಆ ಮಕ್ಳ ತಂದೆ ಆಗಿರ್ತೀನಿ, ಜೀವನ ಪೂರ್ತಿ ಹಿಂಗೆ ಅಂತ ಇರ್ತೀಯ, ನಿನ್ಗೆ ಅಂತ ಯಾರು ಬೇಡವಾ, ಆತರ ಮಾತುಗಳನ್ನೆಲ್ಲ ಹೇಳ್ದ. ನಾನು ಅದನ್ನ ಒಂದ್ಸರಿ ಎಡವಿದಿನಲ್ವಾ, ಯೋಚನೆ ಮಾಡ್ದೆ, ನನ್ನ ತಪ್ಪೋ ಸರಿನೋ, ನಂಗೆ ಯಾಕೋ ಇದು ಸರಿಯಲ್ಲ ಅನ್ಸುತ್ತೆ. ಏನ್ ಸರಿಯಲ್ಲ, ನಿಮ್ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಅಂತೆಲ್ಲ ಅಂದ. ಆ ವ್ಯಕ್ತಿಗೆ ಇನ್ನು ಮದ್ವೆ ಏನು ಆಗಿರ್ಲಿಲ್ಲ. ಅವರು ಹೇಳಿದ್ರು, ಮದ್ವೆ ಆಗ್ತೀನಿ ನಾನು, ನನ್ಗೂ ನೀನು ಕಷ್ಟ ಪಡ್ತಾ ಇದ್ಯಾ, ನಾನ್ ನಿನ್ಗೆ ಕೊನೆ ತನಕ ಇರ್ತೀನಿ, ಆತರ ಎಲ್ಲ ಮಾತುಗಳನ್ನ ಆಡ್ದ. ನಾನು ಆ ಮಾತಿಗೆ ಒಪ್ಕೊಂಡೆ, ಅಮ್ಮನ್ಗೂ ಹೇಳ್ದೆ. ಸ್ಟಾರ್ಟಿಂಗ್ ಹೇಳಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು. ಆಮೇಲೆ ಹಿಂಗ್ ಹೇಳ್ಕೊಂಡೆ, ಅಮ್ಮ ಹಿಂಗೆ ಪರಿಚಯ ಆಯ್ತಮ್ಮ, ಪರಿಚಯ ಆದ್ಮೇಲೆ ಈ ತರ ಹೇಳ್ತಿದಾರಮ್ಮ ಅಂತ ಅಂದಾಗ ಅಮ್ಮ ಬೈದ್ರು. ಏನ್ ಅನ್ಕೊಂಡಿದ್ಯಾ, ಹುಡುಗಾಟ ಅನ್ಕೊಂಡಿದ್ಯಾ, ಬೇಡ ಬೇಡ ಇದೆಲ್ಲ ಸರಿ ಹೋಗಲ್ಲ,
ನನ್ ಮಗಳು ಅಂತ ನಂಬಿಕೆ ಇಟ್ಕೊಂಡಿದ್ದೆ, ನೀನ್ ಹಿಂಗೆಲ್ಲ ಮಾಡ್ತಾ ಅಂತ ನಂಗೆ ಗೊತ್ತಿಲ್ಲ, ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಎಲ್ಲ ಇದ್ ಮಾಡಿದ್ರು. ಈ ವ್ಯಕ್ತಿಗೂ ಫೋನ್ ಮಾಡ್ಕೊಟ್ಟೆ, ಮಾತಾಡಿದ್ರು. ಅವ್ರು ಹೇಳಿದ್ರು, ಇಲ್ಲ ಆಂಟಿ ಚೆನ್ನಾಗ್ ನೋಡ್ಕೊಂತೀನಿ ನಾನು, ಕೊನೆ ತನಕ ಇರ್ತೀನಿ ಹಂಗೆ ಹೆಂಗೆ ಅಂತ ಇವ್ರು ಹೇಳಿದ್ರು. ಅವಾಗ ಇಲ್ಲಪ್ಪ ಇದೆಲ್ಲ ಸರಿ ಹೋಗಲ್ಲ, ಅವಳ್ದೇ ಈ ತರ ಐತೆ, ಇನ್ನು ಅವಳ್ದೇ ಈ ತರ ಸಮಸ್ಯೆ ಐತೆ, ಅವ್ನ್ ಇಷ್ಟು ವರ್ಷ ಆಯ್ತು ಬಂದಿಲ್ಲ ಅಂತ ಅಮ್ಮ ಅಂದ್ರು. ಸರಿ ಬೇಡ ಅಂತ ಮನೇಲಿ ಜಗಳ ಆಯ್ತು, ಬೇಡವೇ ಬೇಡ ಅಂತ ಫೋನ್ ಎಲ್ಲ ನನ್ ಕಿತ್ಕೊಂಡ್ಬಿಟ್ರು, ಬೇಡ ಇದೆಲ್ಲ ಬೇಡ ನಿನ್ಗೆ ಅಂತ. 6 ತಿಂಗಳು ನಾನು ಆರಾಮಾಗೇ ಇದ್ದೆ. ಇವ್ನ್ ಬೇಡ, ಅಮ್ಮ ಹೇಳಿದ್ಮೇಲೆ ಕರೆಕ್ಟು, ಯಾಕೆ ಬೇಕು, ಒಂದ್ಸಲಿ ಹಾಳ್ ಮಾಡ್ಕೊಂಡಿದೀನಿ ಲೈಫ್ನ, ಮತ್ತೆ ಮತ್ತೆ ಹಾಳ್ ಮಾಡ್ಕೊಳ್ಳೋದ್ ಬೇಡ ಅಂದ್ಬಿಟ್ಟು ಆರಾಮಾಗೇ ಇದ್ದೆ. ಮತ್ತೆ ನನ್ ಫ್ರೆಂಡ್ ಒಬ್ಳು ಇದ್ಲು, ನಾನು ಹಿಂಗೆ ಕೊರಗ್ತಾ ಇದ್ದೆ, ಅವಾಗ್ಲೂ ಅಳ್ತಿದ್ದೆ. ಅವಾಗ ಏನಾಯ್ತಕ್ಕ ಏನ್ ಕತೆ ಅಂತ ಒಬ್ಬ ಹುಡ್ಗಿ ಕೇಳಿದ್ರು, ಹಿಂಗಿಂಗ್ ಕಣಪ್ಪ ಅಂದಾಗ, ಹೌದಾ ಮತ್ತೆ ಅವ್ರು ನಿನ್ ನೆನ್ಪಲ್ಲಿ ಇರ್ತಾರ ಅಣ್ಣನುವೆ, ನಿಜವಾದ ಪ್ರೀತಿ ಅಂದ್ರೆ ನೆನ್ಪಲ್ಲಿ ಇರ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟು ಮತ್ತೆ ಫೋನ್ ಅವಳ ಫೋನಿಂದ ಫೋನ್ ಮಾಡಿಸಿದ್ಲು. ಫೋನ್ ಮಾಡಿದಾಗ ಅವರು ಹತ್ಕೊಂಡು, ನಿನ್ಗೋಸ್ಕರನೇ ಇದ್ದೀನಿ, ನಿನ್ ಬಿಟ್ಟಿರಕ್ ಆಗ್ತಿಲ್ಲ ಅಂತ ಅವರು ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಅಂದೆ, ಸರಿ ಮದ್ವೆ ಆಗ್ತೀರಾ ಅಂತ ಕೇಳ್ದಾಗ ಮದ್ವೆ ಆಗ್ತೀನಿ ಅಂತ ಅಂದ್ರು. ಆ ವ್ಯಕ್ತಿನ ನಂಬ್ಕೊಂಡು ನಾನು ಬಂದ್ಬಿಟ್ಟೆ. ಅಮ್ಮ ಒಪ್ಲಿಲ್ಲ. ಅಮ್ಮ ಒಪ್ಲಿಲ್ಲ. ನಾನು ಹೇಳ್ದೆ, ಅಮ್ಮ ಏನೋ ಆ ಲೈಫು ನೀವ್ ಮಾಡಿದ್ದು ಹಂಗಾಯ್ತು, ಇವಾಗ ನಾನು ಆಯ್ಕೆ ಮಾಡ್ಕೊಂತ ಇದ್ದೀನಿ, ಚೆನ್ನಾಗಿರ್ತೀನಿ ಅಮ್ಮ ನಾನು ಅಂತ ಹೇಳ್ದೆ. ಅಮ್ಮ ಇಲ್ಲ ಬೇಡವೇ ಬೇಡ ಹಂಗೆ ಹಿಂಗೆ ಅಂದ್ರು. ಈ ವಿಚಾರದಲ್ಲಿ ಗಲಾಟೆ ನಡೀತಾನೆ ಇತ್ತು. ಅಮ್ಮನ್ಗೆ ವಾದ ಮಾಡ್ತಿದ್ದೆ, ಅಮ್ಮನು ಬೈಯೋರು, ನನ್ಗೆ ಇಷ್ಟ ಕಷ್ಟಪಟ್ಟು ಸಾಕಿತ್ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ, ನಿಂಗೆ ಯಾರೋ ಬಂದ್ರು ಅಂತ ಅಮ್ಮನ ಎದ್ರಾಕಂತ ಅದೆಲ್ಲ ಬರ್ತಾ ಇತ್ತು. ಅವಾಗ ಬಂದೆ, ನಾನು ಬಿಟ್ಟು ಬಂದ್ಬಿಟ್ಟೆ, ಇಲ್ಲಿಗೆ ಬರ್ತೀನಿ ಅಂತಾನೆ ಹೇಳ್ಬಿಟ್ಟೆ ಬಂದೆ ಅಮ್ಮಂಗೆ. ಅಮ್ಮ ಹೇಳಿದ್ರು, ಅವ್ನ್ ಬೇಕು ಅಂದ್ರೆ ನಿನ್ ತಾಯಿನೂ ಮಕ್ಳನ್ನು ಮರ್ತೋಗ್ಬಿಡ್ಬೇಕಾಗತ್ತೆ ಅಂತ. ನಾನು ಅವಾಗ ಬಂದೇ ಬಿಟ್ಟೆ, ಮಕ್ಕಳು ನೋಡಿಲ್ಲ, ಬಂದ್ಬಿಟ್ಟೆ ನಾನು. ಅಂದ್ರೆ ಮಗುನು ಅಲ್ಲೇ ಬಿಟ್ಟು ಬಂದ, ಎಲ್ಲಾನು ಅಮ್ಮನ ಹತ್ರನೇ ಬಿಟ್ಟು ಬಂದ್ಬಿಟ್ಟೆ. ಬಟ್ ಆ ದಿನ ಸ್ಪಷ್ಟವಾಗಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿರ್ಲಿಲ್ಲ. ಹೇಳಿದ್ದೆ, ನಂಗೆ ಅವನೇ ಬೇಕು, ನನ್ಗೆ ಅವ್ನ್ ಬೇಕೇ ಬೇಕು ನಂಗೆ ಅಂತ ಅಮ್ಮನ ಹತ್ರನೇ ಹೇಳಿದ್ದೆ. ಅಮ್ಮ ಹೇಳಿದ್ರು, ಅವ್ನ್ ಬೇಕು ಅಂದ್ರೆ ನಿನ್ ಮನೇಲಿ ಒಂದು ಕ್ಷಣ ಇರಂಗಿಲ್ಲ, ಮನೆ ಬಿಟ್ಟು ಹೊಂಟೋಗ್ಬಿಡು ನೀನು ಅಂತ ಅಮ್ಮನು ಇದ್ರಲ್ಲಿ ಜೋರಾಗಿ ಹೇಳ್ಬಿಟ್ರು. ನನ್ ಮಗಳು ಇಲ್ವೇ ಇಲ್ಲ ಅನ್ಕೋಬಿಡ್ತೀನಿ ಅಂತ ಅಮ್ಮನು ಜೋರಾಗಿ ಹೇಳ್ಬಿಟ್ರು. ನಾನು ಬಂದ್ಬಿಟ್ಟೆ, ಮನೆ ಬಿಟ್ಟು ಬಂದ್ಮೇಲೆ ಮದ್ವೆ ಆಯ್ತು. ಮದ್ವೆ ಮಾಡ್ಕೊಂಡ್ವಿ ನಾವು. ಅಂದ್ರೆ ಕದ್ದು ಮುಚ್ಚಿ ಏನಾಗ್ಲಿಲ್ಲ, ಶಾಸ್ತ್ರಬದ್ಧವಾಗಿ ಮಾಡ್ಕೊಂಡ್ವಿ ಮದ್ವೆನ. ಅಂದ್ರೆ ಅವ್ರ ಮನೆಯವರೆಲ್ಲ ಇದ್ರ? ಅವ್ರ ಮನೇಲಿ ಕೂಡ ಅವ್ರಿಗೆ ಅಪ್ಪ ಯಾರು ಇರ್ಲಿಲ್ಲ, ಅವ್ರಿಗೂ ಒಬ್ರ ತಾಯಿ ಒಬ್ರೇ ಇದ್ದಿದ್ದು. ಮದ್ವೆ ಮಾಡ್ಕೊಂಡ್ವಿ. ಮಾಡ್ಕೊಂಡು ಚೆನ್ನಾಗೇ ಇದ್ವಿ. 3 ತಿಂಗಳಾದ್ಮೇಲೆ ನನ್ಗೆ ಮಕ್ಳು ತುಂಬಾ ನೆನ್ಪಾಗ್ತಿದ್ವಿ. ನನ್ ಮಕ್ಳಿಗೆ ಬಿಟ್ಕೊಂಡ್ಬಿಟ್ಟೆ, ಅಳೋದು ಹಾಗೆಲ್ಲ ಮಾಡ್ತಾ ಇದ್ದೆ. ಅವಾಗ ಇವ್ರು ಹೇಳ್ತಿದ್ರು, ಕರ್ಕೊಂಬರೋಣ, ತಲೆ ಕೆಡ್ಸ್ಕೊಂಬೇಡ ನೀನು, ದೊಡ್ಡ ಪಾಪು ಅಲ್ಲೇ ಅಮ್ಮನ ಹತ್ರ ಇರ್ಲಿ, ಚಿಕ್ಕೋಳ್ನ ಕರ್ಕೊಂಬರೋಣ ನಾವು. ಒಂದ್ ಗಂಡ್ ಪಾಪು ಒಂದ್ ಹೆಣ್ ಪಾಪು ಇದ್ದಿದ್ದು ನನ್ಗೆ. ಚಿಕ್ಕೋಳ್ನ ಕರ್ಕೊಂಬರೋಣ, ನೋಡ್ಕೊಳ್ಳೋಣ, ನೀನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ಅಂದ್ರೆ ನಾನು ಈ ತರ ಮದ್ವೆ ಆಗಿದೀನಿ ಅಂತ ಇಲ್ಲಿ ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ. ನಿನ್ ಮಕ್ಳಿರೋದು, ನಿಂಗ್ ಮದ್ವೆ ಆಗಿರೋದು, ನಿನ್ ಹಿಂದಿನ ಕತೆ ಯಾರಿಗೂ ಗೊತ್ತಿಲ್ಲ, ನನ್ಗಷ್ಟೇ ಗೊತ್ತಿರೋದು. ಹೇಳ್ಕೊಂಡ್ರೆ ಎಲ್ಲ ನಮ್ ತರನೇ ತಗೊಳಲ್ಲ, ಆಡ್ಕೊಂತಾರೆ. ನೀನ್ ಏನು ಸದ್ಯಕ್ಕೆ ಕೇಳೋದ್ ಬೇಡ, ಮುಂದೊಂದ್ ದಿನ ಗೊತ್ತಾದಾಗ ನಾವ್ ಹೇಳ್ಕೊಳ್ಳೋಣ. ಅವ್ರ ತಾಯಿಗೂ ಕೂಡ ಗೊತ್ತಿರ್ಲಿಲ್ಲ. ನೀವ್ ಮದ್ವೆ ಅಥವಾ ಮಕ್ಳಿರೋದು ನಿಮ್ ಅವ್ರ ತಾಯಿಗೂ ಗೊತ್ತಿರ್ಲಿಲ್ಲ. ನಾನ್ ಅವರು ಅದಕ್ಕೆ ಇಬ್ರಿಗೂ ಅನಿಸ್ತಿತ್ತು, ನಾವು ಮುಚ್ಚಿಕ್ತಾ ಇದ್ದೀವಿನೋ ಅಂತ. ಕರ್ಕೊಂಬಂದಾಗ ಅದ್ರ ಗೊತ್ತಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಾಗುತ್ತೆ. ಅವಾಗ ನಾನು ಹೇಳ್ತೀನಿ ಸತ್ಯ, ನೀನ್ ಹೇಳಕ್ ಹೋಗ್ಬೇಡ, ಅದನ್ನ ಹೇಳಿದ್ರು ಇವ್ರು. ನಾನು ಒಪ್ಪಿಸ್ತೀನಿ, ನಮ್ಮ ಅಮ್ಮಂಗೆ ಕರ್ಕೊಂಬಂದಾಗ ಒಪ್ಪಿಸ್ತೀನಿ ಅಂತ ಅದನ್ನ ಭರವಸೆ ಕೊಟ್ರು. ಸರಿ ಆಯ್ತು ಅಂತ ಅಂದ್ಬಿಟ್ಟು 3 ತಿಂಗಳಾದ್ಮೇಲೆ ಇರಕ್ ಆಗ್ಲಿಲ್ಲ ನನ್ಗೆ. ಮತ್ತೆ ನಾನು ಫೋನ್ ಮಾಡಿ ಅಮ್ಮಂಗೆ ಹೇಳ್ದೆ, ಇರಕ್ ಆಗ್ತಿಲ್ಲ, ತಪ್ಪಾಯ್ತು ನಂದು, ನಾನ್ ಚೆನ್ನಾಗಿದ್ದೀನಿ, ನಿಂಗೆಲ್ಲ ಮಾಡ್ಬೇಡ ಅಂತ ಅಮ್ಮನ್ಗೆ ಹೇಳ್ಕೊಂಡಾಗ ಎಷ್ಟೇ ಆದ್ರೂ ಅಮ್ಮ ಅಲ್ವಾ ಕ್ಷಮಿಸ್ಬಿಟ್ರು. ಬಾ ಅಂದ್ರು. ಆದ್ರೆ ಅವ್ನ್ ಯಾವ್ದೇ ಕಾರಣಕ್ಕೂ ನಾವ್ ಕ್ಷಮಿಸಲ್ಲ ಅಂತ ಅಮ್ಮ ಹೇಳ್ಬಿಟ್ರು. ನೀನ್ ಮಾತ್ರ ಬರ್ಬೇಕು ಮನೆಗೆ, ಅವ್ನ್ ಬರ್ಬಾರ್ದು ಅಂತ ಹೇಳ್ಬಿಟ್ರು. ಸರಿ ಅಂದ್ಬಿಟ್ಟು ಅದೊಂದು ಸಾಕೊಂಡ್ಬಿಟ್ಟು ಹೋಗಿ ಮಕ್ಕಳು ನೋಡಾದ್ಮೇಲೆ ಅಮ್ಮ ಹೇಳ್ತು, ನೀನ್ ಚೆನ್ನಾಗಿದ್ಯಾ, ಇಷ್ಟು ವರ್ಷ ನೀನ್ ಓಕೆ, ಅಲ್ಲಿ ಏನು ಖುಷಿ ಕಾಣ್ಲಿಲ್ಲ, ಸಂತೋಷವಾಗಿರ್ಲಿಲ್ಲ, ಅಲ್ಲಾದ್ರೂ ನೀನ್ ಚೆನ್ನಾಗಿದ್ಯಾ, ಚೆನ್ನಾಗಿರು, ಮಕ್ಕಳ ಜವಾಬ್ದಾರಿ ನಾನ್ ತಗೋತೀನಿ ಅಂತಾನು ಅಮ್ಮ ಅಂದ್ರು.
ನೀನ್ ಇಷ್ಟು ವರ್ಷ ಒಂದ್ ಕಡೆ ಹೋಗಿಲ್ಲ, ಒಂದ್ ಕಡೆ ಸುತ್ತಾಡಿಲ್ಲ, ಗಂಡನ ಪ್ರೀತಿ ಅನ್ನೋದು ಕಾಣ್ಲಿಲ್ಲ, ಇಷ್ಟು ವರ್ಷ ನರ್ಕನೇ ಅನುಭವಿಸ್ಕೊ ಬಂದಿದ್ಯಾ, ಅಟ್ಲೀಸ್ಟ್ ಈ ವ್ಯಕ್ತಿ ಆದ್ರೂ ಇನ್ನ ಚೆನ್ನಾಗ್ ನೋಡ್ಕೊತಾನ, ಸಾಕು ಅಷ್ಟೇ. ಇವಾಗ ನೀನೇನೇ ತಪ್ಪು ಮಾಡಿದ್ರು ಅಂದ್ಬಿಟ್ರು ನನ್ ಏನೋ ಮಾಡಕ್ಕಾಗತ್ತಾ? ನಾನು ನಿನ್ನ ಕಷ್ಟಪಟ್ಟು ಸಾಕಿದೀನಿ ಅಲ್ವಾ, ನೀನ್ ಬಿಟ್ಕೊಡಕ್ಕಾಗತ್ತಾ? ಮಕ್ಳು ಅನಾಥ ಮಾಡ್ಬೇಡ, ನಾನ್ ಇರ್ತೀನೋ ನಾಳೆ ಇರಲ್ವೋ, ಮಕ್ಳು ಅನಾಥ ಮಾಡ್ಬೇಡ, ಅದನ್ನ ಹೇಳ್ತಾ ಇದ್ರು ಯಾವಾಗ್ಲೂ. ಇಲ್ಲ ಅಮ್ಮ ಹಂಗೇನಿಲ್ಲ. ಅವಾಗ ಅಮ್ಮನ್ ಕ್ಷಮೆ ಕೇಳ್ಕೊಂಡೆ, ನನ್ ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ಗೊತ್ತಿಲ್ಲ ಅಮ್ಮ, ನನ್ಗೆ ಈ ವ್ಯಕ್ತಿ ಇಷ್ಟ ಆದ ಬಂದ್ಬಿಟ್ಟೆ ಅಂತ ಅಮ್ಮನ್ಗೆ ಹೇಳ್ದಾಗ ಅಮ್ಮ ಆಯ್ತು ನೀನ್ ಚೆನ್ನಾಗಿರು ಅದನ್ನ ಹೇಳಿದ್ರು. ಮತ್ತೆ ಬಂದು ಹೋಗಿ ಮಾಡ್ತಾ ಇದ್ದೆ, ಕದ್ದು ಮುಚ್ಚಿ ಮಕ್ಳ ಹತ್ರ ಮಾತಾಡೋದೆಲ್ಲ ಮಾಡ್ತಾ ಇದ್ದೆ. ಸ್ವಲ್ಪ ತಿಂಗಳಾದ್ಮೇಲೆ ಅತ್ತೆಗೂ ಗೊತ್ತಾಯ್ತು ವಿಚಾರ. ಅದು ನಾನು ಇಷ್ಟಪಡ್ತಿದ್ರು, ವಿಚಾರ ಹಿಂಗ್ ಗೊತ್ತಾಯ್ತು. ಅವಾಗ ಅವರು ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು, ನನ್ಗೆ ಯಾಕೆ ಹೇಳಿದ್ರಿ, ಯಾಕೆ ಮುಚ್ಚಿಟ್ರಿ ವಿಚಾರನ, ಹಂಗೆ ಹಿಂಗೆ ಅಂತ. ಆಮೇಲೆ ತಿರ್ಗಾ ಬಿಡು ಹೋಗ್ಲಿ, ಯಾರಿಗೂ ಗೊತ್ತಾಗದ್ ಬೇಡ ಸ್ವಲ್ಪ ದಿನ ಅಂತ ಅವರು ಹಾಗೆ ಹೇಳಿದ್ರು. ಚೆನ್ನಾಗೇ ಇದ್ವಿ 2 ವರ್ಷ ಆಯ್ತು, 3 ವರ್ಷ ಆಯ್ತು, ಚೆನ್ನಾಗೇ ಇದ್ವಿ. 3 ವರ್ಷ ಆದ್ಮೇಲೆ ಮತ್ತೊಂದ್ ವಿಚಾರ ಬಂತು, ನಮ್ಗೆ ಅಂತಾನೆ ನಮ್ಗೊಂದ್ ಮಗು ಬೇಕು. ನಾನು ಇದಾರಲ್ಲ ಅಂತಂದೆ, ಇಲ್ಲ ನಮ್ಗೆ ಅಂತಾನೆ ಒಂದ್ ಮಗು ಬೇಕು ಅಂತ ಮನೇಲಿ ಸ್ಟಾರ್ಟ್ ಆಯ್ತು. ಇವಾಗ ಪ್ರೆಸೆಂಟ್ ಅದೇ ನಡೀತಾ ಇರೋದು. ಇವಾಗ ನನಗೇನ್ ಅನಿಸ್ತೈತೆ ಅಂದ್ರೆ, 2 ಮಕ್ಳಿದಾವೆ, ಅವನ್ನೇ ತನ್ ಮಕ್ಳು ಅಂತ ಅನ್ಕೋಬೋದಲ್ವಾ? ಅವತ್ತೇನೋ ನಾನು ಮುಚ್ಚಿಟ್ಟಿರ್ಲಿಲ್ಲಲ್ಲ, ಎಲ್ಲ ಹೇಳಿದ್ದೀನಲ್ವಾ? ಇವಾಗ ನಂದು ಅಂತ ಬೇಕು ಅಂದಾಗ, ನಮ್ದು ಅಂತ ಮಾಡ್ಕೊಂಡಾಗ ಅವ್ರ ಮೇಲೆ ಎಲ್ಲಿ ಕಮ್ಮಿ ಆಗುತ್ತೋ? ಈಗಿನ ಕಾಲದಲ್ಲಿ 1 ಮಗು ಸಾಕೋದೇ ಕಷ್ಟ, ಅಂತದ್ರಲ್ಲಿ 3 ಮಕ್ಳು ಬೇಕಾ? ನನ್ಗಾಗೋದು ಇಲ್ಲ, ಥೈರಾಯ್ಡ್ ಇದೆ, ಅದಾಗುತ್ತೋ ಆಗೋಲ್ಲ ಅದು ಗೊತ್ತಿಲ್ಲ. ಇಷ್ಟು ವರ್ಷ ಅತ್ತೆದು ಫಸ್ಟ್ ಅತ್ತೆದು, ಗಂಡಂದ್ ಇರ್ಲಿಲ್ಲ, ಇವಾಗ ಅತ್ತೆಯಿಂದ ಸ್ಟಾರ್ಟ್ ಆಗಿದ್ದದು. ಬಟ್ ನಾಳೆ ಒಂದು ದಿನ ಈಗ ಹೌದವ, ಅದೊಂದು ಬಹಳ ಸೂಕ್ಷ್ಮ ವಿಚಾರ. ಈಗ ನನ್ನ ಮಗನ ಅಂಶದಿಂದ ಹುಟ್ಟಿದ ಒಂದು ಮಗು ಬೇಕು ಅನ್ನೋ ಹಠ ಅಥವಾ ಬೇಕು ಅನ್ನೋ ಅಪೇಕ್ಷೆ ಸಹಜವಾಗಿ ನಾಳೆ ನಿನ್ನ ಮಗನ ಬದುಕು ಬಂದಾಗಲೂ ಅದೇ ಬರುತ್ತೆ. ಅಂದರೆ ಅದು ತೀರಾ ಎಲ್ಲೋ ವಿಶ್ವವಿದ್ಯಾಲಯಕ್ಕೆ ಹೋಗಿ ತಿಳ್ಕೊಳ್ಬೇಕಾದ ವಿಚಾರ ಏನಲ್ಲ. ಯಾಕಂದರೆ ಈತ ಏನೋ ನನ್ನನ್ನು ಒಪ್ಪಿರ್ಬೋದು, ನನ್ನ ಮೇಲಿನ ಪ್ರೀತಿಗೆ ಬಿಡು ಮದುವೆ ಆಗ್ತೀನಿ ಎಂದಿರ್ಬೋದು, ಇಲ್ಲ ಈ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ನೋಡ್ಕೊಳ್ತೀನಿ ಎಂದಿರ್ಬೋದು. ಅವತ್ತು ಏನೋ ಎಲ್ಲ ಹುಮ್ಮಸ್ಸಲ್ಲಿ ಅಂದರೆ ಆ ದೂರಾಲೋಚನೆ ಇಲ್ಲದ ಹೆಣ್ಮಗಳಾಗಿ ನಾನು ಸ್ವಲ್ಪ ಹೆಜ್ಜೆ ಇಟ್ಬಿಟ್ಟೆ. ಈಗ ಸರಿ ತಪ್ಪು ನಾನು ಆಮೇಲೆ ಮಾತಾಡ್ತೀನಿ, ಬಟ್ ಇದಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ, ಸಹಜವಾಗಿ ಗಂಡೆತ್ತಿರೋ ಒಂದು ತಾಯಿಗೆ ಅಂಥದ್ದೊಂದು ಅಪೇಕ್ಷೆ ಇರಲ್ವ ನಮ್ಮ. ಅದನ್ನು ಮೀರಿ ಇಲ್ಲ ಒಂದು ಹೆಣ್ಮಗಳು ಇನ್ನೂ ಯಾವುದೇ ರೀತಿ ಮದುವೆಯಾಗಿ ಮಕ್ಕಳಿಲ್ಲದ ಒಬ್ಬಳು ನವ ಯುವತಿಯನ್ನು ತಂದು ಮದುವೆ ಮಾಡಬೇಕು ಅನ್ನೋದೇ ಪ್ರಥಮ ಆದ್ಯತೆ. ಓಕೆ, ಅದರಲ್ಲೂ ಏನು ನಿಮ್ಮ ತಪ್ಪಿನಿಂದ ಅಥವಾ ನಿಮ್ಮ ಆತುರದಿಂದ ಅದರಲ್ಲೂ ಅವರಿಗೆ ದ್ರೋಹ ಆಗಿದೆ ಅಂತ ಅಂದ್ಕೊಳ್ಳೋಣ, ಅಥವಾ ಆ ವಿಚಾರದಲ್ಲೂ ಅವರು ಕಾಂಪ್ರಮೈಸ್ ಆಗಿದೆ. ಬಟ್ ಇದನ್ನು ಆಗಬೇಕು ಅಂದರೆ ಇದು ಬಹಳ ಸೂಕ್ಷ್ಮ ವಿಚಾರ. ಈಗ ನಿಮ್ಮ ದೇಹದ ಸ್ಥಿತಿ ಏನಿದೆ ಅಥವಾ ನಿಮ್ಗೆ ಆಗುತ್ತೆ ಆಗಲ್ಲ ಅದನ್ನು ಆಮೇಲೆ ಮಾತಾಡೋಣ. ಬಟ್ ಅತ್ತೆಯ ಅಪೇಕ್ಷೆ ಅಧರ್ಮ ಅಂತ ನಾನಿಲ್ಲಿ ಒಪ್ಪಲ್ಲ. ಅಪೇಕ್ಷೆ ಧರ್ಮದ್ದೇ, ಬಟ್ ಅದರ ಸಾಧ್ಯತೆಗಳ ಬಗ್ಗೆ ಮಾತ್ರ ನೀನು, ಯಾಕಂದರೆ ಹೆರೋಳ್ ನೀನಾಗಿರುವುದರಿಂದ ಅದರ ಸಾಧ್ಯತೆ ಬಗ್ಗೆ ಇಲ್ಲ, ನನಗೆ ಆ ಸ್ಥಿತಿಯಲ್ಲಿ ಇಲ್ಲ, ನನ್ನ ಕೈಲಿ ಅದು ಆಗೋದಿಲ್ಲ ಅಂತ ಪ್ರೀತಿಯಿಂದ ಹೇಳ್ಬೋದೇನೆ ಹೊರತು ಆ ಮಕ್ಕಳನ್ನೇ ನಮ್ಮ ಮಕ್ಕಳು ಅಂದ್ಕೊಳ್ಬೋದಲ್ವ. ಹೌದು, ಅದು ಮನುಷ್ಯತ್ವದ ಸ್ಥಿತಿ ಅಥವಾ ಮನುಷ್ಯತ್ವದ ವಿಚಾರ ಬಂದಾಗ ಅದು ಹೌದು. ಬಟ್ ತನ್ನ ಮೊಮ್ಮಗ ಅಂತ ಬಂದಾಗ ಅದು ಬಹಳ ದೂರದ ಮಾತು, ಹೌದಲ್ವಾ? ಈಗ ಆಯ್ತು, ಯೋಚನೆ ಮಾಡಿ, ಈಗ ನಿನ್ನ ಗಂಡು ಬಂತಲ್ಲ ಬಾಯಲ್ಲಿ, ನಿನ್ನ ಗಂಡು ಬಾಯಲ್ಲಿ ಬಂತಲ್ಲ, ಮತ್ತೆ ಈಗ ಬಂತು. ಅದು ಹೇಳಿದ್ರು, ನಂದು ಅಂತ ಬೇಕು, ನಾನಿರೋದೇ ಒಬ್ಬ, ನನ್ನ ವಂಶ ಬೆಳಗದ್ ಬೇಡ್ವಾ, ನನಗೊಂದು ಬೇಕು, ನನ್ ಜೀವನ ಹಿಂಗೆ ಇದ್ ಮಾಡ್ಕೊಂಡ್ಬಿಡ್ಲಾ ಅಂತ ಅವ್ರ ಬಾಯಲ್ಲೂ ಬಂತು. ಇವಾಗ ಅಮ್ಮಂಗೆ ನಾನು ನಿನ್ನ ಮದ್ವೆ ಆಗೇ ನಾನು ಅವ್ರಿಗೊಂದು ಮೋಸ ಮಾಡಿದೀನಿ ಅನಿಸ್ತೈತಿ ಈಗ. ಆಯ್ತವ, ಈಗ ಸ್ವಲ್ಪ ಹಿಂದೆ ಹೋಗೋಣ. ಆ ವಿಚಾರ ಡೈವರ್ಸ್ ಆಗಿದೆಯಾ? ಗುರುಜಿ ಆಗಿದೆ. ಬಟ್ ಅವರೇ ನಿಮ್ಮ ತಂಟೆಗೆ ಬರಲ್ಲ ಅವರು? ಇಲ್ಲ. ಓಕೆ, ಅಲ್ಲೇದೆಲ್ಲ ಕ್ಲಿಯರ್ ಆಗಿದೆ? ಅಲ್ಲಿ ಕ್ಲಿಯರ್ ಆಗಿದೆ.
ಓಕೆ. ನಿಮ್ಮ ತಮ್ಮ ಅಥವಾ ಯಾರು ಇದ್ದಾರಲ್ಲ ನಿಮ್ಮ ಒಡ ಹುಟ್ಟಿದವರು, ಅವರಿಗೆ ಈ ಸಂಬಂಧದ ಬಗ್ಗೆ ಓಕೆ ಈಗ ಯಾವುದೇ ಅಸಮಾಧಾನ ಇಲ್ಲ? ಅವ್ರದ್ದು ಏನಿಲ್ಲ, ಚೆನ್ನಾಗಿದಾರಲ್ಲ, ಚೆನ್ನಾಗಿರ್ಲಿ ಅಂತ. ಆದ್ರೆ ಮಗು ವಿಚಾರದಲ್ಲಿ ಬೇಡ ಈಗ ಅಂತ ಆಯ್ತು, ಅವ್ರು. ನಾನು ಅಲ್ಲಿಗೆ ಬರ್ತೀನಿ. ಮೊದಲು ಈಗ ಅಲ್ಲಿಂದ ಬರೋಣ. ಹ್ಮ್ ಹ್ಮ್ ತಾಯಿಗಾಗಲಿ ನಿನ್ನ ತವರು ಮನೆಯ ತಾಯಿ ತಮ್ಮ ಅವ್ರಿಗೆ ಈ ಸಂಬಂಧದ ಕುರಿತು ತೀರಾ ದೊಡ್ಡ ಮಟ್ಟದ ಒಪ್ಪುಗೆ ಅಲ್ಲದೆ ಹೋದ್ರು ಹ್ಮ್. ಓಕೆ, ತೀರಾ ದೊಡ್ಡ ಮನಸ್ತಾಪ ಇಲ್ಲ ಅಂತ. ಇಲ್ಲ, ಮಗಳು ಅವಳ ಖುಷಿ ಇದೆಯಾ ಅಷ್ಟೇ. ಓಕೆ, ಅಷ್ಟು ಈ ವ್ಯಕ್ತಿನ ಒಪ್ಕೊಂಡಿರ್ಲಿಲ್ಲ, ಮನೆಗೆ ಬಾ ಅಂತ ಆಮೇಲೆ ಹೇಳ್ತಾರ? ಒಪ್ಕೊಂಡ್ರು. ಗುರುಜಿ ಈತ ಮನೆಗೆ ಹೋಗ್ಲಿಕ್ಕೆ ಒಪ್ಪಿಗೆ ಇದೆಯಾ ಈಗ? ಇವಾಗ ಒಪ್ಕೊಂಡಿದ್ದಾರೆ, ಮನೆಗೆಲ್ಲ ಬರ್ತಾ ಇದ್ದಾರೆ. ಹ್ಮ್ 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 ಹ್ಮ್. Okay. ಅಂದ್ರೆ ಈಗ ಸ್ವಲ್ಪ ದಿನದಲ್ಲಿ ಈ ಒಂದು ವಾರದಿಂದ ಗಲಾಟೆಗಳಾಗಿ ಏನ್ ವಿಚಾರ ಗಲಾಟೆವಾ? ಇದೇ ವಿಚಾರಕ್ಕೆ, ಈ ಮಗು ವಿಚಾರಕ್ಕೆ. ವಿಚಾರ. ಓಕೆ, ಅಂದ್ರೆ ನಿಮ್ ತವ್ರ ಮನೆ ಬೇಡ ಅಂದ್ರೆ ನಂದು 2ನೇ ಪಾಪು ಮಗಳು ಬಂದ್ಬಿಟ್ಟು ನಮ್ ಜೊತೆಗೆ ಇದ್ದಾಳೆ ಈಗ. 2-3 ವರ್ಷದಿಂದ ಇಲ್ಲೇ ಕರ್ಕೊ ಬಂದೆ. ದೊಡ್ಡವನು ಅಲ್ಲೇ ಇರ್ಲಿ ಅಮ್ಮನ ಹತ್ರ, ಅಂದ್ರೆ ಅವ್ನ ಅಮ್ಮನ್ ಬಿಟ್ಟು ಬಂದಿಲ್ಲ. ಅಂದ್ರೆ ಅವಾಗಿಂದ ನನ್ಕಿಂತ ಅಮ್ಮ ನೋಡ್ಕೊಂಡಿದ್ದು ಅವನ್ನ, ದೊಡ್ಡವನ್ನ. ಓಕೆ. ಅದಕ್ಕೆ ದೊಡ್ಡ ಪಾಪು ಅಲ್ಲೇ ಇದೆ, ಚಿಕ್ಕವಳು ನನ್ನ ಹತ್ರನೇ ಇದ್ದಾಳೆ, 3ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವಳು ಇವ್ರೊಟ್ಟಿಗೆನೆ ಅಪ್ಪ ಅಂತಾನೆ ಹೇಳೋದು, ನನ್ನ ಅಮ್ಮ ಅಂತಾನೆ ಹೇಳೋದು, ಒಟ್ಟಿಗೆ ಇದೀವಿ ಈಗ. ಓಕೆ, ಬಟ್ ನೀವು ಡೈವರ್ಸ್ ತಗೊಂಡಾಗ ಏನು ಜೀವನಾಂಶ ಅಂತ ತಗೊಳ್ಳಿಲ್ವಾ? ಇಲ್ಲ ಗುರುಜಿ, ಏನು ತಗೊಳ್ಳಿಲ್ಲ ನಾವು, ಏನು ಬೇಡ ಅಂತ. ಅವನ ಹತ್ರ ಏನು ಇಲ್ಲ ಅಂತ ತೋರ್ಸ್ತಾ ಹಂಗೆ ಹಿಂಗೆ. ಮತ್ ಜೀವನಾಂಶಕ್ಕೆ ಅಂತ ಹಾಕಿದ್ದೆ ಆಗ, 1-2 ತಿಂಗಳು 3 ತಿಂಗಳು ಕೊಟ್ಟ. ನನಗೆ ಕೋರ್ಟು ಸ್ಟೇಷನ್ ಹೋಗಕ್ಕೆ ಒಂಥರ ಮುಜುಗರ ಆಗ್ತಿತ್ತು. ಅಂದ್ರೆ ಬಿಡಿಸ್ಕೊಂಡ್ರೆ ಸಾಕಾಯ್ತು ಅನ್ನೋ ಬೇಡ, ನನ್ಗೆ ಹೆಂಗ್ ಅನ್ಸ್ಬಿಟ್ಟಿತ್ತು ಅಂದ್ರೆ, ಅವನಿಂದ ನಂಗೆ 1 ರೂಪಾಯಿನೂ ಬೇಡ. ನನ್ ಮಕ್ಕಳನ್ನ ನಾನು ಕಷ್ಟಪಟ್ಟಾದ್ರೂ ನಾನು ಸಾಕೋಬೇಕು, ಅವ್ನ ಋಣನೇ ನನ್ಗೆ ಬೇಡ, ಅವನಿಂದ ಮುಕ್ತಿ ಬೇಕು ಅನ್ನೋದೇ ಒಂದಿದ್ದು. ಅವನಿಂದ ಬಂದ್ಬಿಟ್ಟೆ. ಅಲ್ಲಿ ತುಂಬಾ ವರ್ಷದಿಂದ ಆಯ್ತು. ಅವ್ರು ಎಲ್ಲಿದ್ದಾರೆ ಏನು ಅಂತಾನು ನನ್ಗೆ ಗೊತ್ತಿಲ್ಲ. ಆಯ್ತವ, ಬಟ್ ಇಲ್ಲಿ ಈ ವಿಚಾರಕ್ಕೆ ನಿನ್ನ ಗಂಡ ಹಾಗೂ ನಿನ್ನ ತವರು ಮನೆ ಅಥವಾ ನಿನ್ನ ಅತ್ತೆ ಮನೆ ಅಥವಾ ನಿನ್ನ ತವರು ಮನೆಗೆ ಈ ವಿಚಾರದಲ್ಲಿ ಸಂಘರ್ಷ ನಡೀತಾ ಇದೆ ಈಗ ಸದ್ಯದಲ್ಲಿ. ಈ 1 ವಾರ 15 ದಿವಸದಿಂದ ಇದು ನಡೀತಾನೆ ಐತೆ. ಬಟ್ ಅಮ್ಮ ಅಥವಾ ತಮ್ಮ ಅಥವಾ ನಿನ್ನ ತವರು ಮನೆ ಬೇಡ ಅನ್ಲಿಕ್ಕೆ ಅವ್ರು ಕೊಡ್ತಿರೋ ಕಾರಣ ಏನವ? ಬೇಡ ಅಂತಂದ್ರೆ ಈಗ ನನ್ಗೆ ಹೆಲ್ತ್ ಸ್ವಲ್ಪ ಇಶ್ಯೂ ಇದೆ. ಒಂದು ಏನಪ್ಪಾ ಅಂದ್ರೆ, ಆಪರೇಷನ್ ಆಗಿದೆ ನನ್ಗೆ, ಮಕ್ಕಳಾಗದಂಗೆ. ಆಪರೇಷನ್ ಆಗಿದೆ. ಅದನ್ನ ಗಂಡನ್ಗೆ ಹೇಳಿಲ್ವಾ? ಗೊತ್ತು, ಎಲ್ಲ ಗೊತ್ತು. ಇವ್ರು ಹೇಳ್ತಾರೆ ರಿಆಪರೇಷನ್ ಮಾಡಿಸ್ತೀನಿ ಮಾಡ್ಕೊ ಅಂತ ಇಲ್ಲಿ ಹೇಳ್ತಾರದು ಈ ಮನೇಲಿ. ಅದು ನನ್ಗೆ, ನಾನೇನಾದ್ರೂ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಬಿಡು ಅಂತ ಅನ್ಬಿಡ್ಬೋದಾಗಿತ್ತು. ಆಪರೇಷನ್ ಆಗಿದೆ. ಇತ್ತೀಚೆಗೆ ಥೈರಾಯ್ಡ್ ಇದೆ ನನ್ಗೆ. ಈ ಚಳಿಯಲ್ಲಿ ಬಂದ್ರೆ ಆರೋಗ್ಯನೂ ಸರಿ ಇರಲ್ಲ. ಅದು ಎಲ್ಲ ಗೊತ್ತು ಇವ್ರಿಗೆ. ಇಷ್ಟು ದಿನ ಅವರು ಏನು ಅಂತಿರ್ಲಿಲ್ಲ. ಈಗ ನೀನ್ ಮೋಸ ಮಾಡ್ದೆ, ನನ್ ಜೀವನ ಹಾಳು ಮಾಡ್ದೆ, ನೀನ್ ನನ್ ಲೈಫಿಗೆ ಬಂದ್ ತಪ್ಪು ಮಾಡ್ದೆ, ನಾನು ಇದರಿಂದ ನಾನು ದ್ರೋಹ ಮಾಡ್ತಾ ಇದ್ದೀನಿ, ನಂಗೆ ಜನ ತುಂಬಾ ಕೇಳ್ತಾವ್ರೆ. ಯಾರಿಗ್ ದ್ರೋಹ ಮಾಡ್ತಿದ್ದೀನಿ? ಇವಾಗ ಮದ್ವೆ ಆಗಿದ್ದಲ್ಲ, ಇವ್ರು ಹೇಳ್ತಾರದ್ ನನ್ನ ಹತ್ರ. ಅದೇ ಯಾರಿಗ್ ದ್ರೋಹ ಮಾಡ್ತಿದ್ದೀನಿ ಅಂತ ಮಾಡಿದೀರಾ ಅಂತಲ್ಲ? ಅವ್ರ ಅಮ್ಮಂದೇ ನಾ ದ್ರೋಹ ಮಾಡಿ, ನಿನ್ನ ಕಟ್ಕೊಂಡು ನಮ್ಮ ಅಮ್ಮಂಗ್ ದ್ರೋಹ ಮಾಡ್ತಾ ಇದ್ದೀನಿ. ನಾನ್ ಕೇಳ್ದೆ, ಅವಾಗಿರ್ಲಿಲ್ವಾ? ಅವಾಗ ಬರ್ಲಿಲ್ವಾ ಈ ಯೋಚನೆ? ನನ್ ಪಾಡಗಿದ್ದೊಳ್ಗೆ ಆಸೆ ಹುಡ್ಸಿದ್ ನೀನು, ಭರವಸೆ ಕೊಟ್ಟೋ ನೀನು, ನಾನ್ ಕೊಟ್ಟಿದ್ನ? ಅದನ್ನು ಹೇಳ್ದ. ನಿನಗಿರ್ಲಿಲ್ವಾ ಅದು ಅಂತನೂ ಅದನ್ನು ಕೇಳ್ದ. ನನಗಿತ್ತು, ನಿನಗಿರ್ಲಿಲ್ವಾ ಜ್ಞಾನ ಅಂತಾನೂ ಕೇಳ್ದ. ನಿನಗೆಲ್ಲೋಗಿತ್ತು ಅಂತಾನೂ ಕೇಳ್ದ. ನನ್ಗೆ ಮೋಸ ಮಾಡ್ತಿದ್ಯಾಗ ನೀನು, ನನ್ ಜೀವನ ಹಾಳು ಮಾಡ್ತಿದ್ಯಾ, ನನಗ್ ನಿನ್ನ ಅವಶ್ಯಕತೆ ಬೇಡ, ನೀನ್ ಬೇಡ, ನನ್ಗೆ ಮಗು ಮಾಡ್ಕೊಂಡಿಲ್ಲ ಅಂದ್ರೆ ನನಗ್ ನೀನ್ ಬೇಡ, ನನ್ ಜೀವನ ಪೂರ್ತಿ ಹಿಂಗೆ ಇರಕ್ಕಾಗಲ್ಲ, ನನಗೆ ಅಂತ ನಂದು ಬೇಕು, ನಮ್ ತಾಯಿ ಕನ್ಸೋದು ಹಿಂಗ್ ಬಂತು. ಬೇಡ ಬೇಡ, ನಿಮ್ಮ ಅಮ್ಮನ ಮನೆಗೆ ನೀನ್ ಹೋಗ್ಬಿಡು. ಅಂದ್ರೆ ನನ್ ಈಗಿರೋ ಜೀವನದಲ್ಲೂ ಏನಂತ ಖುಷಿ ಇಲ್ಲ. ಹೌದಾ? ಅಂದ್ರೆ ಅನುಕೂಲ ಅಂತದೇನು ಇಲ್ಲ ನನಗೇನು, ನನಗ್ ಜೀವನ ಕೊಟ್ನಲ್ಲ ಅಂತ ಒಂದು ಖುಷಿ. ಅಂದ್ರೆ ನೀನು ಭೌತಿಕ ಅನುಕೂಲದ ಬಗ್ಗೆ ಅಥವಾ ಮನೆಯ ಸ್ಥಿತಿಗತಿ ಬಗ್ಗೆ ಹೇಳ್ತಿದೀಯೋ ಅಥವಾ ಕಾಳಜಿ ಪ್ರೀತಿ ಬಗ್ಗೆ ಹೇಳ್ತಿದೀಯೋ? ಕಾಳಜಿ ಪ್ರೀತಿ ಇದೆ, ಮನೆ ಅಂದ್ರೆ ಆ ಮಟ್ಟಿನ ಸ್ಥಿತಿ ಎಲ್ಲ ಕಮ್ಮಿ ಇಲ್ಲ, ಅಂತದೇನಿಲ್ಲ, ತಕ್ಕ ಮಟ್ಟಿಗಿದಾರ ಅಷ್ಟೇನೆ. ಇವ್ರು ತುಂಬಾ ಹಳ್ಳಿ. ಬಟ್ ಅಲ್ಲಿ ಕೊಡ್ತಾ ಇದ್ದಿದ್ದು ದೈಹಿಕ ಕಾಟಗಳು, ಮಾನಸಿಕ ಕಾಟಗಳು ಇಲ್ಲ? ಅದಿಲ್ಲ, ಅದಿಲ್ಲ, ಅದಿಲ್ಲ.
ಅದಿಲ್ಲ ಗುರುಜಿ. ಅಲ್ಲಿ ಅದು ಸಿಗ್ತಾ ಇರೋದು ಇಲ್ಲಿ ಸಿಕ್ತು. ಅಲ್ಲಿ ಪ್ರೀತಿ ಇರ್ಲಿಲ್ಲ, ಇಲ್ಲಿ ಪ್ರೀತಿ ಸಿಕ್ತು, ಕಾಳಜಿ ಸಿಕ್ತು, ನನ್ನೋಳು ಅನ್ನೋ ಸಿಕ್ತು. ಬಟ್ ಈಗ ಸಮಸ್ಯೆ ಬೇರೆ. ಈಗ ಇತ್ತೀಚೆಗೆ ನೀನ್ ನನಗ್ ಮೋಸ ಮಾಡ್ದೆ, ನಿನ್ನ ಅವಶ್ಯಕತೆ ನನ್ಗಿಲ್ಲ, ನೀನ್ ಬೇಡ ನನ್ಗೆ, ಆ ಮಗುವನ್ನ ಇರೋ ಮಗಳನ್ನ ಹೇಗ್ ನೋಡ್ತಾರೆ ಗಂಡ ಮತ್ತೆ ಅವರು? ಮಗಳ ತರಾನೇ ನೋಡ್ತಾರೆ. ಅತ್ತೆನೂ ಅಷ್ಟೇ ಮೊಮ್ಮಗಳ ತರಾನೇ ನೋಡ್ತಾರೆ. ತುಂಬಾ ಖುಷಿ ಪಡ್ತಾರೆ, ಬರ್ತಾರೆ, ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗೇ ಮಾತಾಡ್ತಾರೆ. ಅತ್ತೆ ಗಂಡ ನೀವು ಒಟ್ಟಿಗೆ ಇರೋದಾ? ಇಲ್ಲ, ಅತ್ತೆ ಹಳ್ಳಿಲಿದ್ದಾರೆ, ನಾನು ನನ್ ಗಂಡ ಒಟ್ಟಿಗೆ ಇದ್ದೀವಿ, ಪಾಪುನು ಇದ್ದಾಳೆ. ಅಂದ್ರೆ ಈ ಮಾತು ಅಥವಾ ನನಗೆ ಬೇಡ ನೀನು, ಇದು ಆಗಾಗ ಬರೋ ಬೇಸರದ ಮಾತು ಅಥವಾ ನಿರಂತರವಾಗಿ ಅದೇ ಭಾವನೆಯಲ್ಲೇ ಇದ್ದಾರೋ? ಈಗ 15 ದಿವಸದಿಂದ ಅದೇ ಭಾವನೆಯಲ್ಲೇ ಇದ್ದಾರೆ. ಬೇಡವೇ ಬೇಡ, ನನಗೆ ನಿನ್ನ ಅವಶ್ಯಕತೆನೂ ಇಲ್ಲ. ಆಮೇಲೆ ಇವಾಗ ಇಲ್ದಿದ್ದೆಲ್ಲ ಸುಳ್ಳುಗಳು. ನಿನ್ಗೆ ಮುಂಚೆ ಒಂದಲ್ವಂತೆ 2-3 ಸಂಬಂಧ ಇತ್ತಂತೆ ನಿನ್ ಲೈಫಲ್ಲಿ, ನಾನು 3ನೇವನಂತೆ, ನನ್ಗೆ ಯಾವ್ದೋ ದೇವ್ರು ಹೇಳ್ತು, ಮೈ ಮೇಲ್ ಬಂದಿದ್ದ ದೇವ್ರು ಹೇಳ್ತು, ಈ ತರ ಈಗೆಲ್ಲ ಮಾತುಗಳು ಬರ್ತಾ ಐತೆ. ನನಗೆ ಅರ್ಥನೇ ನನಗೆ ಹೆಂಗಾಗಿದೆ ಅಂದ್ರೆ, ಅಷ್ಟು ದಿನ ಪ್ರೀತಿ ಮಾಡ್ಕೊಂಡಿರೋ ವ್ಯಕ್ತಿ ಇಷ್ಟು ವರ್ಷದಲ್ಲಿ ಎಲ್ಲಾರ್ನು ಎದುರು ಹಾಕೊಂಡು ಸ್ವಂತ ಅವ್ರ ಅಣ್ಣಂಗೇನೆ ವಿಚಾರಗಳು ಗೊತ್ತಾಯ್ತು, ಹಿಂಗೆ ಮದ್ವೆ ಆಗಿರೋಳ್ನ ಮದ್ವೆ ಆಗಿದ್ದಾರೆ ಅಂತ. ಆದ್ರೂ ಅವಾಗ ಅಯ್ಯೋ ನಾವ್ ಅವ್ರಿಗೋಸ್ಕರ ಬದುಕಕ್ಕಾಗತ್ತಾ, ನನಗ್ ನೀನ್ ಮುಖ್ಯ, ಆ ತರ ಹೇಳಿದ್ ವ್ಯಕ್ತಿ ಇವಾಗ 15 ದಿನ ಒಂದು ತಿಂಗಳಿಂದಾನೇ ಸ್ವಲ್ಪ ಇರಿಸಿ ಮುನ್ಸು ಎಲ್ಲ ಬರ್ತಾ ಇತ್ತು. ಇವಾಗ ಮೊದ್ಲೆಲ್ಲ ಇರ್ಲಿಲ್ಲ. ಇವಾಗ ನೀನ್ ಕೆಲ್ಸಕ್ಕೆ ಹೋಗ್ತೀಯ ಅಂತ ಜಂಬ ನಿನ್ಗೆ, ನೀನ್ ನನಗಷ್ಟು ಕೊಡ್ತಾ ಇಲ್ಲ ಅಂದ್ರೆ, ನೀನು ನನ್ ಮಾತಿಗೆ ಸ್ಪಂದಿಸ್ತಾ ಇಲ್ಲ, ನನಗ್ ನೀನು ಬೆಲೆ ಕೊಡ್ತಿಲ್ಲ. ಇತ್ತೀಚೆಗೆ ಅಂದ್ರೆ ನಾನು ಜೋರ್ ಮಾತಾಡ್ತೀನಿ. ನನ್ಗೆ ಹೆಂಗೆ ಅಂದ್ರೆ, ಇವ್ರು ಫಸ್ಟ್ ಕುಡಿಯೋದೆಲ್ಲ ಇರ್ಲಿಲ್ಲ, ಮುಂಚೆ ಕುಡಿಯೋದೆಲ್ಲ ಕಲ್ತಿದ್ಲ, ಈಗ ಇತ್ತೀಚೆಗೆ ಕುಡಿಯೋದೆಲ್ಲ ಕಲ್ತಿದ್ದಾರೆ. ದುಡ್ಡು ತಂದ್ಕೊಡಲ್ಲ ಅಂದ್ರೆ, ನಾನ್ ದುಡ್ಡು ತಂದ್ಕೊಡು ಅಂದ್ರೆ, ಇವಾಗ ಇಷ್ಟು ದುಡಿತ್ಯಾ, ಒಂದ್ ದಿನಕ್ಕೆ 1,000 ದುಡಿತ್ಯಾ, 500 ನನಗ್ ಕೊಡು, ಅದು ಸೇವಿಂಗ್ಸ್ ಅಂತ ಮಾಡ್ತೀನಿ, ನಿನ್ಗೆ ಕಷ್ಟ ಕೊಡ್ತೀನಿ ನಾನು. ಇಲ್ಲ ನಾವ್ ಫ್ಯೂಚರ್ಗೆ ಏನಾರು ಎತ್ತಿಕೊಳ್ಳೋಣ, ನಾಳೆ ಯಾರನ್ನು ಬಂದ್ರು ಬಿಡು, ಅವ್ನ ಮದ್ವೆಯಾಗಿ ಅವಳು ಹಾಳಾಗಿಲ್ಲ, ಅವ್ನ ಮದ್ವೆಯಾಗಿ ಇವಳು ಹಾಳಾಗಿಲ್ಲ, ಏನೋ ಒಂದ್ ಚೆನ್ನಾಗಿದ್ದಾರೆ, ಒಂದ್ ಅನುಕೂಲವಾಗಿದ್ದಾರೆ, ಚೆನ್ನಾಗಿದ್ದಾರೆ. ನಾವು ಒಂದು ಲೆವೆಲ್ಗೆ ಬಂದ್ರೆ ಎಲ್ಲಾರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅದು ನನ್ನದು. ಹಿಂಗಾಗಿ ನಾನು ಎಲ್ಲಾನು ಸೇವಿಂಗ್ಸ್ ಮಾಡೋದೆಲ್ಲ ಮಾಡ್ತಿದ್ದೆ. ನನ್ಗೆ ಕುಡಿಯೋಕ್ ಬರೋದೆಲ್ಲ ಇದು ಇಷ್ಟ ಆಗ್ತಿರ್ಲಿಲ್ಲ. ನೀನ್ ಯಾಕೆ ಇಚ್ಚಿಚ್ಚು ಕುಡಿತಾ ಇದೀಯಾ ಅಂತ ಕೇಳಿದಾಗ ರೀಸನ್ ಕೊಡೋನು. ನನ್ಗೆ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನಂದು ಅಂತ ಒಂದ್ ಮಗು ಇಲ್ಲ, ಅದ್ ನನ್ಗೆ ಕಾಡ್ತೈತೆ, ನನ್ಗೂ ಆಸೆ ಐತೆ, ಅದು ಮತ್ತೆ ಅದ್ ಬರ್ತಾನೆ ಇತ್ತು. ಇವಾಗ ಮತ್ತೆ ಸುಮ್ನೆ ಆಗ್ತಾ ಇದ್ವಿ. ಇದು ಜಗಳ ಆಗ್ತಾ ಇತ್ತು ಇಬ್ರ ನಡುವೆ. ಇತ್ತೀಚೆಗೆ ತುಂಬಾ ಜಗಳ ಆಗೋದ್ ಸ್ಟಾರ್ಟ್ ಆಯ್ತು. ನೀನ್ ದುರಂಕಾರ, ತುಂಬಾ ಮಾತಾಡ್ತೀಯ, ಮಾತ್ ತುಂಬಾ ಕಲ್ತ್ಬಿಟ್ಟಿದ್ಯಾ, ಈಗ ಬೆಲೆ ಕೊಡಲ್ಲ ನನಗ್ ನೀನು, ಬರೀ ದುಡ್ಡು ಅಂತ ಸಾಹಿತ್ಯ, ಈ ತರದೆಲ್ಲ ಬಂದ್ಬಿಡ್ತು. ಅವಾಗ ನಾನ್ ಹೇಳ್ದೆ, ನಾನು ಕೆಲ್ಸಕ್ ಹೋಗ್ತಾ ಇದೀನಲ್ವಾ, ನನಗ್ ಕೆಲ್ಸಕ್ ಹೋಗೋದೆಲ್ಲ ಇಷ್ಟನೇ ಇಲ್ಲ, ನನಗ್ ಮನೇಲಿ ಕುತ್ಕೊಂಡ್ ತಿನ್ಬೇಕು, ಮನೇಲಿ ಏನ್ ಕೆಲ್ಸ ಇರುತ್ತೋ ಅದನ್ ಮಾಡ್ಕೊಂಡಿರ್ಬೇಕು, ನನ್ಗೆ ಈ ತರ ಆಸೆ, ನನ್ ಕೆಲ್ಸಕ್ ಹೋಗೋದ್ ಇಷ್ಟ ಇಲ್ಲ ಅಂತಾನು ಹೇಳ್ತಿದ್ದೆ. ಇವ್ರ ದುಡಿಮೆ ತುಂಬಾ ಕಮ್ಮಿ ಇತ್ತು. ನಾನು ತಾಯಿ ಮನೆಗೂ ಇವ್ರ ಕಮ್ಮಿ ಅದೆಲ್ಲ ಹೇಳ್ಕೊಂತಿಲ್ಲ, ಚೆನ್ನಾಗಿದ್ದೀವಿ, ಅನುಕೂಲವಾಗಿದ್ದೀವಿ, ಇಷ್ಟೇನೆ, ಇಬ್ರು ದುಡಿತಾ ಇದೀವಿ. ಹಂಗೂ ಅಮ್ಮ ಕೇಳ್ತಿದ್ರು, ಇವಾಗ್ಲಾದ್ರೂ ಕುತ್ಕೊಂಡ್ ತಿನ್ನೆ. ಅಮ್ಮ ಹೇಳ್ತಾ ಇರೋರು ಯಾವಾಗೂ, ಮಾಡ್ಕೊಳ್ದೆ ಒಂದ್ ಚೆನ್ನಾಗಿರೋದ್ ಮಾಡ್ಕೊಳ್ಳೋದಲ್ವಾ ಅಂತ ಅದು ಬರ್ತಾ ಇತ್ತು ಅಮ್ಮನ್ ಮಾತಲ್ಲೂ. ಇಲ್ಲ ಅಮ್ಮ, ಏನಿದ್ರೆ ಏನು, ಚೆನ್ನಾಗ್ ನೋಡ್ಕೊಂತಾರಲ್ಲ ಅದು ಮುಖ್ಯ ಅಲ್ವಾ. ಈಗಿನ ಕಾಲದಲ್ಲಿ ಮದ್ವೆ ಆಗಿರೋನ್ನ ಮದ್ವೆ ಮಾಡ್ಕೊಂಡು ಯಾರಿರ್ತಾರೆ, ಇದು ನನಗದೊಂದು ಖುಷಿ, ನನ್ನ ಮದ್ವೆ ಆದ್ರಲ್ಲ, ನನ್ ಜೀವನ ಕೊಟ್ಟಿಲ್ಲ, ಈ ತರ ನಾನು ಚೆನ್ನಾಗೇ ಇದ್ವಿ. ನಾನು ಊರ್ಗೆಲ್ಲ ಹೋಗ್ತಿದ್ದೆ, ಎಲ್ಲ ಏನೇ ಹಬ್ಬ ಎಲ್ಲ ಇದ್ರು ಮಾಡ್ಕೊಂತಿದ್ದೆ, ಅವರು ಎಮ್ಮೆಯಿಂದ ನಾನು ಸೊಸೆ ಅಂತ ಹೇಳ್ಕೊಂತಿದ್ರು, ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ನನಗೆ ಹಿಂಗ್ ಮದ್ವೆ ಆಗಿರೋ ಕತೆ, ಹಳೆ ಕತೆಗಳು ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರ್ಲಿಲ್ಲ. ಅವಾಗ ಇಷ್ಟು ವರ್ಷ ಆಯ್ತಲ್ಲ, ಮಗು ಆಗಿಲ್ವಾ, ಈ ತರ ಕೇಳ್ತಾ ಇರೋರು. ಇದು ನಂಗೆಲ್ಲ ಒಂದ್ ಕಡೆ ನೋವು ಕೊಡ್ತಾ ಇತ್ತು. ನನ್ ಮುಂಚೆನೆ ಇದೆ, ಮಕ್ಕಳಿದ್ರು ಇಲ್ಲ ಅನ್ನೋ ತರ ಬದುಕ್ತಾ ಇದ್ದೀನಿ, ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಈ ತರ ನನಗೂ ಅನ್ನಿಸ್ತಾ ಇತ್ತು. ಅದಕ್ಕೆ ನಾವು ಊರಿಂದ ದೂರನೇ ಉಳ್ಕೊಂಡು ಸಪ್ರೇಟ್ ಆಗಿ ಇದೀವಿ. ಈಗ ಇತ್ತೀಚೆಗೆ ಇದು ಮಾಡ್ಕೋ ಅಂತ ಅತ್ತೆನೂ ಹಂಗೆ, ಗಂಡನೂ ಹಂಗೆ. ಇದು ತುಂಬಾ ಕುಡಿಯೋದ್ ಜಾಸ್ತಿ ಆಯ್ತು. ಏನು ಕುಡಿತೀಯ ಅಂತ ಕೇಳಿದಾಗ ನನಗಿದೇ ಚಿಂತೆ ಅನ್ನೋದು ಅವ್ರ ಮಾತಲ್ಲಿ ಬಂತು.
ಮನೇನೇ ಬಿಟ್ಟು ಹೋಗ್ಬಿಟ್ರು. ಹ್ಮ್ ಮನೇನ್ ಬಿಟ್ಟು ಹೋಗ್ಬಿಟ್ರು. ನನ್ ಬೇಡ ಬೇಡ, ನಾನು ಎಲ್ಲನೇ ಇರ್ತೀನಿ, ನಮ್ಮ ಅಮ್ಮನೇ ಮುಖ್ಯ. ಆಮೇಲೆ ಅಮ್ಮನ್ ಬಾಯಲ್ಲೂ ಕೂಡ ಸರಿ ಬಿಡು, ನಿನ್ ಮಗು ಮಾಡ್ಕೊಳಲ್ಲ ಅಂದ್ರೆ ನಾನು ಏನಕ್ಕೆ ಕೇಳ್ದೆ ಅಂದ್ರೆ, ಏನಕ್ಕೆ ವಿಚಾರ ಕೇಳ್ದೆ ಅಂದ್ರೆ, ನನಗ್ ಮಕ್ಳಿದಾವೆ, ನಾನು ರಿಆಪರೇಷನ್ ಮಾಡಿಸ್ಕೊಂಡು ಸಕ್ಸಸ್ ಆದ್ರೆ ಓಕೆ. ಅಕಸ್ಮಾತ್ ನನಗೆ ಏನಾರ ಪ್ರಾಬ್ಲಮ್ ಆಗಿ ನಾನೇ ಸತ್ತೋಗ್ಬಿಟ್ರೆ ಇರೋ ಮಕ್ಳಿಗೂ ತಾಯಿ ಇಲ್ದಂಗ ಆಗೋಗ್ತೀನಿ. ಅವಕ್ ಆಲ್ರೆಡಿ ತಂದೆ ಪ್ರೀತಿ ಇಲ್ಲ, ಈಗ ತಾಯಿನೂ ಪ್ರೀತಿ ಇಲ್ಲ ಅಂದ್ರೆ ನಾಳೆ ನಮ್ಮಮ್ಮ ಇದ್ರೆ ನಮ್ಮಮ್ಮ ನೋಡ್ಕೊಂತಾರೆ. ನಮ್ಮಮ್ಮ ಕೊಡ್ಬೇಕಲ್ಲ, ತಾಯಿಗೆ ಅಕ್ಕಿಲ್ಲ ಅಂದ್ರೆ ತಂದೆಗೆ ಹೋಗುತ್ತದು, ಕರ್ಕೊಂಡ್ ಹೋಗ್ಬಿಡ್ತಾರೆ ಮಕ್ಕಳನ್ನ. ಅದು ನನ್ಗೆ ಯೋಚನೆ ಬಂದ್ಬಿಟ್ಟು ಇಷ್ಟು ದಿನ ಒಂದ್ ಮಾತು ಹೇಳ್ದಿರೋಳು ಅವತ್ತು ಹೇಳ್ದೆ, ನಾನು ಯಾವ್ದೇ ಕಾರಣಕ್ಕೂ ಮಾಡ್ಕೊಳಲ್ಲ, ಈ ಮಕ್ಕಳನ್ನೇ ಮಕ್ಳಂತ ಒಪ್ಕೊಂಡ್ರೆ ಇರ್ತೀನಿ, ನಾನು ಯಾವ್ದೇ ಕಾರಣಕ್ಕೂ ಮಾಡ್ಕೊಳಲ್ಲ ಅಂದಾಗ ನಮ್ಮ ಅತ್ತೆ ಇದ್ಬಿಟ್ಟು ಬೇರೆ ಮದ್ವೆ ಮಾಡ್ಕೋದು, ನನ್ ಮಗನ್ ಬೇರೆ ಮದ್ವೆ ಮಾಡ್ತೀನಿ ಅಂತ ಬಂತು. ಮದ್ವೆ ಮಾಡ್ತೀನಿ, ನೀನ್ ಬೇಡ, ನಿನ್ ಪಾಡಗ್ ನೀನ್ ಇದ್ಬಿಡು ಅಂತ ಬಂತು. ನಾನು ಇವಾಗ ಈ ವಿಚಾರನ ನನ್ನ ತಾಯಿಗೆ ಹೇಳ್ದೆ. ನಾನು ಅವ್ರ ಇದ್ಬಿಟ್ಟು ಇಷ್ಟು ವರ್ಷ ಇದ್ಬಿಟ್ಟು ಇವಾಗ ಏನಪ್ಪಾ ಹಾಗೆ ಹೇಗೆ ಅಂತೆಲ್ಲ ಮಾತಾಡಿದ್ರು. ನಮ್ಮ ಅಮ್ಮನೂ ಇಲ್ಲ ಮಗುಗಿಗೂ ಅಂದ್ರೆ ಬೇಡ, ನಿನ್ ಪಾಡಗ್ ನೀನಿರು, ಅವಳು ನನ್ ಮಗಳಾಗ್ ಬರ್ತಾಳೆ. ನಮ್ಮಮ್ಮ ಹಂಗೆ ಒಂದೇ ಮಾತು, ನೀನ್ ಮದ್ವೆ ಆಗದೆ ನಮ್ಗೆ ಇಷ್ಟ ಇರ್ಲಿಲ್ಲ, ಆದ್ರೂ ಅವಳು ಖುಷಿಗೆ ಒಪ್ಕೊಂಡಿದ್ವಿ, ನಿನ್ ಪಾಡಗ್ ನೀನಿರು, ನೀನ್ ಬೇಕಾದ್ರೆ ಮದ್ವೆ ಆಗೋ ಜೀವನ ಕಟ್ಕೊ, ಅವಳನ್ನ ಕಳ್ಸ್ಬಿಡು ಅಂತ ಅಮ್ಮನ್ ಬಾಯಲ್ಲೂ ಹಿಂಗೆ ಬಂದ್ಬಿಡ್ತು. ಇವ್ರು ನನ್ಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಇವ್ರು ಹಂಗೆ ಅಂದ್ಬಿಟ್ರು. ಆದ್ರೆ ನನ್ಗಿಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಮನೇಲಿ ಕಟ್ಕೊಟ್ಟಿದ್ ಜೀವನಾನು ಚೆನ್ನಾಗಿಲ್ಲ, ನಾನ್ ಕಟ್ಕೊಂಡ್ ಚೆನ್ನಾಗಿರೋಣ ಅಂದ್ರು ಒಬ್ಳೆ ಇರ್ಬೇಕು, ಸಾಯ್ಬೇಕು ಅನ್ನೋದಿಲ್ಲ ಗುರುಜಿ. ನಾನ್ ಸಾಯ್ಬೇಕು ಆತರ ಎಲ್ಲ ಇಲ್ಲ. ನನ್ ಮಕ್ಳನ್ನ ಬಿಡ್ಬಾರ್ದು, ನನ್ಗೆ ಗೈತೆ ನನ್ ಮಕ್ಳನ್ನ ಬಿಡ್ಬಾರ್ದು. ನಾನೇನೋ ತಪ್ಪು ಮಾಡಿದೀನಿ ಅಂದ್ರೆ ಮಕ್ಳೇನ್ ತಪ್ಪು ಮಾಡಿರ್ತವೆ, ಅವಕ್ ನಾನ್ ಜೀವನ ಪೂರ್ತಿ ಅವಕ್ ಒಂದೇ ಒಂದು ಎಜುಕೇಶನ್ ಕೊಡ್ಸ್ಬೇಕು, ಒಂದ್ ಒಳ್ಳೆ ಸ್ಥಾನದಲ್ಲಿ ಇಡ್ಬೇಕು ಅನ್ನೋದು ನನ್ನ ಆಸೆ. ನನ್ಗೆ ಹೆಂಗಾಗಿದೆ ಅಂದ್ರೆ ಅಳೋಕ್ ಆಗ್ತಿಲ್ಲ, ಯಾರತ್ರ ಹೇಳ್ಕೊಳಕ್ ಆಗ್ತಿಲ್ಲ. ಹೇಳ್ಕೊಂಡ್ರೆ ಈ ಹುಡ್ಗಿ ಜೀವನ ಹೆಂಗ ಅನ್ಕೋತಾರೆ ಅಂದ್ಬಿಟ್ಟು ಯಾರಿಗೂ ಹೇಳ್ಕೊಳಕ್ ಆಗ್ತಿಲ್ಲ. ಯಾರಿಗೂ, ಒಂದ್ ಫ್ರೆಂಡ್ ಹತ್ರ ಆಗ್ಲಿ, ಒಬ್ಬ ರಿಲೇಷನ್ ಹತ್ರ ಆಗ್ಲಿ, ಒಬ್ಬ ಕೊಲೀಗ್ ಹತ್ರ ಆಗ್ಲಿ, ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಿಲ್ಲ ಗುರುಜಿ. ಫೋನ್ ತುಂಬಾ ಮಾಡ್ತಾ ಇದ್ದೀನಿ, ಬಿಟ್ಬಿಡ್ತೀವಿ ಅಂತೀಯಾ, ಹೆಂಗೆ ಇದು? ಮತ್ 4 ವರ್ಷ 5 ವರ್ಷ ಇದ್ದಿದ್ದು ಅದಕ್ ಬೆಲೆ ಬೇಡವಾ? ಇದನ್ನೆಲ್ಲ ಕ್ವಶನ್ ಮಾಡ್ತಿದ್ದಾಗ ಬೇಡ ನನಗ್ ನೀನು ಅಂತ ಈ ವ್ಯಕ್ತಿನೂ ಹೇಳ್ಬಿಟ್ರು, ನನಗ್ ಬೇಡ, ನಿನ್ ಪಾಡಗ್ ನೀನು ಹೋಗ್ಬಿಡು ನಿಮ್ಮ ಅಮ್ಮನ ಮನೆಗೆ ಅಂದ್ರು. ಅವಾಗ ಜನ ಏನಂತಾರೆ, 4 ವರ್ಷ ಇವಳಿಗೇನೋ ಇತ್ತೇನೋ, ಏನೋ ಆಸೆ ತೀರ್ಸ್ಕೊಂಡ್ಲು ಬಂದ್ಲು, ನನ್ ನೋಡೋ ದೃಷ್ಟಿನೇ ಬೇರೆ ತರ ಇರುತ್ತಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಗುರುಜಿ. ನಾನು ಏನ್ ತೀರ್ಮಾನ ತಗೋಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಅತ್ತಗೆ ಸಾಯಕ್ಕೂ ಆಗ್ತಿಲ್ಲ, ಅಂತ ಬದುಕಕ್ಕೂ ಆಗಲ್ಲ. ಸಾಯ್ಬೇಕಾದ್ರೆ ಮಕ್ಕಳು ನೆನಪಾಗ್ತವೆ, ಬದುಕಕ್ ಇಷ್ಟನೇ ಆಗ್ತಿಲ್ಲ. ಆ ಲೈಫಲ್ಲಿ ತುಂಬಾ ನರಕ ಅನ್ಭವಿಸ್ದೆ, ಈ ಲೈಫಲ್ಲಿ ಆದ್ರೂ ತುಂಬಾ ಚೆನ್ನಾಗಿರೋಣ ಅನ್ಕೊಂಡೆ. ನನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಜಿ. ಇರ್ಲವ, ಅಳಬೇಡ. ಈಗ ಎಲ್ಲದಕ್ಕೂ ಒಂದು ದಾರಿ ಇದೆ, ಮಾತಾಡ್ತೀನಿ, ಅಳಬೇಡ, ನಿಲ್ಸು. ಪಾಪ. ಆದ್ರೆ ಒಂದ್ಸಲ ಅನ್ಸುತ್ತೆ ಗುರುಜಿ, ನಾನು ಒಂಟಿಯಾಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಈ ತರ ಇಷ್ಟು ವರ್ಷ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಇವತ್ತಿನ ಬೇಡವೇ ಬೇಡ ಅಂತ ವ್ಯಕ್ತಿ ಹೇಳ್ತಾವನೆ, ಅದನ್ನ ನನ್ ಕೈಲಿ ನನಗೆ ಕೇಳಕ್ ಆಗ್ತಾ ಇಲ್ಲ. ಆಯ್ತವ, ಈಗ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊ. ನಿನ್ನ ಜೀವನದ ಬಹಳ ಪ್ರಮುಖವಾದ ಘಟ್ಟದಲ್ಲಿ ಈಗ ನೀನಿದ್ದೀಯ. ಇಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಮತ್ತು ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಯಾವುದನ್ನು ಕಾಲು ಕಸವಾಗಿ ನೋಡಬೇಕು, ಯಾವುದಕ್ಕೆ ಮಹತ್ವ ಕೊಡಬೇಕು, ಇದನ್ನ ಸ್ವಲ್ಪ ಧರ್ಮ ಹರಿತು ಮುನ್ನಡಿಬೇಕು. ಇದು ತುಂಬ ಎಮೋಷನಲ್ಲ ತಗೊಂಡು ಇಲ್ಲಿ ಬಂದ್ಬಿಟ್ಟಿದ್ಯಾ. ಒಂದು ನೋಡವ್ವ, ಜಗತ್ತಲ್ಲಿ ಯಾವ ಮನುಷ್ಯ ಯಾವ ಅಪೇಕ್ಷೆ ಅಥವಾ ಯಾವ ಬಯಕೆ ಇಲ್ಲದೆ ಯಾರಿಗೂ ಯಾವತ್ತೂ ಆಶ್ರಯ ಕೊಡಲ್ಲ, ಹೌದಲ್ಲವ? ಅರ್ಥಾತ್ ನಮ್ಮ ದೊಡ್ಡವರು ಹೇಳ್ತಾರೆ, ಹಣವಿಲ್ಲದವನನ್ನ ವೇಶ್ಯೆಯೂ ಕೂಡ ತ್ಯಜಿಸಿ ಬಿಡ್ತಾಳೆ.
ಹೌದು ಗುರುಜಿ. ವೇಶ್ಯೆ ಬದುಕೋದೇ ಹಣಕ್ಕೋಸ್ಕರ. ಹಣ ಇಲ್ಲದವನನ್ನು ಏನು ಸೆಂಟಿಮೆಂಟ್ಗೋಸ್ಕರ ಬಂದು ಪಕ್ಕ ಕೂರಿಸ್ಕೊಳ್ತಾಳ? ನೆನ್ಪಿಟ್ಕೋ, ಹಣವಿಲ್ಲದವನನ್ನ ಒಬ್ಬ ವೇಶ್ಯೆ ಕೂಡ ಹೊಸ್ಲಿಂದ ಆಚೆನೆ ಇಡ್ತಾಳೆ. ಮತ್ತೆ ಸೋತಿರುವ ರಾಜನನ್ನ ಪ್ರಜೆಗಳು ಕೂಡ ತಿರಸ್ಕಾರ ಮಾಡಿದ್ದಾರೆ. ಯಾಕೆ? ಪ್ರಜೆ ಇರೋದೇ ಜನರನ್ನ ಪ್ರಜೆಗಳು, ಅಥವಾ ಸೋತ ರಾಜನನ್ನ ಪ್ರಜೆಗಳು ತಿರಸ್ಕಾರ ಮಾಡ್ತಾರೆ. ಯಾಕೆ? ರಾಜ ಇರೋದು ಪ್ರಜೆಗಳನ್ನು, ರಾಜ್ಯವನ್ನು ಕಾಯಲಿಕ್ಕೆ. ಆದರೆ ಸೋತು ಬಂದಿರೋ ಅವನು ಯಾವ ರಾಜ ಅಂತ ದೊಡ್ಡ ರಾಜನಾದರೂ ಪ್ರಜೆಗಳು ಅವನನ್ನು ಸೋತ ನಂತರ ಸೈಡ್ಗಿಡ್ತಾರೆ. ಅದೇ ಥರ ನೆರಳು ಹಣ್ಣು ನೀಡದ ಮರವನ್ನು ಕೂಡ ಪಕ್ಷಿಗಳು ತ್ಯಜಿಸ್ತವೆ. ಅಂದರೆ ನಾನು ನಿನಗೆ ಯಾವ ಧರ್ಮವನ್ನು ಉಪದೇಶ ಮಾಡ್ತಿದ್ದೀನಿ ಅಂದರೆ, ಲೋಕದಲ್ಲಿ ಯಾವತ್ತೂ ಕೂಡ ಒಬ್ಬ ಮನುಷ್ಯನಾಗಲಿ ಅಥವಾ ಜೀವರಾಶಿಗಳಲ್ಲಿ ಯಾವುದೇ ಆದರೂ ಕೂಡ ನಿನ್ನಿಂದ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ, ಬಯಕೆ ಇಲ್ಲದೆ ನಿನಗೆ ಅನ್ನವನ್ನು, ಆಶ್ರಯವನ್ನು ನೀಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನೀನು ನಿನ್ನ ಮಕ್ಕಳಿಗೆ ಯಾವ ಅಪೇಕ್ಷೆಯೂ ಇಲ್ಲದೆ ನೀನು ಅನ್ನ ಕೊಡ್ತೀಯ, ಆಶ್ರಯ ಕೊಡ್ತೀಯ, ಪ್ರೀತಿ ಕೊಡ್ತೀಯ. ಯಾಕೆ? ಅವು ನಿನ್ನ ಮಕ್ಕಳು. ಆದರೆ ನಿನ್ನನ್ನು ನನಗೀಗಾಗಲೇ ಮದುವೆ ಆಗಿದೆ, 2 ಮಕ್ಕಳಿದ್ದಾವೆ ಅಂದರೆ, ಬಹುಶಃ ಮದುವೆಯಾಗಿ 3-4 ತಿಂಗಳಿಗೆ ಏನೋ ಸಮಸ್ಯೆ ಆಯಿತು, ಗಂಡ ಅಯೋಗ್ಯ ಅಂತ ಗೊತ್ತಾಯಿತು, ಮಕ್ಕಳ ಆಗುವ ಮುನ್ನ ಗಂಡನಿಂದ ದೂರ ಆಗಿ ತವ್ರ ಮನೆಗೆ ಬಂದ ಒಂದು ಹೆಣ್ಮಗಳು, ಅಯ್ಯೋ ನಾನು ಒಂಟಿಯಾಗಿದ್ದೀನಿ, ಈ ಬದುಕು ನನಗೆ ಸಾಕಾಗಿದೆ, ನನಗೂ ಒಬ್ಬ ಜೀವನ ಸಂಗಾತಿ ಬೇಕು ಅಂತ ಹಾಗೆ ಮಗು ಇಲ್ಲದ ಸಮಯದಲ್ಲಿ ನಿರ್ಧಾರ ಮಾಡಿದ್ರೆ ಅದು ಬೇರೆದೇ ಲೆಕ್ಕವಾಗುತ್ತೆ. ಆದರೆ 2 ಮಗು ಇಟ್ಕೊಂಡಿರೋ ಒಬ್ಬ ತಾಯಿ ನಾಳೆ ಇವತ್ತು ಏನೋ ಅಲ್ಲೆಲ್ಲೋ ಟಿಕ್ಟಾಕಲ್ಲಿ ಪರಿಚಯ ಆದರೂ, ಎಲ್ಲೋ ಮೆಸೆಂಜರಲ್ಲಿ ಪರಿಚಯ ಆದರೂ, ಏನೋ ಒಂದು ಸ್ನೇಹ, ಪ್ರೀತಿ, ವಿಡಿಯೋ ನೋಡೋ, ಮುಖ ನೋಡೋ, ದೇಹ ನೋಡೋ, ಯಾವುದೋ ಕಾಮವೋ ಮೋಹವೋ ಆಸೆ ಬೆಳೀತು. ಆ ಸಮಯದಲ್ಲಿ ನಿನ್ನ ಮಕ್ಕಳೇ ನನ್ನ ಮಕ್ಕಳು ಅಂತ ಹೇಳಿದ್ರು. ಆದರೆ ಪ್ರಾಕ್ಟಿಕಲ್ಲಿ ಏನು ಸತ್ಯ ಇದೆ ಅಂದರೆ, ನಾಳೆ ಒಂದು ದಿನ ಇನ್ಯಾರಿಗೋ ಹುಟ್ಟಿದ ಮಕ್ಕಳನ್ನು ನಾನು ಯಾಕೆ ಸಾಕಬೇಕು, ನನಗೊಂದು ಮಗು ಬೇಕು, ಇಂಥದ್ದೊಂದು ಕನಿಷ್ಠ ಪ್ರಜ್ಞೆ ಇದು ಕಾಮನ್ ಸೆನ್ಸ್. ಇದು 2 ಮಕ್ಕಳು ತಾಯಿಯಾಗಿ ನಾನು ಒಬ್ಬನನ್ನು ಆಯ್ಕೆ ಮಾಡೋದಷ್ಟೇ ನೋಡಬಾರ್ದಿತ್ತು, ಆ ಮಕ್ಕಳಿಗೆ ಒಬ್ಬ ಪೋಷಕ ಬೇಕಿತ್ತು. ಬಟ್ ಆತ ಆ ಭರವಸೆಯನ್ನು ಕೊಟ್ಟಿದ್ದ, ನೀನು ನಂಬದೆ. ಆದರೆ ಎಂಥದ್ದೇ ಆಗಲವಾ, 2 ಇನ್ಯಾರಿಗೂ ಹುಟ್ಟಿದ ಮಕ್ಕಳನ್ನು ನನ್ನವು ಅಂತ ಅದರಲ್ಲೇ ತೃಪ್ತಿ ಪಟ್ಟುಕೊಳ್ಳಿಕ್ಕೆ ಭಾಳ ದೊಡ್ಡ ವ್ಯಕ್ತಿತ್ವ ಬೇಕು. ಬಟ್ ಇಲ್ಲಿ ಆರಂಭದಲ್ಲಿ ನಿನ್ನ ತಾಯಿ ಯಾಕೆ ಬೇಡ ಅಂದರು ಅಂದರೆ, ನೀನು ಅಲ್ಲಿ ಸಿಂಗಲ್ ಆಗಿರೋದು ನನಗೆ ಬೇಜಾರು, ಅಥವಾ ನೀನು ಅಲ್ಲೊಂದು ಬದುಕನ್ನು ಹುಡುಕ್ತಿದ್ದೆ. ಆದರೆ ಬದುಕಿನ ಅನುಭವ ಇಟ್ಟುಕೊಂಡಿರೋ ನಿನ್ನ ತಾಯಿ ಅದನ್ನು ಬೇಡ ಅಂದರು. ಯಾಕೆ? ಆಕೆಗೆ ಬದುಕು ಗೊತ್ತಿತ್ತು. ಏನು ಆಕೆ ಬಯಸಿದ್ದೇನು? ಅಲ್ಲಂತೂ ನಾವು ಮಾಡಿದ್ದಂತೂ ನೆಮ್ಮದಿ ಇಲ್ಲ, ಅವಳೇ ಹುಡಿಕೊಂಡ ಜಾಗದಲ್ಲಿ, ಅವಳೇ ಹುಡಿಕೊಂಡ ಸಂಬಂಧದಲ್ಲಾದರೂ ನೆಮ್ಮದಿಯಾಗಿರಲಿ ಅಂತ. ಆದರೆ ನಿನ್ನ ತಾಯಿ ಅಲ್ಲ, ಊರಿನವರೆಲ್ಲ ಕತ್ತಿಡ್ದು ಹೋಗ ಅವನ ಜೊತೆ ಅಂತ ನಿನ್ನ ಯಾರು ಇಲ್ಲಿ ಪರಿಚಯ ಆಗಿ ಬಂದಿದ್ದಾರಲ್ಲ ಈತನ ಜೊತೆ ಎಲ್ಲರೂ ಒಪ್ಪಿ ಕಳಿಸ್ಕೊಟ್ಟಿದ್ರು ಕೂಡ ಇಲ್ಲ, ನನ್ನ ಮಕ್ಕಳನ್ನು ತನ್ನ ಮಕ್ಕಳು ಅಂತ ನೋಡುವ ಬುದ್ಧಿ ಒಬ್ಬ ಗಂಡಸಿಗೆ ಈಗ ಆರಂಭದಲ್ಲಿ ನನ್ನ ಮೇಲಿನ ಮೋಹದ ಕಾರಣಕ್ಕೆ ಬರಬಹುದು. ಅಂದರೆ ಇವತ್ತಿಗೂ ನೋಡ್ಕೊಳ್ತಿರ್ಬೋದು. ಆದರೆ ನಿನ್ನ ಕಡೆಯಿಂದ ತನ್ನ ವೀರ್ಯಕ್ಕೆ, ತನ್ನ ಕಾರಣಕ್ಕೆ ಹುಟ್ಟಿದ ಒಂದು ಮಗು ಬೇಕು ಅಂತ ಬಯಸೋದು ಆ ಕಡೆಯಿಂದ ತಪ್ಪಲ್ಲದೆ ಹೋದರೂ, ನಿನ್ನ ದೇಹ ಸ್ಥಿತಿ, ನಿನ್ನ ಈ ಪೂರ್ವದಲ್ಲಿ ಆಪರೇಷನ್ ಆಗಿದೆ ಅಥವಾ ದೇಹ ಸ್ಥಿತಿ ಈಗ ಥೈರಾಯ್ಡ್ ಬಂದು ದೇಹ ನರಳುತ್ತಾ ಇದೆ ಅಥವಾ ಏನೋ ಸಮಸ್ಯೆ ಆಗಿದೆ, ಇದರ ನಡುವೆಯೂ ಕೇಳೋದಿದೆಯಲ್ಲ, ಇಲ್ಲಿ ಬಂದಾಗ ನಾನು ಅಯ್ಯೋ ಅಪರೂಪಕ್ಕೆ ನನಗೆ ಬದುಕು ಕೊಟ್ಟ ಈತನನ್ನು ಉಳಿಸ್ಕೊಳ್ಬೇಕಾ, ಇಲ್ಲ ನಾನು ಮಕ್ಕಳಿಗೋಸ್ಕರ ಇವರ ಈ ಕಾಟವನ್ನು ತಡೆಯೋಕ್ಕಾಗಿ ನಾನು ಅಮ್ಮ ಹೇಳ್ದಂಗೆ ಸಪ್ರೇಟ್ ಬದುಕಬೇಕಾ, ಈ 2 ವಿಚಾರಗಳು ಈಗ ನಿನ್ನ ಕಣ್ಣು ಮುಂದಿದ್ದಾವೆ. ಈಗ 2ರಾಗ ಒಂದು ಆಯ್ಕೆ ಮಾಡಬೇಕು. ಈಗ ನೀನು ಹೇಳ್ತಿದ್ದೀಯಾ ನಾನು ಈಗ ಮಕ್ಕಳಿಗೆ ಅಂತ ಅಥವಾ ಮಕ್ಕಳಿಗೆ ಅಂತ ನಾನು ಇವರನ್ನು ತ್ಯಜಿಸಿ, ಹೌದು ಅದೇ ಸತ್ಯ. ಈಗ ನಾನು ಇವೆರಡರಲ್ಲಿ ಒಂದು ತೀರ್ಪು ಕೊಡೋಕ್ಕಿಂತ ಮುಂಚೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಇನ್ನೊಂದು ಸಂತಾನದ ವಿಚಾರದಲ್ಲಿ ಯಾರು ಬಂದು ಏನು ಒತ್ತಾಯ ಮಾಡಿದ್ರು ಆಪರೇಷನನ್ನು ಡಿಲೀಟ್ ಅಥವಾ ಕ್ಯಾನ್ಸಲ್ ಮಾಡಿಸು ಅಥವಾ ಅದೇನಾಗಿದೆ ಅದನ್ನು ಮತ್ತೆ ತೆಗೆಸಿ ಮತ್ತೊಂದು ಗರ್ಭವನ್ನು, ಇದು ಬೇಡ ತಾಯಿ. ಅಲ್ಲಿ ನಿನ್ನ ಪ್ರಾಣಕ್ಕೂ ಕಂಟಕವಿರುತ್ತೆ, ಬೇಡ. ಅದು ಒಂದು. ಮತ್ತು 2ನೇದು
3 ಮಕ್ಕಳನ್ನು ಈಗ ಅವರಲ್ಲಿ ಏನು ಎಡವಟ್ಟಾದರೂ ಈ ಮಕ್ಕಳು ಮತ್ತು ಆ ಮಗು ಸಹಜವಾಗಿ ಒಂದು ತಾರತಮ್ಯ. ಹೌದು ಗುರುಜಿ. ಇಲ್ಲಿ ಈ 2 ಮಕ್ಕಳ ಬದುಕಿಗೆ ನಿನ್ನ ಈ ಬದುಕಿನ ಈ ತಪ್ಪು ನಿರ್ಧಾರಗಳು ಆ 2 ಮಕ್ಕಳ ಬದುಕನ್ನು ಕತ್ತಲೆ ಮಾಡೋದು ಬೇಡ. ಯಾಕೆ? ಆತನಿಗೆ ನಿನ್ನಂಥವ್ರು ಇನ್ನೂ 100 ಜನ, ಆದರೆ ಆ ಮಕ್ಕಳಿಗೆ ನಿನ್ನಂಥ ತಾಯಿ ನೀನೊಬ್ಬಳೆ. ಹೌದು ಗುರುಜಿ. ಇಲ್ಲಿ ಊರಿನವರು ಯಾವುದೋ ಸುಖ ಬೇಕಿತ್ತು ಅದಕ್ಕೆ ಹೋಗಿದ್ಲು ಬಂದ್ಲು. ಅರೆ, ಈಗ ನೀನು ಡೈವರ್ಸ್ ಆದಮೇಲೆ ಇಲ್ಲಿಗೆ ಬಂದಲ್ಲ, ಇದನ್ನೇನು ಅದ್ಭುತವಾಗಿ ತಿಳ್ಕೊಂಡಿದ್ದಾರ? ಇದಕ್ಕೂ ಏನೋ ಒಂದು ಕತೆ ಕಟ್ಟಿದ್ದಾರಲ್ಲ. ಹೌದು ಗುರುಜಿ. ತುಂಬಾ ಈಗ ಹೊಸದಾಗಿ ತಿಳ್ಕೊಳ್ಳೋದು ಏನೂ ಇಲ್ಲ. ಈಗ ಆಗಲೇ ತಿಳ್ಕೊಂಡಿರೋದಕ್ಕೆ ಇನ್ನೊಂಚೂರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಹೊರತು ಅಲ್ಲಿ ಏನು ಖಾಲಿ ಬಾಕಿ ಉಳಿದಿಲ್ಲ. ನಿನಗೆ ನಾನು ತೀರ್ಪು ಅಥವಾ ನಿನಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ತಾಯಿ, ಇವರನ್ನು ಕನ್ವಿನ್ಸ್ ಮಾಡು. ಇಲ್ಲ ಹಿಂಗಿದೆ, ನನ್ನ ಕೈಲಿ ಆಗಲ್ಲ, ಅದನ್ನು ಕನ್ವಿನ್ಸ್ ಮಾಡು. ಆದರೆ ತೀರಾ ಅಲ್ಲಿ ನೆಮ್ಮದಿನೇ ಇಲ್ಲ. ತೀರಾ ಅತ್ತೆಯಿಂದ ಹಿಡಿದು ಗಂಡನಿಂದ ಎಲ್ಲರೂ ಕೂಡ ಅದನ್ನು ಇದು ತುಂಬ ಒತ್ತಡ ಆಗ್ತಿದ್ದಾರೆ, ತುಂಬ ವಿಚಿತ್ರವಾಗಿ ವರ್ತನೆ ಮಾಡ್ತಿದ್ದಾರೆ ಅಂದರೆ ನಿನಗೆ ದಯವಿಟ್ಟು ಹೇಳ್ತೀನಿ, ತಾಯಿಯ ನೆರವು ತಗೋ. ತಾಯಿ ಹತ್ರ ಒಂದು ಮಗು ಬಿಡು ಅಥವಾ 2 ಅಲ್ಲೇ ಬಿಟ್ಟು ನೀನು ಎಲ್ಲೋ ಒಂದು ಕಡೆ ದುಡಿಮೆ ಮಾಡು. ಈ ಪೂರ್ವದಲ್ಲಿ ಒಂದು ಫಸ್ಟ್ನೇ ಹೆಣ್ಮಗಳು ಕತೆ ಕೇಳ್ದ? ಈಗ ನೀನು ಮಾತಾಡೋಕ್ಕಿಂತ ಮುಂಚೆ ಇದೇ ಕಾರ್ಯಕ್ರಮದಲ್ಲಿ ಮೊದಲೇ ಒಬ್ಬರು ಮಾತಾಡೋದು ಸೇಮ್ ಹಿಂಗೆ. ಆಕೆ ಬಂದು ಬೆಂಗಳೂರಲ್ಲಿ ಕಸ ಮುಸ್ರೆ ತಿಕ್ಕೊಂಡು ಮಗನ ಸಾಕಿದ್ದಾರೆ. ನಿನಗೆ ನಾನು ಹೇಳ್ತಾ ಇದ್ದೀನಿ, ಅಯ್ಯೋ 5 ವರ್ಷ ಪ್ರೀತಿ ಕೊಟ್ಟು ಈಗ ಹಿಂಗೆ ಮಾಡಿಬಿಟ್ರೆ ನಿನಗೆ ನೋವಾಗಬಹುದು. ಆದರೆ ಮಕ್ಕಳ ನೆಮ್ಮದಿ ಅಥವಾ ಮಕ್ಕಳಿಗೆ ಸಿಗಬೇಕಾದ ಕನಿಷ್ಠ ತಾಯಿ ಪ್ರೀತಿಯೂ ಕೂಡ ನೀನು ಇಲ್ಲಿ ಒದ್ದಾಡಿಕೊಂಡು ಅಲ್ಲಿ ಕಡಿಮೆ ಮಾಡಿದ್ರೆ ಅದು ಧರ್ಮ ಅಲ್ಲ. ನಿನಗೆ 23 26 ನೀನಿನ್ನೂ ನವತರುಣಿ ಇರಬಹುದು. ನಿನ್ನ ಪಾಲಿಗೆ ಆ 2 ಸಂತಾನಗಳು ಬಂದಿದ್ದಾವೆ. ಆ 2 ಸಂತಾನಗಳ ಶ್ರೇಯೋಭಿವೃದ್ಧಿಗೆ, ಆ 2 ಸಂತಾನಗಳ ಏಳಿಗೆಗೆ ನೀನು ಈಗ ಈ ಕೆಲವು ಸಂಬಂಧ ಅಥವಾ ಕೆಲವು ಈ ಬಂಧನಗಳನ್ನು ತ್ಯಜಿಸಿ ಆದರೂ ನಿನ್ನ ತಾಯಿ ಹೇಳ್ದಂಗೆ ಸ್ವಲ್ಪ ಬದುಕು ತೋರಿಸು. ಈತ ಇನ್ನೊಂದು ಮದುವೆ ಆಗ್ತಾನೆ ನೋಡವ್ವ. ಈಗ ನಾನು ಅಲ್ಲಿ ನ್ಯಾಯ ಕೇಳ್ತೀನಿ, ಇಲ್ಲಿ ನ್ಯಾಯ ಕೇಳ್ತೀನಿ, ಅಂತಿಮವಾಗಿ ಎಲ್ಲಿ ಹೋದರೂ ಕೂಡ ನಾನೇ ತೆಗೆದುಕೊಂಡ ನಿರ್ಧಾರ, ನಾನೇ ಮಾಡಿಕೊಂಡ ಎಡವಟ್ಟು. ಈಗ ಸರಿ, ಎಲ್ಲೂ ಹೋಗಿ ನ್ಯಾಯ ಮಾಡಿಸ್ಬೋದು, ನೋವು ಕೊಡೋಕೆ ಇವರೇ ರೆಡಿಯಾಗಿ ನಿಂತಾಗ ಯಾರು ನ್ಯಾಯ ಮಾಡಿರಿ ಏನವ? ಹೌದು, ಅದನ್ನ ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಗುರುಜಿ. ಯಾರತ್ರ ಹೇಳಿದ್ರು ತಪ್ಪು ನನ್ನಲ್ಲೈತೆ, ಇದು ನನ್ನ ಆಯ್ಕೆ ಅಲ್ಲ. ತಪ್ಪಿನಲ್ಲ ಐತಿ ಅನ್ನೋದಕ್ಕಿಂತ ಇದ್ರೆ ಅತ್ತೆ ಒಬ್ರು ಯಾಕೋ ಆ ಹೆಣ್ಮಗ್ಳು ಹಿಂಗೆ ಮಾಡ್ತಿದ್ಯಾ, ನೀನೇ ತಾನೇ ಕರ್ಕೊಂಡು ಬಂದಿದ್ದು ಅಂದ್ರೆ ಇಬ್ರಲ್ಲಿ ಒಬ್ರು ನಿನ್ನ ಪರ ಇದ್ದಿದ್ರು ನಾನೇನೋ ಬೇರೆ ಹೇಳ್ತಿದ್ದೆ ಅಲ್ವಾ? ಅವರು ಹೇಳ್ತಾರದೇನ್ ಇದು ಬೇಡ ಅಂತ ನಾವ್ ಹೇಳ್ತಾ ಇಲ್ಲ. ನಮ್ಗೆ ಅಂತ ಒಂದ್ ಮಗು ಹೇಳು, ಇದಕ್ಕೆ ಉತ್ತರ ಕೊಡು. ಅದಾಗಲ್ಲ, ಇದಕ್ಕೊಂದು ಉತ್ತರ ಕೊಡು. ಈಗ ಇದನ್ನೇ ಕೇಳ್ತಾರದವ್ರು. ನಿನಗೆ ಅವತ್ತು ಮದುವೆ ಆಗೋ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ರ ಇವೇ ನನ್ನ ಮಕ್ಕಳು ಅಥವಾ ನನಗೆ ಆಪರೇಷನ್ ಆಗಿದೆ ಬೇರೆ ಮಕ್ಕಳಾಗಲ್ಲ ಅನ್ನೋದ್ರ ಬಗ್ಗೆ ನೀನ್ ಚರ್ಚೆ ಮಾಡಿದ್ದ? ಹೇಳಿದ್ದೆ ನಾನು ಮುಂಚೆ ಎಲ್ಲ ವಿಚಾರಗಳು. ಅವ್ರೇನ್ ಹೇಳಿದ್ರು? ಆಯ್ತು ಬಿಡು, ನಂಗ್ ನೀನ್ ಮುಖ್ಯ, ಆ ಮಕ್ಕಳ ನನ್ ಮಕ್ಳು ಅನ್ಕೋತೀನಿ. ಇದೆಲ್ಲ ಇವಾಗ ಇರೋ ಮಗುನು ಕೂಡ ಹಂಗೆ ನೋಡ್ಕೊಂತಾ ಇರೋದು, ನನ್ ಮಗಳು ಅಂತಾನೆ ನೋಡ್ಕೊಂತಿರೋದು. ಆಯ್ತು, ಅದಕ್ಕೆ ನೀನು ಕೃತಜ್ಞತೆ ಅರ್ಪಿಸು. ಆದ್ರೆ ಈಗ ಎದ್ದಿರೋ ಈ ಸಂಘರ್ಷದಿಂದ ಅದೂ ಕೂಡ ಬದಲಾಗುವುದು ಯಾರಿಗ ಗೊತ್ತವ? ಹೌದು, ತುಂಬಾ ಬದಲಾಗ್ತೈತಿ ನನಗೆ. ಕೇಳಿಸ್ಕೊ, ನೀನ್ ಅದನ್ನ ತುಂಬಾ ಬಿಡಿಸಿ ಹೇಳೋದು ಬೇಡ, ಅರ್ಥವಾಗುತ್ತೆ ನನಗೆ. ಈಗ ಹೇಳ್ದಂಗೆ ನಡ್ಕೊಳ್ತಾವ್ರಿ ಅಂತ ಇಲ್ಲಿ ಹೇಳ್ತಿದ್ಯಲ್ವನವ. ಅಂತಿಮವಾಗಿ ನಿನ್ನ ಮಗಳು ಅದಕ್ಕೆ ಅಡಿಕ್ಟ್ ಆಗಿ ಮತ್ತೆ ನಿನ್ನನ್ನು ಬಿಡೋ ಸ್ಥಿತಿಗೆ ಬರೋಕ್ಕಿಂತ ಮುಂಚೆ ಮೊದ್ಲು ಎಚ್ಚೆತ್ಕೋ. ಈಗ ತಂದೆ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಮತ್ತೆ ಇಲ್ಲಿ ಎಡವಟ್ಟಾದ್ರೆ ಮತ್ತೆ ಯಾರಿಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಿದ್ದೆ ಅವರೇ ಬಿಟ್ಟು ಹೋಗ್ತಾರ. ಆಮೇಲೆ ಇವಾಗ ಅದೇ ಬಂದಿರೋದು ಗುರುಜಿ, ಅದು ಮಾತಿತ್ರ ಕೇಳೋದು ಅಪ್ಪಂಗ್ ಕೇಳ್ತೈತೆ. ಈಗ ಇದೆಲ್ಲ ಸಂಘರ್ಷ ಆಗೋಕ್ಕಿಂತ ಮುಂಚೆ ಇದು ಇತ್ಯರ್ಥ ಆಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ತಡವಾಗಬಹುದು. ಬಟ್ ಅಂತಿಮ ನಿನ್ನ ನಿರ್ಧಾರ ಸಂಕಲ್ಪ ಗಟ್ಟಿಯಾಗಿರಬೇಕು. ಇಲ್ಲ ಇನ್ನೊಂದು ಮಗುವಿನ ವಿಚಾರದಲ್ಲಿ ನೀನು ಇವರನ್ನೆಲ್ಲ ಓಲೈಸಿಕೊಳ್ಳಿಕ್ಕೆ ನಿನ್ನ ಪ್ರಾಣವನ್ನು ಅಪಾಯಕ್ಕಿಡೋದ್ರಲ್ಲಿ ಅರ್ಥವಿಲ್ಲ, ಅದು ಧರ್ಮವೂ ಅಲ್ಲ ಆ 2 ಸಂತಾನಗಳ ದೃಷ್ಟಿಯಿಂದ. ಹೌದು, ಅದನ್ನೇ ಗುರುಜಿ ಯೋಚನೆ ಮಾಡ್ತಾ ಇದ್ದೀನಿ. ಇದು ಒಂದು. ಎರಡನೇದು, ನಿನ್ನ ತಾಯಿ ಹೇಳ್ತಿದ್ದಾಳೆ, ನಿನ್ನ ತಾಯಿ ಇನ್ನು ನಾನು ತಯಾರಿದ್ದೀನಿ, ನನ್ನ ಮಗಳು ನನಗೆ ಬೇಕು ಅನ್ನೋ ಭಗವಂತ ಅದನ್ನೂ ಚೇಂಜ್ ಮಾಡೋಕ್ಕಿಂತ ಮುಂಚೆ ಎಚ್ಚೆತ್ಕೋ.
ಯಾಕಂದ್ರೆ ಅದು ಆ ಬಾಗಲು ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ರೆ ನೀನು ಅನಾಥೆ ಆಗ್ಬಿಡ್ತೀಯ. ಹಂಗಂತೂ ತವ್ರ ಮನೆಗೂ ಕೂತ್ಕೊಂತ ಹೇಳ್ತಿಲ್ಲ, ಬಟ್ ಈ ಸ್ಥಿತಿಯಲ್ಲೇ ಯಾವುದೋ ಒಂದನ್ನು ತ್ಯಜಿಸ್ಲೇಬೇಕು, ಬೇರೆ ದಾರಿ ಇಲ್ಲ ಇಲ್ಲಿ. ಆದರೆ ನಿನ್ನ ಜೀವನದಲ್ಲಿ ಇನ್ನೊಂದು ಪುರುಷ ನಿನ್ನ ಹಣೆ ಬರದಲ್ಲಿ ಬರ್ದಿಲ್ಲ. ಕೇವಲ ಈತ ಕೇಳಿಸ್ಕೋ, ನಿನ್ನ ಈತನನ್ನು ಸೇರಿಸೇ ಹೇಳ್ತಿರೋದು. ನೀನು ಬಯಸಿದ ಆ ಮಟ್ಟಿನ ದಾಂಪತ್ಯದ ಜೀವನ ಅಲ್ಲಿ ಎಂಡಾಯಿತು, ಡೈವರ್ಸ್ ಆಯಿತು. ಅರೆ 2 ಮಕ್ಕಳಾದ ಮೇಲೆ ಅದಿನ್ನೆಲ್ಲೂ ಹೋಗಲ್ಲ. ಅದಿನ್ನೆಲ್ಲೂ ಹೋಗಿ ಎಂಥ ಅದ್ಭುತ ಮನುಷ್ಯ ಬಂದು ಕಟ್ಕೊಳ್ತೀನಿ ಅಂದ್ರೆ ಅದು ಮತ್ತೆ ಇದೇ ವಿಚಾರಗಳಿಗೆ ಮನಸ್ತಾಪಗಳು ಬರ್ತಾನೆ ಇರ್ತವೆ. ಅದನ್ನು ಈತನ್ನೂ ಹೊರತಾಗಿ ಹೇಳ್ತಾ ಇದ್ನಿ, ಇದೂ ಸೇರಿದಂಗೆ ನಿನ್ನ ಪಾಲಿಗೆ ಇದು ಯಾವುದೂ ಇಲ್ಲ. ನೀನೇನು ಲೋಕದ ಸ್ಥಿತಿಯಂತೆ ನಾನು ಬದುಕಬೇಕು ಅಂತ ಬಂದ್ಬಿಟ್ಟಿದೀಯ ಅಷ್ಟೇ. ಅದು ಯಾವುದೂ ನಿನ್ನ ಪಾಲಿಗೆ ಇಲ್ಲ. ನೀನಿಗೇನು ಮಾಡಬೇಕು, ಕೇವಲ ನಿನ್ನ ಮಕ್ಕಳ ಸಂತೋಷವನ್ನು ನೋಡ್ತಾ ನೋಡವ, ನಿನ್ನ ಸಂತೋಷ ಪುರುಷನಲ್ಲೇ ಇದೆ ಅಂತ ಭಾವಿಸಬೇಡ. ನಿನ್ನ ಮಕ್ಕಳ ಏಳಿಗೆಯಲ್ಲಿ ನಿನ್ನ ಸಂತೋಷವಿದೆ. ಯಾಕಂದರೆ ಸಹಜವಾಗಿ ದೇಹದ ಬಯಕೆಗಳು, ಬೇರೆ ಬೇರೆ ವಿಚಾರಗಳು, ಈಗ ನಾನು ಅದನ್ನು ಮುಖ್ಯವಾಗಿಟ್ಟುಕೊಂಡು ಹೊರಟ್ರೆ ಕಡೆಗೆ ಇಂಥ 10 ಮೋಸಕ್ಕೊಳಗಾಗಿ ಕಡೆಗೆ ನಾನೇ ನೆಣಕೊಂಡು ಸಾಯಬೇಕು, ಬೇರೆ ಯಾರು ಕೊಲ್ಲೋದು ಬೇಡ. ಇಷ್ಟು ಹೊಲ್ಸು ಮಾಡ್ಕೊಂಡ್ಬಿಟ್ಟನಲ್ಲ ನನ್ನ ಜೀವನವ ಅಂತ. ಈಗ ಒಂದೇದಕ್ಕೆ ನಿನಗೆ ಆಗ್ತಿರೋ ಜೀವನದ ಜಿಗುಪ್ಸೆ ತಡೆಯೋಕ್ಕಾಗ್ತಿಲ್ಲ ನಿನಗೆ, ಅಲ್ವನವ? ಇಲ್ಲಿ ಇನ್ನ ಅಂದರೆ ಮುಂದಿನ ಮಾರ್ಚ್ವರೆಗೂ ಇದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡು. ಬಟ್ ಈ ಮಧ್ಯೆ ನಿನ್ನ ಇಲ್ಲಿರುವ ಮಗಳ ವಿಚಾರವಾಗಿ ಇವರು ಏನೇ ಪ್ರೀತಿ ಕೊಡ್ತಿರ್ಬೋದು, ಅದಕ್ಕೆ ಥ್ಯಾಂಕ್ಸ್ ಹೇಳು. ಆದರೆ ಇದೆಲ್ಲ ಇತ್ಯರ್ಥ ಆಗದೆ ಹೋದರೆ ಅಥವಾ ಅವರು ಅದಕ್ಕೆ ಕನ್ವಿನ್ಸ್ ಆಗದೆ ಹೋದರೆ ಆಯ್ತವ, ಅವ್ರ ಬದುಕಲ್ಲಿ ಸತ್ಯ ಏನಂತ ಹೇಳ್ತೀನಿ ಕೇಳು. ನನ್ನ ಜೀವನದಲ್ಲಿ 1000 ಕತೆ ಕೇಳಿದ್ದೀನಿ. 1-2 ಮಕ್ಕಳಾದ ಮೇಲೆ ಗಂಡ ತೀರು ಹೋಗಿ ಅಥವಾ ಗಂಡ ಡೈವರ್ಸ್ ಕೊಟ್ಟು ನೀನು ಯಾರೇ ಪುರುಷ ಬಂದು ನಾನು ಇವ್ರು ನನ್ನ ಮಕ್ಕಳು ಅಂತ ನೋಡ್ಕೊಳ್ತೀನಿ, ಅದು ಸುಳ್ಳು. ನನ್ನ ಜೀವನದ ಈ 100,000 ಕಥೆಯಲ್ಲಿ ಅದು ಎಲ್ಲೂ ಸತ್ಯವಾಗಿ ನಾನು ನೋಡಲೇ ಇಲ್ಲ ಇಲ್ಲಿವರೆಗೂ. ಹೌದು ಗುರುಜಿ. ಯಾಕಂದರೆ ಆ ಹೆಣ್ಣನ್ನು ಪಡ್ಕೊಳ್ಬೇಕು ಅನ್ನೋ ಆತುರದಲ್ಲಿ ಅವನು ಕೊಟ್ಟ ಆಶ್ವಾಸನೆಗಳು 1-2 ತುಂಬ. ಆ ಮೋಹ ತೀರಿದ ಮೇಲೆ ಭಾರ ಆಗ್ಲಿಕ್ಕೆ ಶುರುವಾಗ್ಬಿಟ್ರಿ ಎಲ್ಲ. ಹೌದಲ್ವ? ಅದೊಂಥರ ವಾಟರ್ ಕ್ಯಾನಲ್ಲಿ ನೀರಿದ್ದಾಗ ಜೊತೆಲಿ ಇಟ್ಕೊಂಡೇ ಓಡಾಡ್ತೀವಿ, ನೀರು ಖಾಲಿ ಆದಮೇಲೆ ಎಸ್ಬಿಟ್ಟು ಹೋಗ್ತಾ ಇರ್ತೀವಿ. ಮಳೆ ನಿಂತ ಮೇಲೆ, ಬಿಸಿಲು ಹೋದ ಮೇಲೆ ಛತ್ರಿಯೂ ಕೂಡ ಭಾರವೇ ಆಗುತ್ತೆ, ಕೊಡೆ ಭಾರವಾಗುತ್ತೆ. ಹಾಗೆ ಸತ್ಯ ಅರ್ಥ ಬದುಕು. ಸುಮ್ಮನೆ ಟಿಕ್ಟಾಕಲ್ಲಿ ನೋಡಿದಷ್ಟು ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿದಷ್ಟು ಜೀವನ ಸುಂದರವೂ ಇಲ್ಲ ಅಥವಾ ತೀರಾ ಕೆಟ್ಟದ್ದು ಏನಲ್ಲ. ನಾವು ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ನಿಂತಿದೆ. ಇಲ್ಲ ಗುರುಜಿ, ಈ ತರದೆಲ್ಲ ಅನುಭವಿಸ್ಬಿಟ್ಟಿದ್ದೇನೆ, ಅರ್ಥ ಆಗಿದೆ ಜೀವನ ಅನ್ನೋದೇನು ಅಂತ ಅರ್ಥ ಆಗಿದೆ. ಈಗ 300 ಯೋಚನೆ ಮಾಡೋದು, ಅಯ್ಯೋ ಹಂಗನ್ನು ಬಿಡ್ತಾರೆ, ಹೆಂಗೆ ಅಭಿಪ್ರಾಯ ಕಟ್ಟಿಬಿಡ್ತಾರೆ. ಇಲ್ಲ ತಾಯಿ, ನಿನ್ನ ಬದುಕಿಗೆ ನೀನು ಅಲ್ಲಲ್ಲಿ ಹೇಗೆ ಪರಿಸ್ಥಿತಿ ಬಂತು ಹಾಗೆ ನಿರ್ಧಾರ ತಗೊಂಡಿದ್ದೀಯ. ಆದರೆ ನಿನಗೆ ತೃಪ್ತಿ ಇರಲಿ, ನೀನು ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರು ತಲೆ ಹೊಡೆದಿಲ್ಲ, ಯಾವುದೂ ನಿನ್ನ ಕಡೆಯಿಂದ ದೊಡ್ಡ ಅಪರಾಧ ಆಗಿಲ್ಲ. ಇಲ್ಲಿ ಸಹಜವಾಗಿ ಒಂದು ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳು. ಆದ್ರೆ ಇಲ್ಲ ಗುರುಜಿ, ನನಗೆ ಕಾಡ್ತಿರೋದೇ ಅದು. ನಾನು ಒಂಟಿಯಾಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನಗೆ ಜೀವನ ಆಯ್ಕೆ ಮಾಡ್ಕೋಬಾರ್ದಾಗಿತ್ತು. ಹೌದಪ್ಪ, ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕು. ಇದು ಪ್ರತಿದಿನ ನನಗೆ ಕಾಡ್ತಾನೆ ಇದೆ ಗುರುಜಿ. ನೋಡವ್ವ, ಕೇಳಿಸ್ಕೊ, ಯಾರೋ ಒಬ್ಬ ಹೂಳು ತುಂಬಿರುವ ಕೆರೆಗೆ ಬಿದ್ದು ಅಲ್ಲಿ ಉಣ್ಕೊಂಡು ಸತ್ತು ಹೋದ ಮೇಲೇನೆ ಊರಿನ ಹುಡುಗರೆಲ್ಲ ಆ ಕೆರೆ ತಕ್ಕ ಹೋಗ್ಲಿಕ್ಕೆ ಭಯ ಪಡ್ತಿದ್ರು. ಹಂಗೆ ಅನುಭವ ಅಥವಾ ಅಂಥದ್ದೊಂದು ಘಟನೆಯನ್ನು ನೋಡಬೇಕು, ಇಲ್ಲ ಕೇಳಬೇಕು, ಅವಾಗಲೇ ಎಚ್ಚೆತ್ಕೊಳ್ತೀವಿ. ನೀನು ನೋಡೂ ಇರಲಿಲ್ಲ, ಕೇಳೂ ಇರಲಿಲ್ಲ. ಇವತ್ತು ಇದೇ ಕಾರ್ಯಕ್ರಮ ಬಹುಶಃ ಅವತ್ತಿನ ಕಾಲಕ್ಕೆ ನಿಂಗೆ ಸಿಕ್ಕಿದ್ರೆ ನಿನ್ನ ನಿರ್ಧಾರಗಳು ಬೇರೆ ಇರ್ತಿತ್ತು. ಹಾಗಾಗಿ ನಿನಗೆ ಹೇಳ್ತಿದ್ದೀನಿ ತಾಯಿ, ಇಲ್ಲಿ ಈ ಗುರುಜಿ, ನನಗೆ ಈ 15 ದಿನದಿಂದನೂ ನನಗೆ ಈ ತರ ಕಾಡ್ತಿತ್ತು. ನಾನು ಹೇಗ್ ಮಾಡ್ಕೋಬೇಕು, ಇಲ್ಲ ನಾನು ಈ ತರ ಎಲ್ಲ ಅನ್ನಿಸ್ತಾ ಇತ್ತು ನನಗೆ. ನಾನು ನಿಮ್ ಕಾರ್ಯಕ್ರಮ ನೋಡಿದ್ದೆ, ಸತ್ಯವಾಗ್ಲೂ ಹೇಳ್ತೀನಿ, 1 ವಾರದಿಂದ ನೋಡ್ತಾ ಇದ್ದೀನಿ ಅಷ್ಟೇನೆ. ಆ ಮಾತು ನನಗೆ ಇವ್ರ ಹತ್ರ ಹೇಳ್ಕೋಬಹುದು, ಅವಾಗ ನನ್ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೇನೋ. ನಾನು ಇದೇ ತರ ಯೋಚನೆ ಮಾಡ್ತಿರ್ಬೋದಾ, ಇಲ್ಲ ನನ್ ತಪ್ಪ? ನೀವ್ ಏನ್ ಅನ್ಕೊಂಡ್ರು ನನ್ಗೆ ಅದೇ ಅನ್ಸಿದ್ದು. ಮಕ್ಳು ಮುಖ್ಯ. ಇವಾಗ ಆ ವ್ಯಕ್ತಿಗ್ ನಾನು ಅನ್ಸಿರ್ಬೋದು, ಭಾರ ಅನ್ಸ್ತೈತೆ, ಬೇಡ, ಮಕ್ಳ ಮುಖ ನೋಡ್ಬೇಕು. ನಾನೇನೋ ಮಾಡ್ಕೊಂಡಿರ್ ತಪ್ಪಿಗೆ ಅವ್ರ ಜೀವನ ಹಾಳು ಮಾಡ್ಬಾರ್ದು. ನನ್ ತಾಯಿ ಎಲ್ಲಿವರೆಗೂ ಇರ್ತಾರೆ,
ಒಂದ್ ಇದ್ರ ತನಕ ಇರ್ತಾರೆ. ಸತ್ಯ ಮುಂದೆ ಅಲ್ವಾ? ಮಕ್ಕಳಿಗೆ ಇಲ್ಲಿ ಅದನ್ನ ಯೋಚನೆ ಮಕ್ಕಳನ್ನ ಮಾಡ್ತಾ ಇದ್ದೀನಿ ಗುರುಜಿ. ಈ ಸಮಯದಲ್ಲಿ ನೀನು ತಪ್ಪು ನಿರ್ಧಾರ ತಗೊಂಡ್ರೆ ಚಪಲಕ್ಕೆ ಅಥವಾ ಯಾವುದೋ ತೀಟಿಗೆ ಎತ್ಕೊಂಡು ಬೇಲಿಗೆ ಎಸಿ ಮಕ್ಕಳನ್ನ ತೀಟಿಗೆ ಎತ್ಬಿಟ್ಟು ಬೇಲಿಗೆ ಎಸ್ತೋಗೋರ್ಗೂ ನಿನಗೂ ವ್ಯತ್ಯಾಸ ಇಲ್ಲಂಗೆ ಆಗ್ಬಿಡುತ್ತೆ. ಹೌದು ಗುರುಜಿ, ನನಗಿಲ್ಲ ಗುರುಜಿ, ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಇದೆ. ತಿಳಿಸ್ಕೋ, ಇನ್ನು ವಯಸ್ಸಿದೆ, ದೇಹದಲ್ಲಿ ಶಕ್ತಿ ಇದೆ, ಅಳೋದು ಬಿಡು. ಯಾವುದಕ್ಕೂ ನಿನ್ನ ಅಳು ಅಥವಾ ನೀನು ಕುಗ್ಗಿ ಹೋದರೆ ಕಡೆಗೆ ಇರೋ ಶಕ್ತಿನೂ ಇದರಲ್ಲಿ ವ್ಯಯ ಮಾಡಬೇಡ. ಆಯ್ತಲ್ಲಪ್ಪ, ನಿನಗೆ ನಿನ್ನ ಮಕ್ಕಳು ಮುಖ್ಯ ಅಥವಾ ನಿನಗೆ ಆರಂಭದಲ್ಲಿ ನೀನು ಕೊಟ್ಟ ಮಾತಿಗೆ ಇವತ್ತು ತಪ್ಪುತ್ತಾ ಇದೆಯಾ, ಅದಕ್ಕೆ ಭಗವಂತ ಎಲ್ಲಿ ಕೊಡಬೇಕು ಶಿಕ್ಷೆ ಕೊಡ್ತಾನೆ. ನೀನು ಅದನ್ನು ಏನೂ ಪ್ರಶ್ನಿಸ್ಲಿಕ್ಕೆ ಹೋಗಬೇಡ. ಯಾಕಂದರೆ ಇಲ್ಲಿ ನಿನ್ನದು ಒಂದಷ್ಟು ಆತುರದ ನಿರ್ಧಾರ ಇರೋದರಿಂದ ನೀನು ಇದನ್ನು ಒಂದು ಪಾಠವಾಗಿ ತಗೋ ಹೊರತು ದ್ವೇಷವಾಗಿ ತಗೊಳ್ಬೇಡ. ಆಯ್ತಪ್ಪ, ನೀನು ಬದುಕು ನೀನು ನೋಡ್ಕೊ ಅಂತ ಹೇಳಿ ಅವರೆಲ್ಲರಿಗೂ ಕೈ ಮುಗಿದು ನೀನು ಒಂದಷ್ಟು ತಯಾರಿ ಮಾಡಿಕೊಂಡು ಹೊರಗಡೆ ಕಾಲಿಡಬೇಕು. ಏನು ತಾಯಿ ಇದನ್ನೇ ಅನ್ಕೋತಾ ಇದ್ದೀನಿ ಗುರುಜಿ, ಇದನ್ನೇ ಹೇಳ್ದೆ. ಆ ವ್ಯಕ್ತಿಗೂ ಫೋನ್ ಮಾಡಿ ಹೇಳ್ದೆ, ಅದಷ್ಟು ಭರವಸೆ ಕೊಟ್ಕೊಂಡು ಬಂದೆ, ಯಾರು ಇಲ್ಲ ನೀನ್ ಬೇಕು ಅಂದೆ. ಆದ್ರೆ ಇವತ್ತು ಮಗು ವಿಚಾರಕ್ಕೆ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ಯಾ. ಯಾವತ್ತು ಒಂಟಿಯಾಗಿ ಬಿಟ್ಟು ಹೋಗ್ದಿರೋನು ಒಂಟಿಯಾಗಿ ಬಿಟ್ಟು ಹೋಗಿದ್ಯಾ. ನನಗ್ ಇದ್ರಿಂದ ನೀನ್ ಅನ್ಕೋಬಹುದು ನಾನು ಹೆಂಗೋ ಇರ್ತೀನಿ ಅಂತ. ನಾನು ಇದ್ರಿಂದ ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಈ ಪ್ರೀತಿ ಇದೆಲ್ಲ ಸುಳ್ಳು ಅಂತ ನನ್ಗೆ ಅರ್ಥ ಆಗೈತೆ. ಯಾರನ್ನು ನಂಬಾರ್ದು. ನನ್ ಜೀವನ ನನ್ ಮುಖ್ಯ, ನನ್ ಮಕ್ಳು, ಇಷ್ಟೇ ನನ್ ಪ್ರಪಂಚ. ನೀನ್ ಅನ್ಕೊಬಹುದು ಸತ್ತೋಗ್ತಾಳೆ ಇಲ್ಲ ಎದ್ರಕೊಂತಾಳೆ. ನೀನ್ ಬಿಟ್ಟು ಹೋಗಿದ್ಯಲ್ಲ, ಇದೇ ಜಾಗದಲ್ಲಿ ನನ್ ಮಕ್ಳಿಗೊಂದ್ ಸ್ಥಾನ ನಿಲ್ಸಿ ನನ್ನ ಮಗನೇ ನಾನ್ ನೋಡ್ಕೊಂತಾನೆ, ನಾನು ಆ ಲೆವೆಲ್ಗೆ ಇರ್ತೀನಿ ಅಂತಾನು ಹೇಳಿದೀನಿ. ನನಗೆ ಅದೇ ಗುರುಜಿ, ಅದೇ ಅನ್ನಿಸ್ತಾ ಇರೋದು. ಇವತ್ ಚಿಕ್ಕವರು, ನಾಳೆ ನನ್ನ ಮಗ ನನ್ ಯಾವ್ದ್ರಲ್ಲೂ ಆ ಲೈಫಲ್ಲೂ ಸುಖ ಕಾಣ್ಲಿಲ್ಲ, ಈ ಲೈಫಲ್ಲೂ ಸುಖ ಕಾಣ್ಲಿಲ್ಲ. ಅಟ್ಲೀಸ್ಟ್ ನನ್ ಮಗನ್ ನಾನ್ ಚೆನ್ನಾಗ್ ನೋಡ್ಕೊಂಡ್ರೆ, ಅಟ್ಲೀಸ್ಟ್ ನಮ್ ತಾಯಿ ಇದಾದ್ರೂ ಮಾಡಿದಾಳೆ ಅಂತ ನಾಳೆ ಕೊನೆಗಾಲದಲ್ಲಿ ಅಟ್ಲೀಸ್ಟ್ ಅವನಾದ್ರೂ ನನ್ನ ಚೆನ್ನಾಗ್ ನೋಡ್ಕೊತಾನೆ ಅಂತ ಒಂದೇ ಭರವಸೆ, ಅದೇ ನಿರ್ಧಾರದಲ್ಲೇ ಇದ್ದೀನಿ. ಅಮ್ಮನಿಗೆ ಹೇಳ್ದೆ, ಸದ್ಯಕ್ ನಾನ್ ಬರಲ್ಲ, ನಾನ್ ದುಡಿತೀನಿ, ನನ್ಗೆ ಎಷ್ಟು ಆಗುತ್ತೋ ಅಷ್ಟು ದುಡಿತೀನಿ, ನನ್ ಮಕ್ಳು ನೋಡ್ಕೊಂತೀನಿ, ಅವೆರಡು ಮಕ್ಳು ನಿನ್ನ ಹತ್ರನೇ ತಂದ್ಬಿಡ್ತೀನಿ. ನನ್ಗೆ ಯಾವಾಗ ದುಡಿಯೋದ್ ಸಾಕು ಅನ್ಸುತ್ತೋ ನಿನ್ನ ಹತ್ರ ಬರ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಮ್ಮ ಅಂತಾನೆ. ಅದಕ್ಕೊಂದು ದಾರಿ ಹೇಳ್ತೀನಿ, ಕೇಳಿಸ್ಕೊಳ್ಳವ. ಈ ಸಮಯದಲ್ಲಿ ಈತನ ವಿಚಾರದಲ್ಲಿ ಎಂದೂ ಕೂಡ ನಾನು ಹೇಳ್ತೀನಿ, ಇದನ್ನು ಕರ್ಮಕ್ಕೆ ಬಿಟ್ಟುಬಿಡು. ನೀನು ಈ ವಿಚಾರದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಬೇಡ. ಆದರೆ ಪಾಠ ಕಲ್ತ್ಕೋ. ನಿನ್ನ ಮಕ್ಕಳಿಗೆ ನೀನೊಂದು ತಿಳಿಸಿ ಹೇಳಲಿಕ್ಕೆ ನಿನಗೊಂದು, ಯಾಕಂದರೆ ನಿನ್ನ ಅನುಭವಕ್ಕೆ ಏನು ಬಂತೋ ಅದನ್ನು ಸಹಜವಾಗಿ ನಿನ್ನ ಮಕ್ಕಳ ಜೀವನದಲ್ಲಿ ಆಗ್ದಂಗೆ ನೋಡ್ಕೊಳ್ಳೋದು ತಾಯಿಯ ಕರ್ತವ್ಯ. ಮತ್ತು ತಾಯಿ ಆ ವಿಚಾರದಲ್ಲಿ ಜಾಗೃತಳಾಗಿರಬೇಕು. ಇಲ್ಲಿ ಕೇಳಿಸ್ಕೊ, ನನ್ನ ಆ ಮೊದಲ ಜೀವನದಲ್ಲೂ ಜೀವನದಲ್ಲೂ ಮದುವೆ ಇಲ್ಲ, ಅಥವಾ ಮೊದಲ ಮದುವೆಯಲ್ಲೂ ಸುಖವಿಲ್ಲ, ಇಲ್ಲೂ ಸುಖವಿಲ್ಲ. ನೋಡವ, ಸಂತೋಷ ಅಥವಾ ಸುಖ, ದೊಡ್ಡವರು ಹೇಳ್ತಾರೆ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಹ್ಯಾಪಿನೆಸ್ ಈಸ್ ದ ಸ್ಟೇಟ್ ಆಫ್ ಮೈಂಡ್ ಅಂತ. ಅಂದರೆ ಮನಸ್ಸಿನ ಒಂದು ಸ್ಥಿತಿ. ಇಲ್ಲಪ್ಪ, ನನಗೆ ಇಂಥ ಕಟುಕನಿಂದ ಇಂಥ ಕೆಟ್ಟವನಿಂದ ಡೈವರ್ಸ್ ಸಿಕ್ಕಿ ನಾನೀಗ ನೆಮ್ಮದಿಯಾಗಿದ್ದೀನಪ್ಪ, ನನ್ನ ಮಕ್ಕಳು ನನ್ನ ತಾಯಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಥವಾ ನನ್ನನ್ನು ಗೌರವದಿಂದ ಕಾಣ್ತಿದ್ದಾರೆ, ಇದು ಸಾಕಪ್ಪ, ಎಷ್ಟೋ ಹೆಣ್ಮಕ್ಳಿಗೆ ಇಷ್ಟೇ ಈ ಭಾಗ್ಯವೂ ಇಲ್ಲ ಅಂತ ನೀನು ಅದನ್ನೇ ಸಂತೋಷ ಅಂದ್ಕೊಂಡ್ರೆ ಅದು ಸಂತೋಷ. ಅಂದರೆ ಸಂತೋಷ ಅದು ಎಲ್ಲವೂ ಸಿಕ್ಕಾದ ಮೇಲೆ ಬರೋ ಒಂದು ಭಾಗ್ಯ ಅಲ್ಲ, ಅದು ಮನಸ್ಸಿನ ಒಂದು ಸ್ಥಿತಿ. ಒಬ್ಬ ಭಿಕ್ಷುಕನಿಗೆ 2 ಹೊತ್ತು ಊಟ ಸಿಗದೆ ಇರೋ ಸಮಯದಲ್ಲಿ 3 ಹೊತ್ತು ಊಟ ಸಿಕ್ತು ಅಂದಾಗ, ಅಯ್ಯೋ ಈ ದಿನ ನನಗೆ ಬಹಳ ಖುಷಿ ಆಯ್ತಪ್ಪ. ಅಂದರೆ 3 ಹೊತ್ತು ಊಟಕ್ಕೆ ನಾನು ಸಂತೋಷವಾಗಿದ್ದೀನಿ ಅಂದುಕೊಳ್ಳೋದಾದರೆ ಅದು ಅವನ ಸಂತೋಷ. ಅವನು 3 ಹೊತ್ತಿನ ಊಟದಿಂದ ಅವನ ಸಂತೋಷ ನಿರ್ಧಾರವಾಯಿತು. ಅಂದರೆ ನನಗೆ ಎಲ್ಲವೂ ಸರಿ ಹೋದ ಮೇಲೆ ನಾನು ಚೆನ್ನಾಗಿರ್ತೀನಿ, ಅದು ನನ್ನ ನಿಜವಾದ ಸಂತೋಷ ಅನ್ನೋನು ಮೂರ್ಖ. ಏನಿದೆಯೋ ಅದರಲ್ಲಿ ನನಗೆ ಸಂತಾನ ಭಾಗ್ಯವಿದೆ, ನನಗೆ ಒಳ್ಳೆ ತಾಯಿ ಸಿಕ್ಕಿದ್ದಾಳೆ, ನನಗೆ ಒಂದೊಳ್ಳೆ ತವರು ಮನೆ ಇದೆ, ಇನ್ನೂ ಕೈಕಾಲು ಗಟ್ಟಿ ಇದೆ, ಏನೋ ರೋಗ ಬಂದು ದೊಡ್ಡ ರೋಗ ಬಂದು ಐಸಿಯುನಲ್ಲಿ ಹೋಗಿಲ್ಲ, ಇನ್ನೂ ಇಷ್ಟೆಲ್ಲ ಚೆನ್ನಾಗಿದೆ, ಈ ವಿಚಾರದಲ್ಲಿ ನಾನು ಅದೃಷ್ಟವಂತಳು, ಇಷ್ಟು ಸಾಕಪ್ಪ, ಇನ್ನೇನು ಬಂದರೂ ನಾನು ಎದುರಿಸ್ತೀನಿ, ನಾನು ಯಾರನ್ನೂ ನಂಬ್ಕೊಂಡು ಮಕ್ಕಳು ಹುಟ್ಟಿಸಿಲ್ಲ, ಯಾರನ್ನೂ ನಂಬ್ಕೊಂಡು ನನ್ನ ಮಕ್ಕಳನ್ನು ಬೀದಿಗೆ ಬಿಟ್ಟು ಹೋಗುವಷ್ಟು ಇಲ್ಲ, ಕಡೇ ಕ್ಷಣದವರೆಗೂ ನಾನು ನನ್ನನ್ನು ಮಕ್ಕಳು ನೋಡ್ಕೊಳ್ತಾರೋ ಇಲ್ವೋ, ಕಡೆಗೆ ಯಾರು ಮಾತು ಕೊಟ್ಟರು ಮಾತು ಕಟ್ಕೊಂಡು ನಂಬಂದು ಕಟ್ಕೊಂಡು ಗಂಡ ಹಿಂಗೆ ಮಾಡ್ದ, ಇನ್ನು ಮಧ್ಯದಲ್ಲಿ 2 ಮಕ್ಕಳಿರೋಳನ್ನ ಕಟ್ಕೊಂಡು ಇವನೇನು ಮಾಡಬಲ್ಲ ಅಂತ ಒಂದು ಯೋಚನೆನೂ ಮಾಡ್ದಂಗೆ ನಾನು ಬಂದಿದ್ದೀನಿ. ಇದು ನನ್ನ ತಪ್ಪು. ಹಿಂಗಿರಬೇಕಾದ್ರೆ ನಾನು ನನ್ನ ಮನಸ್ಸಿನ ಆನಂದ ಈ ಮದುವೆಯಲ್ಲೋ ಪುರುಷರಲ್ಲೋ ನೋ, ನನ್ನ ಮನಸ್ಸಿನ ಆನಂದ ನಾನು ಯಾರಿಗೂ ಭಾರವಾಗದೆ, ಯಾರ ಬಾಯಿಗೂ ಸಿಗದೆ, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳದೆ, ಒಳ್ಳೆ ಶುದ್ಧ ಚಾರಿತ್ರ್ಯಳಾಗಿ ಒಳ್ಳೆ ಕ್ಯಾರೆಕ್ಟರ್ ಮಾತ್ರ ನಿನ್ನನ್ನು ಎಲ್ಲೂ ಹೋದರೂ ಆತ್ಮವಿಶ್ವಾಸದಿಂದ ನಡೆಸುತ್ತೆ.
ಈ ಭಾವನೆ ಇಟ್ಟುಕೊಂಡು ಮುಂದುವರಿ. ನಿನ್ನ ತಾಯಿಯ ವಿಶ್ವಾಸ, ಆಸರೆ, ಅವಳ ಕಾಳಜಿ, ಅವಳ ಆಶೀರ್ವಾದ ಇರೋವರೆಗೂ ನೀನು ಬಿದ್ದರೂ ಅವಳು ಬಂದು ಮೇಲೆ ಎತ್ತುತ್ತಾಳೆ. ಅವಳು ಇರೋವರೆಗೂ ನೀನು ಬಿದ್ದರೂ ಎತ್ತುತ್ತಾಳೆ. ಆದರೆ ಇನ್ನು ಮುಂದೆ ಅಂಥ ತಪ್ಪು ನಿರ್ಧಾರ ಮಾಡಲಿಕ್ಕೆ ಹೋಗಬೇಡ. ನಾನು ಹೇಳ್ತೀನವ, ಪುರುಷರ ವಿಚಾರದಲ್ಲಿ ಇನ್ನು ಮುಂದೆ ಕೈ ಹಾಕ್ಲಿಕ್ಕೆ ಹೋಗಬೇಡ. ಇನ್ನೊಬ್ಬರ ಪರರ ವಸ್ತುವಿಗೆ, ಆಸ್ತಿಗೆ, ಇನ್ನೊಬ್ಬರ ಪುರುಷ ಇದು ಯಾವುದಕ್ಕೂ ಕೈ ಹಾಕಲಿಕ್ಕೆ ಹೋಗಬೇಡ. ಇಲ್ಲಿಗೆ ನಿನ್ನ ನಿರ್ಧಾರ ಗಟ್ಟಿ ಆಗಿದೆ. ಇನ್ಯಾವುದೇ ಕಾರಣಕ್ಕೂ ಅತ್ತೆ ಓಲಿ ಬಿಡು ಅಂತ ಬಂಧಾನ ಕೇಳಿದ್ರು ಇದರಲ್ಲಿ ಮುಂದುವರಿಯೋದು ಬೇಡ. ಯಾಕೆ ಒಂದಲ್ಲ ಒಂದು ದಿನ ಇದೇ ವಿಚಾರಕ್ಕೆ ನೀನು ಮತ್ತೆ ನರಕ ಅನುಭವಿಸ್ತೀಯ. ಮತ್ತೆ ಮಕ್ಕಳಿಗೂ ಕೆಟ್ಟ ಕೆಟ್ಟ ಅನುಭವಗಳಾಗ್ಲಿಕ್ಕೆ ಶುರುವಾಗ್ತವೆ ಇನ್ಮೇಲೆ. ಅದನ್ನೇ ಗುರುಜಿ, ಅದನ್ನೇ ಹೇಳ್ತಾ ಇದ್ದೀನಿ. ಇನ್ನ ನನ್ನಿಂದ ಅವಳು ಮೈಂಡಿಗೆ ಬೇರೆ ತರ ಬರಬಾರ್ದು, ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಗುರುಜಿನ. ಅದನ್ನೇ ಇರೋದು. ಒಂದು ಇದು ಕೊಪ್ಕೊಳ್ಳ, ಈ ತರ ಗೊಂದಲ ಇತ್ತು, ಇದು ಒಂದಿತ್ತು. ಇಲ್ಲಿನೇನು ಉಳಿದಿಲ್ಲ. ಅವರನ್ನ ಗೌರವಾನ್ವಿತವಾಗಿ ಸೆಂಡ್ ಆಫ್ ಮಾಡು ಅಥವಾ ಬೀಳ್ಕೊಡು. ಅದನ್ನ ತುಂಬ ದ್ವೇಷ ಮಾಡಿಕೊಂಡು ಅದನ್ನು ಮಾಡಿ ಇದನ್ನು ಏನು ಮಾತಾಡಿದ್ರು ಅಂತಿಮವಾಗಿ ನೀನು ತೆಗೆದುಕೊಳ್ತಿರೋ ಈ ನಿರ್ಧಾರ ಇದೆಯಲ್ಲ, ನಿನ್ನ ತಾಯಿ ಹೇಳ್ತಿದ್ದಾಳಲ್ಲ, ಈಗಲಾದರೂ ಆ ಮಾತಿಗೆ ನಿಂತ್ಕೋ. ನಿಜವಾದ ಸಂತೋಷ, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಮನ್ಸಾರೆ ನಗು, ಮನ್ಸಾರೆ ನಿದ್ದೆ ಮಾಡು, ಮನ್ಸಾರೆ ಊಟ ಮಾಡು, ಮಕ್ಕಳಿಗೆ ಸಂತೋಷವಾಗಿ ಒಳ್ಳೇದು ಹೇಳೋಕೊಡು. ಈ ಕಾರ್ಯಕ್ರಮದಲ್ಲಿ ಕಥೆಯನ್ನು ಕೇಳಿ ಹೆಣ್ಣುಮಕ್ಕಳಿಗೆ ಅಯ್ಯೋ ಪಾಪ ಅವಳ ಜನ್ಮ ಒಳ್ಳೇದಾಗಲಿ, ಅವಳ ಜೀವನ ಒಳ್ಳೇದಾಗಲಿ ಅಂತ ಹಾರೈಸು. ನೀನು ದುಡಿಮೆ ಮಾಡು, ನೀನು ಸಂಪಾದನೆ ಮಾಡು. ಇದಕ್ಕ ಇವಾಗ ನಾನು ನಿಮ್ಗೆ ಕಾಲ್ ಮಾಡಿರೋದೇ ಅದು. ಒಂದ್ ಮದ್ವೆ ಆದ್ಮೇಲೆ ಅದು ಕಷ್ಟನೋ ಸುಖನೋ ಅಲ್ಲೇ ಇರ್ಬೇಕು. ಇನ್ನೊಬ್ರನ್ನ ನಂಬ್ಕೊಂಡು ಬರ್ಬಾರ್ದು. ನಂತರ ಜೀವನ ಯಾರಿಗೂ ಆಗ್ಬಾರ್ದು. ಅದ್ ಖಂಡಿತ. ನಾನು ಯಾರಿಗೆ ಆಗ್ಲಿ ಅದನ್ನೇ ಹೇಳ್ತೀನಿ ಗುರುಜಿ. ಯಾಕಂದ್ರೆ ನಾನು ಅನ್ಭವಿಸ್ಬಿಟ್ಟಿದ್ದೀನಿ. ನನ್ನ ಲೈಫಲ್ಲಿ ಲವ್ ಗಿವು ಇದೆಲ್ಲ ಮಾಡ್ದೋಳೆ ಅಲ್ಲ ನಾನು. ಅದು ಆಗದೆ ಇರೋ ವಯಸ್ಸಿಗೆ ನನ್ ಮದ್ವೆ ಆಗಿ ಅಲ್ಲಿ ನರ್ಕ ಪಟ್ಟಿ ಇಲ್ಲಿ ಬಂದು ತುಂಬಾ ನೋಡ್ಬಿಟ್ಟಿದೀನಿ. ನಂಗೆ ಈ ಪ್ರೀತಿ ಮೇಲೆ, ಒಬ್ಬ ಗಂಡ್ಸ ಮೇಲೆ ಅದ್ ಆಸೆನೇ ಇಲ್ಲ ಗುರುಜಿ. ನನ್ಗೆ ಅದ್ ಅನಿಸ್ತಾನೆ ಇಲ್ಲ. ಆದ್ರೆ ಇಲ್ಲಿ ಈ ಕಾರ್ಯಕ್ರಮ ಯಾರ್ಯಾರು ಕೇಳ್ತಿರ್ತಾರೋ ಅದ್ ನನಗ್ ಗೊತ್ತಿಲ್ಲ ಗುರುಜಿ. ಆದ್ರೆ ಮದ್ವೆ ಅಂತ ಒಂದ್ಸಲ ಆದ್ರೆ ಅದು ಲೈಫ್ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಅಲ್ಲಿ ಏನೇ ಪ್ರಾಬ್ಲಮ್ ಇದ್ದು ಸರಿ ಮಾಡ್ಕೊಂಡಿದ್ರೆ ಇರ್ರಿ. ಇಲ್ಲ ಅಂದ್ರೆ ಇನ್ನೊಬ್ಬ ಪ್ರೀತಿ, ಇನ್ನೊಬ್ಬ ಬರ್ತಾನೆ, ನಾಳೆ ಆಗ್ತಾನೆ, ಅದು ಖಂಡಿತ ಸುಳ್ಳು. ಸೌಂದರ್ಯ ನೋಡಿ ಬರ್ಬೋದು ಅಷ್ಟೇ, ಮನಸ್ಸು ನೋಡಿ ಯಾರು ಬರಲ್ಲ ಗುರುಜಿ. ಅದ್ ನಮ್ಗೆ ತುಂಬಾ ಅರ್ಥ ಆಗಿದೆ. ಅದನ್ನೇ ತುಂಬಾ ಪಾಠ ಕಲ್ತಿದ್ದೇನೆ ಗುರುಜಿ. ಇರ್ಲಿ ತಾಯಿ, ಇಲ್ಲಿ ಮಕ್ಕಳಿಗೆ ತಾಯಿ ಸ್ಥಾನಕ್ಕೆ ಹೋದ ಮೇಲೆ ಕೆಲವೊಮ್ಮೆ ನಿಮ್ಮ ಕೆಲವು ಸುಖಗಳನ್ನು ತ್ಯಜಿಸಬೇಕಾಗುತ್ತೆ. ಇಲ್ಲಿ ಆ ನಿರ್ಧಾರ ಮಾಡು. ಹತ್ತು ಆರೋಗ್ಯ ಹಾಳು ಮಾಡ್ಕೊಳ್ಬೇಡ. ಏನೂ ಆಗಿಲ್ಲ, ಏನು ತಪ್ಪಾಗಿಲ್ಲ. ಯಾರು ಏನಂದ್ರು. ಆದ್ರೆ ಒಂದು ಏನು ಗುರುಜಿ ಗೊತ್ತಾ, ನನ್ ಕೊನೆ ಇರೋವರೆಗೂ ಅಂದ್ರೆ ನನ್ ಸಾಯೋವರೆಗೂ ನನ್ ಕಾಡ್ತಾ ಇರುತ್ತೆ. ಇಂತ ತಪ್ಪು ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ನಾನೇನೋ ಮೋಸ ಮಾಡ್ಕೊಂಡೆ ಆತರ ಅನ್ಸುತ್ತೆ ಗುರುಜಿ. ಈ ವಿಚಾರದಲ್ಲಿ ನನ್ನ ಕೇಳೋದಾದ್ರೆ, ಅವತ್ತಿಗೆ ನೀನು ಏನ್ ನಿರ್ಧಾರ ಮಾಡಿದೆ ಪಾಪ, ನಿನ್ನ ಪರಿಸ್ಥಿತಿ ಹಂಗಿತ್ತು. ಬಟ್ ಇಲ್ಲಿ ಇದು ಒಂದು ಅನುಭವ ಆಯ್ತಲ್ಲ, ಇದನ್ನ ನಷ್ಟ ಅಂತ ಭಾವಿಸಬೇಡ. ನೀನು ಮುಂದೆ ಇನ್ಯಾವುದೋ ವಿಚಾರದಲ್ಲಿ ಮೋಸ ಹೋಗದೆ ಇರೋದಕ್ಕೆ ನಿನ್ನನ್ನು ತಡೆಯೋದು ಇದೇ ಅನುಭವ. ಇದಾಗದೆ ಹೋಗಿದ್ರೆ ಇನ್ನೊಂಚೂರು ಲೇಟಾಗಾದ್ರೂ ನೀನು ಮತ್ತು ನೋವು ಒಳಪಡ್ತಿದ್ದೆ. ಬೇರೆ ಯಾವುದೋ ಬರೋಣ ಅಷ್ಟೊತ್ತಿಗೆ ಆಯ್ತಲ್ವಾ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಯಾಕಂದ್ರೆ ಏನ್ ಆಯ್ತೋ ಅದೊಂಚೂರು ಬೇಗ ಆಯ್ತು ಅಷ್ಟೇ. ಇವನಲ್ದಿದ್ರಿ, ಯಾಕಂದ್ರೆ ಅದೇ ಮನಸ್ಥಿತಿ ಮುಂದುವರಿತಿತ್ತಲ್ವಾ ಅವತ್ತು. ಈಗ ಮುಳ್ಳು ಚುಚ್ಚಿತು, ನೆಕ್ಸ್ಟ್ ಚಪ್ಪಲಿ ಹಾಕೊಂಡು ನಡೀತೀಯ. ಇಲ್ಲ ಅಂದ್ರೆ ಇಲ್ಲಿ ಚುಚ್ಚಿದ್ರೆ ಮುಂದಾದ್ರೂ ಚುಚ್ಚೋದದು. ಬಟ್ ಅಲ್ಲೆಲ್ಲೋ ಮಕ್ಕಳು ದೊಡ್ಡವರಾದ್ಮೇಲೆ ಆಗಿ ಆಮೇಲೆ ಬಿಡಿಸ್ಕೊಳ್ಳೋ ಕಷ್ಟ ಆಗ್ಬಿಡೋದು. ಬೇಗ ಆಗಿರೋದು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಏನು ತಪ್ಪಾದರೂ ಏನು ಮೋಸ ಆದರೂ ಬೇಗ ಆಗ್ಬಿಟ್ರೆ ಚಂದ. ಯಾಕಂದರೆ ಜೀವನದ ಮಧ್ಯದ್ದೋ ಅಲ್ಲೆಲ್ಲೋ ಮುಕ್ಕಾಲು ಭಾಗದಲ್ಲೋ ತಪ್ಪಾಗ್ಬಿಟ್ರೆ, ಅಲ್ಲೆಲ್ಲೋ ಮೋಸ ಆಗ್ಬಿಟ್ರೆ ನಾನು ಸುಧಾರಿಸ್ಕೊಳ್ಳೋ ವರ್ಷದ ಆಯಸ್ಸೇ ಮುಗ್ದೋಗಿರ್ತದೆ. ಬಟ್ ಇಲ್ಲಿ ಒಂಚೂರು ಬೇಗ ಸುಧಾರಿಸ್ಕೊಂಡು ಇನ್ನು ಉಳಿದ ಬದುಕನ್ನು ಚೆನ್ನಾಗಿ ಕಳಿಬೋದು ಅಂತ. ಏನಾದರೂ ತಪ್ಪಾಗೋದಿದ್ರೆ ಬೇಗ ಆಗ್ಬಿಡ್ಬೇಕು ಅಂತ. ಸೊ ಹಾಗೆ ಒಂಚೂರು ಬೇಗ ಆಗಿದೆ, ತಿದ್ದುಕೊಂಡಿದ್ದೀಯ. ಈಗ ತಾಯಿ ಕಡೆ ಗಮನ ಕೊಡು, ತಾಯಿ ಮಾತು ಕೇಳು, ಚೆನ್ನಾಗಿ ದುಡಿಮೆ ಮಾಡು. ಇಲ್ಲಿ ಎಷ್ಟು ಸಾವಿರಾರು ಹೆಣ್ಮಕ್ಳು ಕತೆ ಇದ್ದಾವೆ, ನೀನು ಇಚ್ಚಿ ಕೇಳಿರ್ಬೋದು. ಬಟ್ ಅದೆಲ್ಲ ಕತೆಗಳು ಕೇಳು. ನಿನ್ನಿಂದ ಹೀನಾಯ ತಪ್ಪುಗಳು ಮಾಡಿ ಮತ್ತೆ ಫಿನಿಕ್ಸ್ ಅಂತೆ ಮೇಲೆದ್ದು ಬದುಕಿದವರಿದ್ದಾರೆ. ಅವ್ರ ಕಥೆಯನ್ನು ಸ್ಫೂರ್ತಿಯಾಗಿ ತಗೋ. ಪ್ರಾಣ ಪಕ್ಷಿಯನ್ನು ನೀನಾಗಿ ಸ್ವಯಂ ಹತ್ಯೆ ಮಾಡಿಕೊಳ್ಳೋದು ಅಧರ್ಮವಾಗುತ್ತೆ, ಅದು ತಪ್ಪು. ನಿನ್ನ ಮಕ್ಕಳನ್ನು ಬೀದಿಯಲ್ಲಿ ಒಂದೊಂದು ತುತ್ತಿಗೂ ಕಷ್ಟಪಡೋ ಈ ಏನು ನಾಯಿಪಾಡು ಮಾಡಿ ಹೋಗಬೇಡ.
ಯಾಕಂದರೆ ಒಬ್ಬ ಪುರುಷನಿಗೋಸ್ಕರ ಮಕ್ಕಳನ್ನು ನೀನು ಅವತ್ತು ನೋಡವ, ನಾನು ಮಕ್ಕಳನ್ನು ಬಿಟ್ಟು ಬಂದೆ ಇವನಿಂದೆ ಅಂತ ಹೇಳ್ದಲ್ಲ. ಹೌದು. ಅದು ಆಗಬಾರ್ದು. ಇಲ್ಲಿ ಮಕ್ಕಳಿಗೋಸ್ಕರ ನಿನಗೋಸ್ಕರ ಬದುಕು. ಏನು ಪುರುಷನ ಬೆಂಬಲವಿಲ್ಲದೆ ಹೆಣ್ಣು ಬದುಕೋಕ ನಿನ್ನ ತಮ್ಮ ಇದ್ದಾನೆ, ಒಳ್ಳೆಯವರಿದ್ದಾರೆ ಲೋಕದಲ್ಲಿ. ಬಟ್ ನೀನು ಯಾರಿಗೂ ನಂಬರ್ ಕೊಡೋದು, ಮೆಸೇಜ್ ಮಾಡೋದು, ನಿನ್ನ ಸ್ಥಿತಿ ಏನು, ನಿನ್ನ ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ. ಇಲ್ಲಿ ಪುರುಷರು ಆತ ಏನೇ ಒಳ್ಳೆಯವನಿರ್ಬೋದು ಕೆಟ್ಟವನಿರ್ಬೋದು, ಬಟ್ ಒಂದು ಮಿತಿ ಇರುತ್ತೆ ಎಲ್ಲದಕ್ಕೂ. ಹೌದು. ಅದನ್ನು ದಾಟಿ ಬರಲಿಕ್ಕೆ ನಾನು ಬಿಟ್ಟರೆ ಅವಘಡಗಳು ನಡೀತವೆ. ಅಷ್ಟು ಮಾಡವ. ನಿನ್ನ ಜೊತೆ ನಾವಿದ್ದೀವಿ ತಾಯಿ. ಆಶ್ರಮದ ನಂಬರ್ ಸೇವ್ ಮಾಡ್ಕೊ, ನಿನ್ನ ಸಂಕಷ್ಟದ ಕಾಲದಲ್ಲಿ ನೆನಪು ಮಾಡ್ಕೊ. ಇಲ್ಲ ಗುರುಜಿ, ತುಂಬಾ ಖುಷಿ ಆಯ್ತು. ನನಗೆ ಒಳ್ಳೇದಾಗಲಿ ತಾಯಿ. ನನಗೆ ಭಾಳ ಖುಷಿ ಅನಿಸಿದ್ದು ನಿಮ್ಮ ಕುರಿತಾಗಿ. ಈಗ ಧರ್ಮ ಏನಿದೆ ಅದನ್ನು ತಿಳ್ಕೊಳ್ಬೇಕು ಅಂತ ಬಂದಿದ್ದೀರಿ. ಯಾಕಂದ್ರೆ ಎಲ್ಲೂ ಏನೋ ತಪ್ಪು ನಿರ್ಧಾರ ತಗೊಂಡು ಎಡವಟ್ಟು ಮಾಡ್ಕೊಳ್ಬೋದಿತ್ತು ನೀವು. ಇಲ್ಲ ಗುರುಜಿ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾಡ್ಬೇಕು ನಾನು ಇದ್ ಮಾಡ್ಲಾ, ಈ ವ್ಯಕ್ತಿ ಬೇಕು ಅಂತ ಮಾಡ್ಕೊಳ್ಳ, ಇಲ್ಲ ಆ ಮಕ್ಳು ದ್ರೋಹ ಮಾಡ್ಲಾ, ಇಲ್ಲ ಅಂದ್ರೆ ನಾನ್ ಇವ್ರಿಗೋಸ್ಕರ ಬದುಕಕ್ ಹೋದ್ರೆ ನನ್ ಜೀವನ ಹೋಗ್ಬಿಟ್ರೆ ನನ್ ಮಕ್ಳು, ಇದು ನನ್ಗೆ ಬರ್ತಾ ಇತ್ತು ಯೋಚನೆ, ಇದನ್ನು ಬರ್ತಾ ಇತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ತುಂಬಾ ಹತ್ತೆ ನಾನು ಹತ್ಕೊಂಡೆ, ನಾನೇ ಸಮಾಧಾನ ಮಾಡ್ಕೊಂಡೆ. ನಾನು ಹೆಂಗೆ ಅಂದ್ರೆ ಗುರುಜಿ, ನಾನು ಹಳೋದ್ನ ಯಾರಿಗೂ ತೋರ್ಸಲ್ಲ. ನಾನ್ ಯಾವಾಗ್ಲೂ ಸ್ಮೈಲಿ ಫೇಸ್ ನಂದು. ನಾನ್ ಖುಷಿಯಾಗಿ ಇರಕ್ ಟ್ರೈ ಮಾಡ್ತೀನಿ, ಎಲ್ಲಾರ ಹತ್ರನು ಮಾತಾಡ್ತೀನಿ, ಬೇಗ ಹೊಂದ್ಕೊಂತೀನಿ. ಈ ಹುಡ್ಗಿ ಇಂಥವಳು ಅನ್ನೋದು ಬೆಟ್ ಮಾರ್ಕ್ ತೋರ್ಸ್ಕೊಳಕ್ ನಂಗೆ ಇಷ್ಟನೇ ಇಲ್ಲ. ಇನ್ನೊಬ್ರದ್ದು ಇಸ್ಕೊಂಡ್ ತಿನ್ನಕ್ಕೂ ಇಷ್ಟ ಇಲ್ಲ. ನಂದು ನಾನ್ ದುಡಿಬೇಕು. ಅದನ್ನ ನನ್ಗೆ ಅವಾಗಿಂದ ಅಮ್ಮ ಕಲ್ಸ್ಬಿಟ್ಟಿದ್ದಾರೆ. ಅಂದ್ರೆ ಸಾಯ್ಬೇಕು ಅನ್ನೋದು ಮಕ್ಕಳ ಮುಖ ಬರ್ತೈತೆ. ನಾನ್ ಮಾಡಿದ ತಪ್ಪಿಗೆ ನನ್ ಮಕ್ಳಿಗೆ ಅದು ನಂಗೆ ತುಂಬಾ ಇತ್ತು. ಯಾವ ನಿರ್ಧಾರ ತಗೊಳ್ಳಿ, ಹೆಂಗ್ ಮಾಡ್ಲಿ? ಅಮ್ಮ ಧೈರ್ಯ ಕೊಡ್ತಿದ್ರು, ನೀನ್ ತಲೆ ಕೆಡ್ಸ್ಕೊಬೇಡ, ನಾನಿದ್ದೀನಿ. ಅದು ಅಮ್ಮ ಒಂದೇ ನನಗೆ ಧೈರ್ಯ, ಯಾರು ಇಲ್ಲ. ಅಮ್ಮನೇ ಧೈರ್ಯ, ಇಲ್ಲ ಅಂತ ಹೇಳ್ತಿಲ್ಲ. ಅಮ್ಮ ಹೇಳ್ತಾರೆ ನನ್ ಜೀವನನೇ ತಗೋ ಅಮ್ಮ, ನನ್ ಜೀವನ ತಗೋ, ಅದನ್ನ ಹೇಳ್ತಾ ಇರ್ತಾರೆ, ಯಾವಾಗ್ಲೂ ಹೇಳ್ತಿರ್ತಾರೆ. ಆದ್ರೆ ನನ್ಗೇನಂದ್ರೆ ಅಲ್ಲಿ ನಂಬಿ ಬಂದು ಎಲ್ಲಾರನ್ನ ಬಿಟ್ಟು ಬಂದ ಈ ವ್ಯಕ್ತಿ ನಾನಿದ್ದೀನಿ, ನಾನ್ ನಿನ್ಗೋಸ್ಕರ ಇರ್ತೀನಿ, ಯಾರ್ ಪ್ರಪಂಚ ಏನ್ ಅನ್ಕೊಂಡ್ರು ನೀನ್ ಮುಖ್ಯ ಅಂತ ಅಂದಿದ್ ವ್ಯಕ್ತಿ ಇವತ್ ಪ್ರಪಂಚ ಹಂಗನ್ನತ್ತೆ ಹಿಂಗನ್ನತ್ತೆ, ನಿನ್ನಿಂದ ನನ್ ಜೀವನ ಹಾಳಾಗ್ತೈತೆ, ನೀನ್ ನನ್ಗ್ ಬಂದ್ ಮೋಸ ಮಾಡ್ದೆ, ಈ ತರ ಪದಗಳು ಕೇಳಕ್ ಆಗ್ಲಿಲ್ಲ. ಬಿಡವ, ಆಯ್ತು. ಇನ್ನು ಮುಂದೆ ಆಗ್ಬೇಕಾಗಿರೋ ವಿಚಾರದ ಕಡೆ ಗಮನ ಕೊಡು. ಈಗ ನೀನು ಮೊದಲಿನಷ್ಟು ಎಮೋಷ್ನಲಿ ಫೂಲಿಶ್ ಗರ್ಲ್ ಅಲ್ಲ ಅನ್ನೋದನ್ನ ನಿರ್ಧಾರ ಮಾಡಿ ತೋರಿಸು. ಆ್ಯಂಡ್ ನೀನೇ ಶಪಥ ಮಾಡ್ದಂಗೆ ಆ ಮಕ್ಕಳನ್ನು ಅಲ್ಲೇ ಬೆಳೆಸಿ, ಅಲ್ಲೇ ದೊಡ್ಡವ್ರನ್ನ ಮಾಡಿ, ಅವರ ಮೂಲಕ ದೊಡ್ಡ ದೊಡ್ಡ ಸಾಧಕರಾಗಿ ಅವ್ರನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡೋ ಕಡೆ ಗಮನ ಕೊಡು. ನಿನ್ನ ದುಃಖವನ್ನು ಎಷ್ಟು ಗುಡ್ಡೆ ಹಾಕೊಂಡು ಕೂತ್ಕೊಂಡ್ರು ಅದು ಮುಗಿಯೋದ ಕತೆ. ಆಯ್ತಲ್ಲ? ಕಣ್ಣೀರು ಒರೆಸ್ಕೊ, ನಿನ್ನ ಕಣ್ಣೀರು ನೀನೇ ಒರೆಸ್ಕೊ. ಏನು ಪ್ರಪಂಚ ಯಾರು ಬಂದು ಯಾರು ಕಣ್ಣೀರು ಒರೆಸಲ್ಲ. ಕಣ್ಣೀರು ಒರೆಸ್ಕೊ, ನೀನೇ ಮುಂದೆ ಹೋಗು. ನಿನ್ನ ತಾಯಿ ಬದುಕು ನೋಡು. ಆಕೆ ತನ್ನ ಆಕೆಗಿಂತ ದೊಡ್ಡ ಮಾಡೆಲ್ ಇಲ್ಲ ತಾಯಿ ನನ್ನ ಪ್ರಕಾರ. ಆಕೆ ಬದುಕನ್ನು ಸ್ಫೂರ್ತಿಯಾಗಿ ತಗೋ. ಆಕೆ ತಾಯಿಯಾಗಿ ಮಗಳನ್ನು ನಿನ್ನನ್ನು ಸಲಹೋದ್ರು, ನೀನು ತಾಯಿಯಾಗಿ ನಿನ್ನ ಮಕ್ಕಳನ್ನು ಸಲಹೋದೆ ಧರ್ಮ. ಅಷ್ಟು ಮಾಡು, ನಿನಗೆ ಒಳ್ಳೇದಾಗ್ಲವ. ಶುಭವಾಗಲಿ. ಧೈರ್ಯವಾಗಿರು, ಚೆನ್ನಾಗಿ ನಿದ್ದೆ ಮಾಡು. ಯಾರು ಬಿಟ್ಟು ಹೋದ್ರು ಏನಾದರೂ, ಕೃಷ್ಣ ನಿನ್ನ ನಂಬಿದ್ದೀನಪ್ಪ. ಎಲ್ಲ ಬಿಟ್ಟು ಹೋದರೂ ಕೂಡ ಅಂತಿಮವಾಗಿ ಅವನು 2 ಮಕ್ಕಳ ಜವಾಬ್ದಾರಿ ನನಗೆ ಕೊಟ್ಟಿದ್ದಾನೆ. ಈ ಜನ್ಮದಲ್ಲಿ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾನೋ ಅದನ್ನು ನಿಭಾಯಿಸಿ. ಹೇಗೆ ದಣಿಗಳೇ ನೀವು ಕೊಟ್ಟ ಕೆಲಸ ಮಾಡಿದ್ದೀನಿ ಅಂತ ಹೆಗಲ ಮೇಲೆ ಟವಲ್ ಹಾಕೊಂಡು ದನಿಗಳ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ತಾನೋ, ಹಾಗೆ ಭಗವಂತ ನೀನು ಕೊಟ್ಟಿದ್ದನ್ನು ಮುಗಿಸಿದ್ದೀನಪ್ಪ ಅಂತ ಸಾವಿಗೆ ಮುಂಚೆ ನಾನು ಭಗವಂತನ ಹತ್ರ ಖುಷಿಯಾಗಿ ಹೋಗಿ ನಿಂತ್ಕೊಳ್ಬೇಕು. ಅಷ್ಟೇ ಗುರುಜಿ, ಅಷ್ಟೇ ಇರೋದು. ಅಯ್ಯೋ ನೀವು ಕೊಟ್ಟಿದ್ದೇನೋ ನಾನು ಮಾಡಿದ್ದೇನೋ ಅಂದ್ಕೊಂಡು ಮುಖ ತಲೆ ತಗ್ಗಿಸ್ಕೊಂಡು ಹೋಗಿ ನಿಂತ್ಕೊಳ್ಳೋ ಅಷ್ಟು ನಾವು ಮಾಡ್ಕೊಳ್ಬಾರ್ದು ಬದುಕನ್ನು. ಅಷ್ಟು ಮಾಡವ, ನಿನಗೆ ಒಳ್ಳೇದಾಗುತ್ತೆ. ಮಕ್ಕಳಿಂದ ನಿನಗೆ ನೆಮ್ಮದಿ ಸಿಗುತ್ತೆ. ಇದು ನನ್ನ ಹಾರೈಕೆ. ಶುಭವಾಗ್ಲವ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಈಶ್ವರ ನೋಡಿ, ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಬದುಕನ್ನು ಒಮ್ಮೆ ಈ ರೀತಿ ಕಟ್ಟಿಗೆ ಸಿಗಾಕ್ಸ್ತವೆ. ಇರಲಿ, ನಂದೇ ಒಂದು ಮಗು ಬೇಕು ಅಂತ ಕೇಳಿದ ತಪ್ಪಲ್ಲ. ಆದರೆ ಆರಂಭದಲ್ಲಿ ಕೊಟ್ಟ ಮಾತಿಗೆ ನಿಲ್ಲಬೇಕಾಗಿರೋದೇ ಧರ್ಮ. ಬಟ್ ನಾನೀಗ ಅದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ಅದನ್ನು ಮೀರಿ ಒಂದು ನಿರ್ಧಾರಕ್ಕೆ ಇವರು ಬಂದಿದ್ದಾರೆ. ನಿನಗೆ ಒಳ್ಳೆಯದಾಗಲವ. ಶುಭವಾಗಲಿ.